ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾತ್ ಪುನಃ ವಸ್ತುನೋ ಅವಸ್ತುನೋ ನಿತ್ಯಂ ಸಮಸ್ತೋ ಯಸ್ತಯೋಗತಃ. ಸೃಷ್ಟಿಸ್ಥಿತ್ಯಪ್ಯಯೇಹಾನೇತದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೋ ವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮಃ ಪ್ರೋಜ್ಜಿತಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುದ್ಧತೇತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾತಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಯಯೈ ವೇದಂ ಸಚ್ಚಿನ್ನಿರುಪಮನಿಜಾನಂದನಿರತಂ ಪರಬ್ರಹ್ಮಾಪ್ಯಾದೌ ಗುಣಸಮತನೂರಾಪ್ಯ ಸೃಜತಿ ಅವತ್ಯತ್ತಿ ಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮಧೃತಿ ಸದಾ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮುಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣ ಕಲನಾಕಲ್ಪಪಾದಪೌ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾಃ ಭವಂತೇವ ಶಪಥೋ ಬಿಂಬಸನ್ನಿಧೌ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ ಹರಿ ಓಂ ಹರಿ ಓಂ. ಪರಮಾತ್ಮ ಸಮುದ್ರ ಮಥನವನ್ನು ಮಾಡಿಸಿ ಅಮೃತ ಪ್ರಾಪ್ತಿಯನ್ನು ಮಾಡಿಸಿ ದೇವತೆಗಳಿಗೆ ಅಮೃತವನ್ನು ಕುಡಿಸ್ತಾನೆ. ಆದ್ದರಿಂದ ದೇವತೆಗಳು ಅಮರರಾಗಿಬಿಟ್ರು. ಅಮರರು ಅಂದರೆ ಅಮರ ಅಂದರೆ ಸಾವಿಲ್ದಿದ್ದವರು ಅಂತ ಅರ್ಥ. ಸಾವಿಲ್ದಿದ್ದವರು ಅಂತ ಅರ್ಥ ಅಲ್ಲ, ದೀರ್ಘಕಾಲ ಬದುಕ್ತಾರೆ ಅಂತ ಅಷ್ಟೇ ಅರ್ಥ. ಬಹಳ ಕಾಲ ನಮಗಿಂತ ಹೆಚ್ಚು ಬದುಕ್ತಾರೆ ಅಷ್ಟೇ ಹೊರತಾಗಿ ಅವರಾದರೆ ಎಷ್ಟು ದಿವಸ ಇರ್ತಾರೆ? ಮನ್ವಂತರ ಸ್ವರ್ಗ್ಯಾಹ, ಒಂದು ಮನ್ವಂತರ ಬದುಕ್ತಾರೆ, ಆಮೇಲೆ ಅವರು ಬಿಟ್ಟು ಹೋಗಬೇಕು, ಆಮೇಲೆ ಅವ್ರಿಗೂ ಆಯುಷ್ಯ ಮುಗೀತದೆ. ಈ ದೇಹ ಇದೆ ಅಂದಮೇಲೆ ಮರಣ ನಿಶ್ಚಿತ. ಹಾಗಾಗಿ ಅಮೃತ ಕುಡಿದ್ರೆ ಸಾವೇ ಬರೋದಿಲ್ಲ ಅಂತಲ್ಲ, ಬೇಕಾದ ಹಿಂಗೆಲ್ಲ ಬರೋದಿಲ್ಲ, ನಿಶ್ಚಿತ ಕಾಲದ ತನಕ ಅಲ್ಲಿ ತನಕ ಇರ್ತಾರೆ ಅಂತ ಅಷ್ಟೇ ಅರ್ಥ. ಅವರಿಗೂ ಕೂಡ ಮರಣ, ಬ್ರಹ್ಮದೇವರಿಗೆ ಮರಣ ಇದೆ. ಬ್ರಹ್ಮದೇವರಿಗೂ ಅವರ ಆಯುಷ್ಯ ಮುಗಿದ್ರೆ ಮರಣ ನಿಶ್ಚಿತವಾಗಿ ಬಿಟ್ಟು ಹೋಗ್ಬೇಕು. ಇದನ್ನು ಬಿಟ್ಟು, ಈ ಪ್ರಪಂಚವನ್ನು ಬಿಟ್ಟು ಅವ್ರು ಮೋಕ್ಷಕ್ಕೆ ಹೋಗಿಬಿಡ್ಬೇಕು. ಆದರೆ ಬಹಳ ಕಾಲ ಬದುಕ್ತಾರೆ. ಬ್ರಹ್ಮದೇವರದು ಪರಾಯುಷ್ಯ 100 ವರ್ಷ ಆಯುಷ್ಯ. ಬ್ರಹ್ಮದೇವರ ಒಂದು ದಿವಸ ಅಂದರೆ ನಮ್ಮ ಲೆಕ್ಕದಲ್ಲಿ 900 ಕೋಟಿ ವರ್ಷ ಆಗುತ್ತೆ. ನಮ್ಮ ಲೆಕ್ಕದಲ್ಲಿ 900 ಕೋಟಿ ವರ್ಷ ಆದರೆ ಒಂದು ದಿವಸ ಅವರಿಗೆ ಅಂಥದ್ದು 100 ವರ್ಷ ಇರ್ತಾರೆ. ಆಮೇಲೆ ಆದರೂ ಹೋಗಬೇಕಷ್ಟೆ, ಯಾವತ್ತಾದರೂ ಹೋಗಲೇಬೇಕು. ಬಹಳ ದಿವಸ ಬದುಕಿರ್ತಾರೆ ಅಂತ ಅರ್ಥ. ಅಮರರು ಅಂತಂದರೆ ಮಧ್ಯದಲ್ಲಿ ಅಪಮೃತ್ಯು ಬರೋದಿಲ್ಲ ಅವರಿಗೆ, ಕೊನೆಯ ತನಕ ಅವರ ಆಯುಷ್ಯ ಇರೋ ತನಕ ಬದುಕಿರ್ತಾರೆ. ಹೀಗೆ ಅಮೃತವನ್ನು ಕುಡಿಸಿ ದೇವತೆಗಳಿಗೆ ಅಮೃತವನ್ನು ಕುಡಿಸಿ ದೈತ್ಯರಿಗೆ ಅಮೃತವನ್ನು ಕೊಡದೆ ಭಗವಂತ ವಂಚಿಸಿದ ಅಂತಂತಾರೆ. ವಂಚನೆ ಮಾಡಿಲ್ಲ, ಅವರಿಗೆ ಯೋಗ್ಯವಾದದ್ದನ್ನು ಮಾಡಿದಷ್ಟು, ಅವರಿಗೆ ಯೋಗ್ಯವಾದ ಫಲವನ್ನು ಕೊಟ್ಟು ಪರಮಾತ್ಮ. ಯಾಕಂದರೆ ಅವರ ಯೋಗ್ಯತೆ ಅನುಗುಣವಾಗಿ ಕೊಡಬೇಕಲ್ಲ. ಒಬ್ಬನಿಗೆ
ಶಾಲೆಯಲ್ಲಿ ಅಧ್ಯಾಪಕ ಇದ್ದವ ಒಬ್ಬನಿಗೆ 90 ಕೊಡ್ತಾನೆ, ಇನ್ನೊಬ್ಬನಿಗೆ 80 ಕೊಡ್ತಾನೆ, ಒಬ್ಬನಿಗೆ 10 ಕೊಡ್ತಾನೆ. 10 ಕೊಟ್ಟವರಿಗೆ ವಂಚನೆ ಮಾಡಿದ ಅಂದರೆ ಅವನ ಯೋಗ್ಯತೆಗೆ ಅನುಗುಣವಾಗಿ ಫಲ ಕೊಟ್ಟಿದ್ದಾನೆ. ಯೋಗ್ಯತೆಗೆ ಅನುಗುಣವಾಗಿ ಯೋಗ್ಯತೆಗೆ ಮೀರಿ ಫಲ ಕೊಟ್ಟರೆ ವಂಚನೆ, ಅವರವರ ಯೋಗ್ಯತೆಗೆ ಅನುಗುಣವಾಗಿ ಫಲ ಕೊಟ್ಟಿದ್ದಾನೆ. ಆದ್ದರಿಂದ ಭಗವಂತನಲ್ಲಿ ವೈಷಮ್ಯಾದಿ ದೋಷಗಳಿಲ್ಲ ಅಂತ ಅಮೃತ ಮಥನದ ಕಥೆ ಹೇಳ್ತಾರೆ. ಅಮೃತ ಮಥನ ಎಂದೋ ನಡೆದು ಹೋದ ಕಥೆಯಲ್ಲ, ಅದು ಅಲ್ಲಿ ನಡೆದು ಹೋಯ್ತು. ಈಗ ನಮ್ಮ ಶರೀರದಲ್ಲಿ ನಿತ್ಯ ಮಥನ ಆಗಬೇಕು, ಅಮೃತ ಮಥನ ಆಗಬೇಕು. ಅದಕ್ಕೆ ದಾಸರಂದ್ರೆ 7 ನಾರಾಯಣನೇ ಸಮುದ್ರ ಮಥನವ ಮಾಡು 7 ನಾರಾಯಣ ಅಂತ ಕರೆದ್ರೆ ದೇವರನ್ನು ಎಬ್ಬಿಸೋದು ಅಷ್ಟೇ ಅಲ್ಲ, ಅದು ಮಲಗಿದವ್ರನ್ನ ಎಬ್ಬಿಸಬೇಕು. ದೇವರು ಮಲಗಿಲ್ಲ. 7 ಸಮುದ್ರ ಮಥನವ ಮಾಡು ಅಂದ್ರೆ ನಮ್ಮ ಶರೀರದೊಳಗೆ 7 ಸಮುದ್ರ ಇದೆ, ಹೊರಗೂ 7 ಇದೆ. ಬ್ರಹ್ಮಾಂಡದಲ್ಲಿರೋದೆಲ್ಲ ಪಿಂಡಾಂಡದೊಳಗಿದೆ. ಹಾಗಾಗಿ ನಮ್ಮೊಳಗೆ 7 ಸಮುದ್ರಗಳು ಅಂದರೆ 7 ಚಕ್ರ ಇದೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾಚಕ್ರ ಅಂತ ಹೇಳಿ 7 ಚಕ್ರ ಇದೆ. ಈ 7 ಚಕ್ರಗಳ ನಿರಂತರ ಮಥನ ಮಾಡಿ ಅಲ್ಲಿ ಭಗವದ್ ದರ್ಶನ ಮಾಡ್ಕೋಬೇಕು, ಅಮೃತ ಪ್ರಾಪ್ತಿ ಆಗಬೇಕು. ಕಾಮಕ್ರೋಧಾದಿ ಲೋಭಗಳು ನಮ್ಮ ಮನಸ್ಸಿನಿಂದ ಶರೀರದಿಂದ ಹೊರಗೆ ಹೋಗಬೇಕು. ಹಾಗಾಗಿ ಇದು ನಿತ್ಯದಲ್ಲಿ ನಡೆಯಬೇಕಾದ ಕಥೆ ಅಮೃತ ಮಥನ ನಮ್ಮೊಳಗೆ. ಆವಾಗ ಭಗವಂತ ಮಾಡಿ ಮುಗಿಸಿದ್ದು ಮುಗಿದ ಕಥೆ, ನಮ್ಮೊಳಗೆ ನಿತ್ಯದಲ್ಲಿ ನಡೆಯಬೇಕಾದ ಕಥೆ ಅಂತ ಹೇಳಿಕೊಡ್ತಾರೆ. ಹೀಗೆ ಅಮೃತ ಮಥನ ಆಯಿತು. ಘನಘೋರ ಯುದ್ಧ ಶುರುವಾಯಿತು. ನಮಗೆ ಮೋಸ ಮಾಡಿದರು ದೇವತೆಗಳು ಅಂತ ದೈತ್ಯರು ಯುದ್ಧಕ್ಕೆ ಬಂದರು. ಈಗ ದೇವತೆಗಳು ಅಮೃತ ಕುಡಿದಿದ್ರು. ಅಮೃತ ಕುಡಿದಾಗ ಭಯ ಇಲ್ಲ. ಮನುಷ್ಯ ಭಯ ಪಡೋದು ಯಾವುದಕ್ಕೆ? ಮರಣಕ್ಕೆ. ಮರಣದ ಭಯ ಬಿಟ್ಟವನನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ಭಯದ ಮೂಲ ಮರಣದ ಭಯ. ಅದಕ್ಕಾಗಿ ಎಲ್ಲ ಭಯ. ಕೆಲವರಿಗೆ ಫೋಬಿಯಾ ಇರ್ತವೆ, ಮೇಲೆ ಹತ್ತಿದ್ರೆ ತಲೆ ತಿರುಗ್ತದೆ ಅವರಿಗೆ. ಮೇಲೆ ಹತ್ತಿದ್ರೆ ಫೋಬಿಯಾ, ತಲೆ ಯಾಕಂದ್ರೆ ಮೇಲೆ ಬಿದ್ದರೆ ಸಾಯ್ತೇನೆ ಅಂತ ಭಯ ಅವರಿಗೆ. ಕೆಲವರಿಗೆ ಬೆಂಕಿಯ ಭಯ, ಬೆಂಕಿ ಬಿದ್ದರೆ ಸತ್ತು ಹೋಗ್ತಾರೆ ಅಂತ ಭಯ, ಅವರಿಗೆ ಫೈರ್ ಫೋಬಿಯಾ ಅಂತ ಕರೀತಾರೆ. ಕೆಲವರು ನೀರು ನೋಡಿದ್ರೆ ತಲೆ ತಿರುಗಿ ಬೀಳ್ತಾರೆ, ಅವರಿಗೆ ನೀರಿನ ಭಯ ಇದೆ. ಅಂತೂ ಎಲ್ಲ ಭಯದ ಹಿಂದಿನ ಭಯ ಮರಣದ ಭಯ. ಆ ಮರಣದ ಭಯ ಹೋಗಿಬಿಟ್ರೆ ಆ ಮನುಷ್ಯನ ಹಿಡಿಯೋದು ಬಹಳ ಕಷ್ಟ ಅಂತ. ಈಗ ದೇವತೆಗಳಿಗೆ ಮರಣದ ಭಯ ಹೋಗಿಬಿಡ್ತು. ಏರಿ ಹೋಗಿ ದೈತ್ಯರ ಮೇಲೆ ಯುದ್ಧ ಮಾಡಿದರು. ಬಲಿ ಇಂದ್ರನಿಗೂ ಯುದ್ಧ ಆಯಿತು. ಬಲಿಗೂ ಇಂದ್ರನಿಗೂ ಯುದ್ಧ ಆದರೆ ಯುದ್ಧದಲ್ಲಿ ಬಲಿ ಸೋತು ಹೋದ. ಇಂದ್ರ ನಕ್ಕ, ನೀನು ಮೋಸದಿಂದ ಗೆಲ್ಲಿಗೆ ಬಂದಿದ್ದಿ, ನಾನು ನಿನಗೆ ಸೋಲಿಸಿದ್ದೀನಿ ಅಂತ ನಕ್ಕ. ಆದರೆ ಬಲಿ ಅವನು ಅಸುರ ಕುಲದಲ್ಲಿ ಹುಟ್ಟಿದ್ರು, ಅತ್ಯುತ್ತಮನಾದ ಚೇತನ ಅವನು, ಮುಂದೆ ಇಂದ್ರ ಪದವಿಗೆ ಬರಲಿಕ್ಕೆ ಯೋಗ್ಯನಾದವ. ಹಾಗಾಗಿ ಬಲಿ ನಕ್ಕು ಹೇಳಿದ, ಜಯಾಪಜಯಗಳು ದೈವಾಧೀನ, ಜಯಾಪಜಯ ದೈವಾಧೀನ. ಇವತ್ತು ನೀನು ಗೆದ್ದಿ, ನಾಳೆ ನಾನು ಗೆಲ್ಲಬಹುದು, ನನಗೂ ಗೆಲ್ಲುವ ಕಾಲ ಬರಬಹುದು. ಯುದ್ಧದಲ್ಲಿ ಬಲ ಇದ್ದವರೇ ಗೆಲ್ತಾರೆ ಅಂತ ನಿಯಮ ಇಲ್ಲ. ಬಲ ಇದ್ದವರೇ ಯುದ್ಧದಲ್ಲಿ ಗೆಲ್ತಾರೆ ಅಂತ ನಿಯಮ ಇಲ್ಲ. ಬಲ ಇದ್ದವರೇ ಯುದ್ಧದಲ್ಲಿ ಗೆಲ್ಲೋದು ಅಂತ ನಿಯಮ ಆದರೆ ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಸೋಲಬೇಕಾಗಿತ್ತು. 11 ಅಕ್ಷೋಹಿಣಿ ಸೇನೆ ಅವರದು, 7 ಅಕ್ಷೋಹಿಣಿ ಇವ್ರದ್ದು, 1.5 ಪಟ್ಟು ಸೈನ್ಯ ಅವರದ್ದು. ಹಾಗಾಗಿ ಬಲವೇ ಪ್ರಧಾನ ಅಂತ ಆಗೋದಾಗಿಬಿಟ್ರೆ ಅಲ್ಲಿಂದಲೇ ಲೆಕ್ಕ ಶುರು, ಪಾಂಡವರು ಸೋಲಬೇಕಾಗಿತ್ತು. ಆದರೆ ಅನೇಕ ಸಂದರ್ಭಗಳಲ್ಲಿ ಅಲ್ಪ ಸೈನ್ಯ ಇದ್ದವರು ಗೆದ್ದಾರೆ. ಕಾರಣ ಏನು ಅಂದರೆ ಅವನ ಯುದ್ಧ ಮಾಡುವ ಕ್ರಮ, ಕೊನೆಯಾಗಿ ಯಾರು ಗೆಲ್ಲಬೇಕು ಅಂತನೋ ಭಗವಂತನ ನಿಯತಿ, ಯಾರಿಗೆ ಗೆಲುವು ಕೊಡಬೇಕು ಅಂತನ್ನೋದು ಭಗವಂತನ ಇಚ್ಛೆ ಇದೆ, ಅವರು ಗೆಲ್ತಾರೆ. ಇಲ್ಲದವರಿಗೆ ಸೋಲಾಗ್ತದೆ. ಹಾಗಾಗಿ ಗೆಲ್ಲುವವನಿಗೆ ಗೆಲ್ಲಲಿಕ್ಕೆ ಬೇಕಾದ ರೀತಿಯಲ್ಲಿ ಮನಃಪ್ರವೃತ್ತಿ ಮಾಡಿಸುವವನು ದೇವರೇ, ಸೋಲುವವನಿಗೆ ಸೋಲಲಿಕ್ಕೆ ಬೇಕಾದ ರೀತಿಯಲ್ಲಿ ಮನಃಪ್ರವೃತ್ತಿಯನ್ನು ಮಾಡಿಸುವವನು ದೇವರೇ. ಹಾಗಾಗಿ ಗೆಲುವು ಸೋಲು ಭಗವಂತನ ಅಧೀನ. ಬಲಿ ಅಂದ, ನಿರ್ವಿಕಾರನಾಗಿದ್ದ, ಇವತ್ತು ನನಗೆ ಸೋಲು ಬಂದಿದೆ ಸಂತೋಷ ಅಂದ್ಬಿಟ್ಟ. ಅದು ಅವನ ಯೋಗ್ಯತೆ. ಆ ಯೋಗ್ಯತೆಗೆ ಮೆಚ್ಚಿ ದೇವರು ಅವನಿಗೆ ಇಂದ್ರ ಪದವಿ ಕೊಡ್ತಾನೆ. ಇಲ್ಲೇ ಇದ್ದವರಿಗೆ ಉನ್ನತ ಪದವಿ ಸುಲಭದಲ್ಲಿ ಬರುವುದಿಲ್ಲ. ಕರ್ನಾಟಕದಲ್ಲಿ ಒಂದು 50 MLA ಖರೀದಿ ಮಾಡಿದರೆ ಆಗಿಬಿಡ್ಬೋದು. ಇವತ್ತಿನ ವರ್ತಮಾನ ರಾಜಕಾರಣದಲ್ಲಿ ದುಡ್ಡಿದ್ದವ ಆಗಿಬಿಡ್ಬೋದು, ಅಧಿಕಾರಕ್ಕೆ ಬಂದುಬಿಡ್ಬೋದು. ದೇವರ ರಾಜ್ಯದಲ್ಲಿ ಹಂಗೆಲ್ಲ ಆಗೋದಿಲ್ಲ. ಯೋಗ್ಯತೆ ಇಲ್ಲದೇ ಇದ್ದವರನ್ನು ಯಾವುದಕ್ಕೂ ಅವನು ಮುಟ್ಟೋದಿಲ್ಲ ದೇವರು. ಹಾಗಾಗಿ ಭಗವಂತ ಯೋಗ್ಯತೆ ಇದ್ದವರಿಗೇನೆ ಅವರ ಕಡೆಯಿಂದ ಅದನ್ನು ಮಾಡಿಸ್ತಾನೆ. ಹಾಗಾಗಿ ಸೋಲನ್ನು ಬಲಿ ನಿಶ್ಚಿಂತೆಯಿಂದ ಸ್ವೀಕಾರ ಮಾಡಿದ. ಅದು ಅವನ ದೊಡ್ಡ ಯೋಗ್ಯತೆ. ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭವು ಜಯಾಜಯವು, ಸೋಲನ್ನು ಮಾಡಿದ. ಹಾಗಾಗಿ ಮನುಷ್ಯನಿಗೆ ಎಲ್ಲದರಲ್ಲೂ ಸೋಲು ಬರ್ತದೆ ಅಂತಿಲ್ಲ, ಎಲ್ಲದರಲ್ಲೂ ಗೆಲ್ತಾನೆ ಅಂತೂ ಇಲ್ಲ.
ಗೆದ್ದರೆ ಭಗವಂತನ ಅನುಗ್ರಹದಿಂದ ನಾನು ಮಾಡಿದ ಕೆಲಸದಲ್ಲಿ ಭಗವಂತ ಜಯ ಕೊಡ್ತಾನೆ, ಭಗವಂತನ ಇಚ್ಛೆ ಇದೆ ಅಂತ ಅನ್ಕೋಬೇಕು. ಸೋತರೆ, ಸೋಲು ಬಂದರೆ ಗೆಲುವಿನಿಂದ ನನಗೆ ಅಹಂಕಾರ ಬರಬಾರದು ಅಂತ ಸೋಲಿಸಿ ಭಗವಂತ ಪಾಠ ಕಲಿಸ್ತಾನೆ ಅಂತ ಅನ್ಕೋಬೇಕು. ಗೆಲುವಿನಿಂದ ನಾನು ಅಹಂಕಾರಿ ಆಗಬಾರದು ಅಂತ ಅನ್ನೋದಕ್ಕೆ ಆವಾಗ ಸೋಲಿಸಿ ಭಗವಂತ ನಿನಗೂ ಸೋಲು ಬರ್ತದೆ, ಎಚ್ಚರಿಕೆಯಿಂದ ಇರು, ನೀವು ನಿರಂತರವಾಗಿ ಗೆಲ್ಲಲಿಕ್ಕೆ ದೇವರಲ್ಲ ಅಂತ ನೆನಪಿಸ್ತಾನೆ ಅಂತ ಸೋಲನ್ನು ದೇವರು ನಮ್ಮ ಯೋಗ್ಯತೆಯ ನೆನಪು ಕೊಡುವುದಕ್ಕೆ ಕೊಡುವ ಪಾಠ ಅಂತ ತಿಳ್ಕೋಬೇಕು. ಸೋಲು ಗೆಲುವು ಬಂದೇ ಬರುತ್ತೆ ಅಂತ ಬಲಿ. ಆಗ ದೇವತೆಗಳು ದೈತ್ಯರ ಮೇಲೆ ನುಗ್ಗಿ ಹೊಡಿಲಿಕ್ಕೆ ಶುರು ಮಾಡಿದರು. ಎಲ್ಲ ದೇವತೆಗಳು ಓಡಿ ಹೋಗ್ಬಿಟ್ರು. ಈ ಮಧ್ಯದಲ್ಲಿ ಆಗ ಯೋಷಿದ್ವೇಷು ಸಸ್ಯಕರಾಗ್ರಹಾಸ್ಯ ಕಂದುಕೋ ಯಥ, ಇಷ್ಟರಲ್ಲಿ ಇನ್ನೊಂದು ಕಥೆ ಹೇಳಿಕೊಡ್ತಾರೆ. ಭಗವಂತನಿಗೆ ಮೋಹಿನಿ ರೂಪ ತಗೊಂಡಿದ್ನಲ್ಲ, ಈ ಮೋಹಿನಿ ರೂಪ ತಗೊಂಡಾಗ ರುದ್ರದೇವರು ನೋಡಿರಲಿಲ್ಲ. ವಿಷಪಾನ ಮಾಡಿದ್ರು, ತಲೆ ತುರಿಸಿ ಬಂದಿತ್ತು, ಮಲ್ಕೊಂಡಿದ್ರು ಎಲ್ಲೋ ಮೂಲೆ. ವಿಷಪಾನ ಮಾಡಿ ತಲೆಸೂಲಿಯಾಗಿ ಎಲ್ಲೋ ಮೂಲೆ ಮಲ್ಕೊಂಡ್ಬಿಟ್ಟಿದ್ರು. ಮೋಹಿನಿ ರೂಪ ನೋಡಿರಲಿಲ್ಲ. ಮೋಹಿನಿ ರೂಪ ನೋಡಿರಲಿಲ್ಲ. ಹೋಗಿ ಭಾರಿ ಇತ್ತು, ಏನು ನೀನು ನೋಡಲಿಲ್ಲ ಅಂದ್ಬಿಟ್ರಿ ಯಾರು. ಹೋಗಿ ಮೋಹಿನಿ ರೂಪ ತೋರಿಸು ಬಂದತ್ತರು, ಯಾವಾಗ ಬರಲಿ ಅಂತ. ದೇವರಂತ ಅಂದ್ಕೊಂಡು ಏನು ಮಾಡ್ತೀವೋ, ಅವಶ್ಯ ಇತ್ತು ಅಂತ ಅಲ್ಲಿ ಮಾಡಿದ್ದೆ, ಬೇಕಾದಷ್ಟು ರೂಪ ಇದೆ ನಾನು ನೋಡ್ಲಿಕ್ಕೆ, ಅದನ್ನೇನು ಮಾಡ್ತೀನಿ ಅಂತ ಹೇಳಿದ್ರು ಕೇಳಲ್ಲ, ನೋಡ್ಬೇಕು ಅಂತ ಹಠ ಮಾಡಿದ್ರು. ಕೆಲವ್ರು ಹಿಂಗೆ ಇರ್ತದೆ, ಯಾವುದೋ ಒಂದು ಸಣ್ಣ ವಿಷಯ ತಗೊಂಡು ಅದನ್ನೇ ಕೇಳ್ತಿರ್ತಾರೆ. ಬ್ಯಾಡ ಅಂದರು ಅದನ್ನೇ ಕೇಳ್ತಿರ್ತಾರೆ. ಏನಾಯ್ತು ಅದನ್ನು ನೋಡಿದ್ರಿ, ನಾವು ಸಿಗ್ತೇನೆ ನಿಮಗೆ ಅಂತ. ಹೆಂಗಾಯ್ತು, ಒಬ್ಬರು ಆಚಾರ್ಯ ಕೇಳ್ತಿದ್ರು ಬಂದಾಗೆಲ್ಲ. ಸಪ್ತಾಹ ಇತ್ತು, ಮೊದಲೇ ದಿವಸ ಒಬ್ಬ ಅಜ್ಜಿ ಬಂದು ಕೇಳಿದ್ಲು, ಆಚಾರ್ಯ ಪ್ರಹ್ಲಾದರಾಜರ ಹೆಂಡತಿ ಹೆಸರೇನು ಅಂತ. ಇಡೀ ಭಾಗವತದಲ್ಲಿ ಪ್ರಹ್ಲಾದರಾಜರ ಹೆಂಡತಿ ಹೆಸರಿಲ್ಲ. ಪ್ರಹ್ಲಾದರಾಜರ ಹೆಂಡತಿ ಹೆಸರು ಬರೋದೇ ಇಲ್ಲ ಅಂದ್ಬಿಟ್ರಪ್ಪ. ಅಪ್ಪ ನಾನು ನೋಡಿ ಹೇಳ್ತೇನೆ ಅಂದರು. ದಿನ ಗಂಟೆ ಬಾರಿಸಿದ ಕೂಡ ಕೇಳ್ಬೇಕು, ನೋಡಿದ್ರೇನು ಅಂತ. 3 ದಿವಸ ಆಯ್ತು, 4 ದಿವಸ ಆಯ್ತು, 5 ದಿವಸ ಆಯ್ತು, ತಲೆ ಕೆಡ್ತು. 4 ದಿವಸ ಹೇಳ್ಬಿಟ್ರು ಅವರು. ಆ ಪ್ರಹ್ಲಾದರಾಜರ ಹೆಂಡತಿ ಹೆಸರು ಸುಬ್ಬಮ್ಮ ಅಂದರು. ಏನು ಮಾಡ್ತಿ ತೊಗೊಂಡು ಅಂದ್ರೆ ಆಮೇಲೆ ಸಿಟ್ಟಿ ಬಂದು ಇಷ್ಟೆಲ್ಲ ಹೇಳಿವಿ, ಕೇಳಿಬಿಟ್ಟು ಪ್ರಹ್ಲಾದರಾಜರ ಹೆಸರು ತೊಗೊಂಡು ಏನು ಮಾಡ್ತಿ, ಏನು ಮರದ ಮಗನ ಕೊಡಬೇಕಾಗಿದೆ ನಿನಗೆ. ಬೇಕಾದಷ್ಟು ಹೇಳಿರ್ತೀವಿ, ಅದನ್ನು ಬಿಟ್ಟು ಇಲ್ಲೇ ಇದಕ್ಕೆ ಬೆನ್ನು ಹತ್ತಿದ್ದು ಮಾಡ್ತೀನಿ. ಪ್ರಹ್ಲಾದರಾಜ ಹೆಂಡತಿ ನಿನಗೆ ಬೇಕಾಗಿದೆ ಅಂತ ಬೈದು ಕಳಿಸಿದ್ರು. ಹಿಂಗೆ ಅದಕ್ಕೂ ಬೆನ್ನು ಹತ್ತಾರೆ. ರುದ್ರದೇವರು ಇಲ್ಲ ನಾನು ನೋಡಲೇಬೇಕು, ಎಲ್ಲಿ ಬರಲಿ ಅಂದರು. ದೇವ್ರಂದ ಎಲ್ಲರಲ್ಲಿ ಪಾಪ ಆಗೋದು ಬೇಡ ಅಂಥೇಳಿ ಇಂಥ ದಿವಸ ಸಾಯಂಕಾಲ ಅಲ್ಲಿ ಹಳ್ಳದ ದಂಡಿಗೆ ಬಾ ನಾವು, ಅಲ್ಲಿ ತೋರಿಸ್ತೀನಿ ನಿನಗೆ, ಹಳದಾಗ ಬಾ ಅಂತ ಕರೆದ. ಅಲ್ಲಿ ಹೋಗಿ ರುದ್ರದೇವರು ಹೋಗಿ ನಿಂದ್ರೋದ್ರೊಳಗೆ ಪಾರ್ವತಿಯನ್ನು ಬಿಟ್ಟೇ ಹೋದ್ರು ಇವರು. ಹಿಂಗೆಲ್ಲ ಆಗೋದು ಬೇಡ, ಏನೋ ಅನುಕೂಲ ಆಗೋದು ಬೇಡ ಅಂತೇಳಿ ದೇವರು ಅತ್ಯದ್ಭುತವಾದ ಸ್ತ್ರೀ ರೂಪ ತಗೊಂಡು ನಿಂತ್ಕೊಂಡ. ಆ ಸ್ತ್ರೀ ರೂಪ ನೋಡಿ ರುದ್ರದೇವರು ಮೋಹಗೊಂಡು ಆ ದೇವರನ್ನು ಆಲಿಂಗನ ಮಾಡ್ಕೋಬೇಕು ಅಂತ ಓಡಿ ಹೋಗಿ ನಿಂತ್ಕೊಂಡ್ರು. ಆಲಿಂಗನ ಮಾಡ್ಕೋಬೇಕು ಅಂತ ಓಡಿ ಹೋಗಿ ನಿಲ್ಲೋದ್ರಲ್ಲಿ ಭಗವಂತ ಶಂಖಚಕ್ರ ಗದಾಧಾರಿಯಾಗಿ ಪುರುಷ ರೂಪ ತೋರಿಬಿಟ್ಟ. ಆಮೇಲೆ ರುದ್ರದೇವರು ವಿರಳಿತರಾಗಿ ಪ್ರಾರ್ಥನೆ ಮಾಡಿದರು, ಅನುಗ್ರಹ ಮಾಡಿ ಕಳಿಸಿದ ಅಂತ ಭಾಗವತ ಕಥೆ ಹೇಳ್ತದೆ. ಇನ್ನು ಕೆಲವರು ಅಂತಾರೆ, ಅಯ್ಯಪ್ಪ ಹರಿಹರ ಪುತ್ರ. ಭಗವಂತ ಮೋಹಿನಿ ರೂಪ ಹಾಕಿದಾಗ ರುದ್ರದೇವರಿಂದ ಮೋಹಿನಿಯಲ್ಲಿ ಹುಟ್ಟಿದವ ಅಂತಂತಾರೆ. ದೇವರ ಅಂಗಸಂಗವನ್ನು ಲಕ್ಷ್ಮೀದೇವಿಗೂ ಸ್ವತಂತ್ರವಾಗಿ ಕೊಡೋದಿಲ್ಲ. ಅವನು ತನ್ನದೇ ಸ್ತ್ರೀ ರೂಪದ ರಮಣ ಮಾಡ್ತಾನೆ. ಸ್ವರಮಣ ಲಕ್ಷ್ಮೀದೇವಿಗೂ ದೇವರ ಅಂಗಸಂಗ ನೇರವಾಗಿಲ್ಲ ಅಂತಂತಾನೆ. ಲಕ್ಷ್ಮಿಯಲ್ಲಿರುವ ತನ್ನದೇ ಸ್ತ್ರೀ ರೂಪದ ಜೊತೆಗೆ ದೇವರ ರಮಣ ಮಾಡ್ತಾನೆ. ಲಕ್ಷ್ಮೀದೇವಿಗೂ ನೇರವಾಗಿ ರಮಣ ಕೊಡೋನಲ್ಲ, ಲಕ್ಷ್ಮೀ ಅಪೇಕ್ಷೆ ಸ್ವರಮಣ ಅಂತ ಅನ್ನೋದು ಆ ಕಾರಣಕ್ಕೆ ಅವನಿಗೆ ಸ್ವರಾಟ್ ಅಂತಾರೆ. ಹಾಗಾಗಿ ರುದ್ರದೇವರಿಗೆ ದೇವರ ಅಂಗಸಂಗದ ಎಲ್ಲ ಯೋಗ್ಯತೆ ಬರಬೇಕು. ಆದ್ದರಿಂದ ಅಯ್ಯಪ್ಪ ಅಂತನ್ನುವ ದೇವರು ಷಣ್ಮುಖ ಅಂತನ್ನೋ ಅರ್ಥದಲ್ಲಿ ಪೂಜೆ ಮಾಡಲಿ, ರುದ್ರದೇವರ ಮಗ ಷಣ್ಮುಖ ಮಣಿಕಂಠ ಅಂತ ಪೂಜೆ ಮಾಡಲಿ. ಆದರೆ ದೇವರು ಮತ್ತು ರುದ್ರದೇವರಿಂದ ಹುಟ್ಟಿದ ಮಗ ಅಂತ ಪೂಜೆ ಮಾಡಿದ್ರೆ ಅಪ್ರಾಮಾಣಿಕ ಕಥೆ, ಅದು ಅಪ್ರಾಮಾಣಿಕ ದೇವತೆ. ಅದು ಅವನು ಷಣ್ಮುಖ ಅಂತ ಹೇಳಿ ಪೂಜೆ ಮಾಡೋದಾದರೆ ಆ ಪೂಜೆ ಮಾಡಲಿ, ಅದರದೇನು ತೊಂದರೆ ಇಲ್ಲ, ಯಾರ ಪೂಜೆಗೂ ಎಂತ ನಿಷೇಧ ಇಲ್ಲ. ಆದರೆ ಅವನು ರುದ್ರದೇವರ ಮಗ ಅಂತ ಪೂಜೆ ಮಾಡಬೇಕು ಅವನನ್ನು. ಈ ಕಥೆಯನ್ನು ಭಾಗವತಾದಿಗಳು ಒಪ್ಪುವುದಿಲ್ಲ. ಹೀಗೆ ಭಗವಂತ ಆ ರುದ್ರದೇವರಿಗೆ ತೋರಿಸಿಕೊಟ್ಟ ಕಥೆಯನ್ನು ಹೇಳ್ತಾರೆ. ಆಮೇಲೆ ಯುದ್ಧ ಆಯ್ತಲ್ಲ, ಯುದ್ಧದಲ್ಲಿ ಎಲ್ಲರೂ ಓಡಿ ಹೋಗ್ಬಿಟ್ರು. ಬಲಿ ಹೇಳ್ತಾನೆ, ಯುದ್ಧ ಈಗ ನಮಗೆ ಜಯ ಕಾಲ ಇಲ್ಲ. ಈಗ ದೇವತೆಗಳು ಜಯದ ಕಾಲ, ಈಗ ಜಯದ ಕಾಲ. ಆದ್ದರಿಂದ ನೀವು ಯಾರು ಯುದ್ಧ ಮಾಡಲಿಕ್ಕೆ ಹೋಗಬೇಡಿ. ಮನುಷ್ಯ ಕೆಲಸ ಮಾಡಬೇಕು ಅಂದರೆ ದೇಶ ಕಾಲೋಚಿತವಾದ ಚಿಂತನೆ ಇರಬೇಕು. ಯಾವ ದೇಶದಲ್ಲಿ ಏನು ಮಾಡಿದರೆ ನನಗೆ ಯಶಸ್ಸು ಸಿಗ್ತದೆ, ಯಾವುದು ಮಾಡಲಿಕ್ಕೆ ಯೋಗ್ಯ ಅಂತನ್ನುವ ಚಿಂತನೆ ಇರಬೇಕು. ಕೆಲವು ಮಾಡ್ತಿರ್ತಾರೆ ನೋಡ್ರಿ, ಮಠದಾಗ ಒಂದು ಪ್ಯಾಂಟ್ ಹಾಕಿ ತೆಗಿಲಿ ಅಂತ ಜಗಳ ಮಾಡ್ತಿರ್ತಾರೆ. ಪ್ಯಾಂಟ್ ಎಲ್ಲ ಹಿಂಗೆ ಊಟ ಮಾಡಿದ್ರೆ ಅದು ಪ್ಯಾಂಟ್ ಹಾಕಿ ತೆಗಿಲಿ ಅಂತಿರ್ತಾರೆ. ಇನ್ನು ಕೆಲವರೆಲ್ಲ ಹೋಟೆಲ್ ಒಳಗೆ ಮಡಿ ಉಟ್ಕೊಂಡು ಹೋಗಿ ಕೂತ್ಕೊಂಡ್ಬಿಟ್ರೆ
ನಮಗೆ ನಡೀತದೆ, ನಿಂಗೆ ನಡೀತದೆ, ಕರೆದವ್ನು ನಡಿಬೇಕಲ್ಲ. ನಿಂಗೆ ಹೆಂಗೂ ನಡೀತದೆ, ಕರೆದವ್ನು ನಡಿಬೇಕಲ್ಲ. ಅವ್ನು ಹೆಂಗೆ ಕರೆದಾನೋ ಹಂಗೆ ಹೋಗ್ಬೇಕು ನೀನು. ಹಾಗಾಗಿ ದೇಶ ಕಾಲಾವಸ್ಥೋಚಿತವಾದ ಜ್ಞಾನ ಎಲ್ಲ ಗೊತ್ತಿರಬೇಕು. ಬಲಿ ಅಂದ, ಅವನು ದೇಶ ಕಾಲ ಚೆನ್ನಾಗಿತ್ತು. ಇದು ದೇವತೆಗಳ ಜಯದ ಕಾಲ, ದೇವರು ಸಂಕಲ್ಪ ಮಾಡಿದ್ದಾನೆ. ನಮಗೆ ಜಯ ಕೊಡುವ ಸಂಕಲ್ಪ ದೇವರಿಲ್ಲ ಇದ್ದಾಗ ಎಷ್ಟು ಪ್ರಯತ್ನ ಮಾಡಿದ್ರು ಜಯ ಸಿಗೋದಿಲ್ಲ. ಜಯಕ್ಕಾಗಿ ಚಿಂತೆ ಮಾಡಿಬಿಡ್ರಿ, ನೀವು ಹೋಗ್ಬಿಡ್ರಿ, ರಸಾತಳಕ್ಕೆ ಹೋಗ್ಬಿಡ್ರಿ ಅಂದ. ಎಲ್ಲರೂ ರಸಾತಳಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ರು. ಆಗ ಬಲಿ ಅಂದ, ಏನು ಮಾಡೋದು ಬೇಡ ಅಂಥೇಳಿ ಶುಕ್ರಾಚಾರ್ಯರ ಮನೆಗೆ ಹೋಗಿ ಸೇವೆಗೆ ನಿಂತ್ಕೊಂಡ್ಬಿಟ್ಟು. ಬಲಿ ರಾಜ್ಯ ಪದವಿಯನ್ನು ಬಿಟ್ಟ, ಶುಕ್ರಾಚಾರ್ಯರ ಸೇವೆಗೆ ನಿಂತ್ಕೊಂಡ್ಬಿಟ್ಟು. ಸೇವೆಗೆ ನಿಂತ್ಕೊಂಡು ಅವರನ್ನು ನಿರಂತರವಾಗಿ ಸೇವೆ ಮಾಡಿ, ನಿರಂತರವಾಗಿ ಸೇವೆ ಮಾಡಿ ಅವರಿಗೆ ಸ್ನಾನಕ್ಕೆ ಹಾಕೋದು, ಅವ್ರ ಬಟ್ಟೆ ಒಗೆಯೋದು, ಅವ್ರ ಪೂಜೆಗೆ ಅನುಕೂಲ ಮಾಡೋದು, ಎಲ್ಲ ಸೇವೆ ಮಾಡಿ. ಸೇವೆ ಮಾಡಿದ್ರೆ ಶುಕ್ರಾಚಾರ್ಯಗೆ ಆಶ್ಚರ್ಯ ಆಯ್ತು. ಯಾಕೋ ಸೇವಾಕ್ಕೆ ಬಂದೆ, ನೀ ರಾಜ, ನನ್ನ ಸೇವಕ್ಕೆ ಯಾಕೆ ಬಂದೆ ಅಂದರು. ನನ್ನ ರಾಜ್ಯ ತೊಗೊಂಡು ಏನು ಮಾಡ್ತೀರಿ, ರಾಜ್ಯ ಅದು ಶಾಶ್ವತ. ಗುರುಗಳು ಇವಾಗ ನಿಮ್ಮ ಸೇವೆ ಮಾಡೋದು ನನ್ನ ಉದ್ಧಾರಕ್ಕೆ ಕಾರಣ, ಗುರು ಸೇವೆ ಮಾಡ್ಲಿಕ್ಕೆ ಬಂದೇನಿ ಅಂತ. ವಿನಯ ನೋಡಿ, ಅವನ ವಿನಯ ನೋಡಿ ಬಹಳ ಆಶ್ಚರ್ಯ ಆಯಿತು, ಬಲ ಆಯಿತು. ಅವರಿಗೆ ಅನುಗ್ರಹ ಮಾಡಬೇಕು ಅಂತ ಅನ್ನಿಸ್ತು. ಯಾಕಪ್ಪ ರಾಜ್ಯ ಕಳ್ಕೊಂಡಿದ್ದೀನಿ, ದುಃಖ ಇದೆಯಾ ನಿನಗೆ? ಪರಾಜಿತ ಶ್ರೀ ರಸಭಿಶ್ಚಹಾಪಿತು ಇಂದ್ರೇಣ ರಾಜನ್ ಭೃಗುಭಿಸ್ಸಜೀವಿತ ಸರ್ವಾತ್ಮನಾಥ ನವಜದ್ಭೃಗುನ್ ಬಲಿ ಶಿಶೋ ಮಹಾನ್ ಸ್ವಾರ್ಥ ನಿವೇದನೇನ. ಸಾಮಾನ್ಯವಾಗೆಲ್ಲದು ಸ್ವಾರ್ಥಕ್ಕಾಗಿ ಮಾಡ್ತಾರೆ, ಎಲ್ಲ ಸ್ವಾರ್ಥ ಬಿಟ್ಟು ಗುರು ಸೇವೆ ಮಾಡ್ರು. ತಂ ಬ್ರಾಹ್ಮಣ ಭೃಗವ ಪ್ರೀಯಮಾಣಾ ಅಯಾಜಯನ್ ವಿಶ್ವಜಿತಾ ತ್ರಿಲೋಕಂ ಜಿಗೀಷಮಾಣಂ ವಿಧಿನಾಭಿಷಿಚ್ಯ ಮಹಾಭಿಷೇಕೇಣ ಮಹಾನುಭಾವಾ. ಅವನು ಕರೆದ, ನಿಂಗೆ ರಾಜ್ಯ ಬೇಕಾ? ನಿನ್ನ ರಾಜ್ಯ ಬೇಡ, ಇಂದ್ರ ರಾಜ್ಯನೇ ಬೇಕಾ? ಇಂದ್ರನ ಪದವಿ ಬೇಕಾ ನಿನಗೆ? ಕೂಡ್ಬೋದು, ನಾ ಕೊಡಿಸ್ತೀನಿ ಬಾ ನಿನಗೆ ಅಂತ ಕರೆದು ವಿಶ್ವಜಿತ್ ತ್ಯಾಗ ಮಾಡಿಸಿದ್ರು. ವಿಶ್ವಜಿತ್ ತ್ಯಾಗ ಅಂದರೆ ಬೃಹತಿ ಶಾಸ್ತ್ರದ ಮೂಲ ಮಂತ್ರಗಳು. ಬೃಹತಿ ಶಾಸ್ತ್ರ ಮೂಲ ಹೆಂಗಿತ್ತು ಹಾಗೆ ಮಾಡಿದರೆ ಅದು ಪ್ರಕೃತಿ ಯಾಗ, ಅದಕ್ಕೆ ವಿಶ್ವಜಿತ್ ಅಂತ ಕರೀತಾರೆ. ಬೃಹತಿ ಶಾಸ್ತ್ರದ ಮಂತ್ರಗಳು ಈಗ ವಿಕೃತ ಮಂತ್ರಗಳಿವು. ಅಂದರೆ ಬೃಹತಿ ಶಾಸ್ತ್ರದ ಎಲ್ಲ ಅಕ್ಷರಗಳು 36 ಅಕ್ಷರದಲ್ಲೇ ಇರಬೇಕು. ಎಲ್ಲ ಅನ್ನೋದು ಬೃಹತಿ ಛಂದಸ್ಸಿನಲ್ಲಿ ಇಲ್ಲ, ಕೆಲವು ಅನುಷ್ಠುಪ್ನಲ್ಲಿ ಜಾಸ್ತಿ ಇದೆ. ಗಾಯತ್ರಿಯಲ್ಲಿ ಮಂತ್ರ ಇದೆ, ಅವುಗಳ ಅಕ್ಷರಗಳನ್ನು ತೆಗೆದು ಇನ್ನೊಂದಕ್ಕೆ ಸೇರಿಸಿ ಬೃಹತಿ ಮಾಡಿದ್ದಾರೆ. ಮಧ್ಯದೆಲ್ಲ ಹಾಗೆ ಇದೆ, ಮೊದಲಿನ ಭಾಗ ಎಲ್ಲ ಅನುಷ್ಠುಪ್ ಛಂದಸ್ಸಲ್ಲಿದೆ. ಅನುಷ್ಠುಪ್ ಛಂದಸ್ಸನ್ನು ತೆಗೆದು 32 ಅಕ್ಷರದ ಛಂದಸ್ಸನ್ನು ತೆಗೆದು 36 ಅಕ್ಷರದ ಮಾಡ್ತಾರೆ. ಮಾಡಿದಾಗ ಅದು ಬೃಹತಿ ಆಗ್ತದೆ. 36 ಅಕ್ಷರಗಳ 1000 ಮಂತ್ರ ಆಗಿ 36,000 ಅಕ್ಷರಗಳ 1,000 ಮಂತ್ರ ಆಗ್ತದೆ. ಆ 36,000 ಅಕ್ಷರಗಳಲ್ಲಿ 1,000 ಸ್ವರಗಳು 1,000 ವ್ಯಂಜನಗಳು ಸೇರಿರ್ತದೆ. ಆ 1,000 ಸ್ವರಗಳಿಂದ ಪ್ರತಿಪಾದನಾದ ಭಗವಂತನ 36,000 ರೂಪಗಳು ನಮ್ಮ ದೇಹದ ಬಲಭಾಗದ 36,000 ನಾಡಿಯಲ್ಲೂ, ಆ ವ್ಯಂಜನ ಪ್ರತಿಪಾದ್ಯವಾದ 36,000 ರೂಪಗಳು ನಮ್ಮ ದೇಹದ ಎಡಭಾಗದಲ್ಲೂ ಇದೆ. ಹೀಗೆ ನಮ್ಮೊಳಗೇನೆ ಭಗವಂತ 36,000 ದಂಪತಿ ದೇವರದ್ದು 72,000 ರೂಪಗಳಿಂದ ಕೂತಿದ್ದಾನೆ. ಹಾಗಾಗಿ ಇವು ಈಗ ವಿಕೃತವಾಗಿ ಆಗ ಮಂತ್ರಗಳು. ಅವನು ಮೂಲದಲ್ಲೇ ಇದ್ದಾಗ ಪಠನ ಮಾಡಿದ ಅದಕ್ಕೆ ಪ್ರಕೃತಿ ಯಾಗ ಅಂತ ಕರೀತಾರೆ. ಅದನ್ನು ವಿಶ್ವಜಿತ್ ಯಾಗ ಅಂತಂದರು. ಆ ಯಾಗವನ್ನು ಮಾಡಿಸಿದರು ಒಂದು ಕಡೆಯಿಂದ. ವಿಶ್ವಜಿತ್ ಯಾಗವನ್ನು ಮಾಡಿಸಿ ಪೂರ್ಣಾಹುತಿ ಹಾಕಿದ್ದಷ್ಟೇ. ತಥೋರತಃ ಕಂಚನ ಪಟ್ಟಬದ್ಧ ಹಯಾಶ್ಚ ಹರಿಯಶ್ಚತುರಂಗವರ್ಣಾ ಧ್ವಜಶ್ಚ ಸಿಂಹೇನ ವಿರಾಜಮಾನೋ ಹುತಾಶನಾದಾಸ ಹವಿರ್ಭಿರಿದ್ಧಾತ್ ಧನುಶ್ಚ ದಿವ್ಯಂ ಪುರಟೋಪನದ್ಧಂ ತುಣಾವರಿಕ್ತೌ ಕವಚಂ ಚ ದಿವ್ಯಂ ಪಿತಾಮಹಸ್ತಸ್ತದೌ ಚ ಮಾಲಂ ಅಮ್ಲಾನ ಪುಷ್ಪಂ ಜಲಜಂಚ ಶುಕ್ರ. ಹೋಮ ಮಾಡಿ ಪೂರ್ಣಾಹುತಿ ಹಾಕಿಸಿದ್ದಷ್ಟೇ. ನಾವು ಪೂರ್ಣಾಹುತಿ ಹಾಕಿದ್ರೆ ಹೊಗೆ ಬರ್ತದಷ್ಟೇ. ನಾವು ಪೂರ್ಣಾಹುತಿ ಹಾಕಿದರೆ ಕಾಯಿ ಅನ್ನ ಹಾಕಿದರೆ ಹೊಗೆ ಬರ್ತದೆ. ಶುಕ್ರಾಚಾರ್ಯ ಆಹುತಿ ಹಾಕಿದರೆ ತಥೋ ರಥಃ ಬಂಗಾರದ ರಥ ಬಂತು ಹೊರಗೆ. ಅದರೊಳಗೆ ಕಟ್ಟು 4 ಕುದುರೆಗಳು, ಬಂಗಾರದ ಪಟ್ಟಿದ ಇಂದ್ರನ ಕುದುರೆಗಳಂತ ಕುದುರೆಗಳು, ಸಿಂಹದ ಧ್ವಜ ಅದಕ್ಕೆ. ಹವಿರ್ಭಿರಿದ್ದ ಧನುಶ್ಚ ದಿವ್ಯಂ, ದಿವ್ಯವಾದ ಧನಸ್ಸು, ಬಂಗಾರದ ಧನಸ್ಸು. 2 ಅಕ್ಷಯವಾದ ಬತ್ತಳಿಕೆ. ಎಷ್ಟು ಬಾಣ ಬಿಟ್ಟರು ಬಾಣ ಖಾಲಿ ಆಗಬಾರ್ದಂಥ ಅಕ್ಷಯವಾದ ಬತ್ತಳಿಕೆಗಳು. ತುಣಾವ ರಿಕ್ತವು ಕವಚಂ, ದಿವ್ಯವಾದ ಕವಚ. ಪಿತಾಮಹಸ್ತಸ್ಯ ದದೌ ಚ ಮಾಲಾಂ. ಆಗ ಪ್ರಹ್ಲಾದ ರಾಜರು ಬಂದು ಅವನು ಕೊರಳಿಗೆ ಮಾಲೆ ಹಾಕಿದರು. ಶುಕ್ರಾಚಾರ್ಯರು ಶಂಖ ಕೊಟ್ಟರು. ಹೇಳ್ತಾರೆ, ಏವಂ ಸ ವಿಪ್ರಾರ್ಜಿತ ಯೋಧನಾರ್ಥ ಪ್ರಹ್ಲಾದ ಮಾಮಂತ್ರೆ ನಮಶ್ಚಕಾರ. ಪ್ರಹ್ಲಾದನಿಗೆ ಹೇಳಿ ಅಜ್ಜನಿಗೆ ನಮಸ್ಕಾರ ಮಾಡಿ ದಿಗ್ವಿಜಯಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಶುಕ್ರಾಚಾರ್ಯ ಆಜ್ಞೆ ತೊಗೊಂಡು ಹೊರಟ. ಶುಕ್ರಾಚಾರ್ಯ ಹೇಳಿದರು, ನಾನು ತಪಸ್ಸೆ ಕೊಟ್ಟೇನೆ ನಿನಗೆ,
ನನ್ನ ತಪಸ್ಸಿನ ಬಲವನ್ನೇ ಕೊಟ್ಟಿದ್ದೀನಿ, ನೀನು ಯಾರು ಗೆಲ್ಲೋ ಹಂಗಿಲ್ಲ ಇಲ್ಲಿ ಇವತ್ತು. ಆದರೆ ಎರಡೇ, ನೀನು ದೇವರ ಮೇಲೆ ಯುದ್ಧ ಮಾಡಬಾರ್ದು, ಬ್ರಾಹ್ಮಣರ ಮೇಲೆ ಕೈ ಎತ್ತಬಾರ್ದು. ಬ್ರಾಹ್ಮಣರ ಮೇಲೆ ಕೈ ಎತ್ತಿದ್ರೆ ನೀನು ಸೋತು ಹೋಗ್ಬಿಡ್ತೀವಿ. ಯಾಕಂದ್ರೆ ನಾನು ಕೊಟ್ಟದ್ದೇ ಬ್ರಹ್ಮಶಕ್ತಿ, ಇದು ನನ್ನ ತಪೋಶಕ್ತಿ, ಇದು ಬ್ರಾಹ್ಮಣರ ಮೇಲೆ ಕೆಲಸ ಮಾಡೋದಿಲ್ಲ. ಬ್ರಾಹ್ಮಣರ ಮೇಲೆ ದೇವರ ಮೇಲೆ ಯುದ್ಧಕ್ಕೆ ಹೋಗಿಲ್ಲ ಅಂದರೆ ನಿನಗೆ ಗೆಲ್ಲೋರೇ ಇಲ್ಲ ಪ್ರಪಂಚದೊಳಗೆ. ಎಲ್ಲಿ ಬೇಕು ಹೋಗಿ ನಿನಗೆ ವಿಜಯ ಅಂತ ಹೇಳಿ ಕಳಿಸ್ಬಿಟ್ಟು ನೇರವಾಗಿ ಅಮರಾವತಿಗೆ ಇಂದ್ರನ ಊರಿಗೆ ಬಂದ. ಇಂದ್ರನ ಪದವಿಗೆ ಬಂದು ಇಂದ್ರನ ಮನೆ ಮುಂದೆ ಶಂಖ ಓದಿ ಯುದ್ಧಕ್ಕೆ ಕರೆದ. ಸ್ವಸ್ರಗ್ಧ ದಂಡವಿ ಕಟ್ಟಿಗೆ ಧೃತೇಶುದೀಹಿ ಪರಿಭೂಷಿತಾ ಅಲ್ಲ ಸಂಚಾರ ಮಾಡಿ ಇಂದ್ರನ ಲೋಕಕ್ಕೆ ಬಂದು ಅಲ್ಲಿ ಇಂದ್ರನ ಯುದ್ಧಕ್ಕೆ ಕರೀತಾನೆ. ಭಗವನ್ ಯುದ್ಧಮೋ ಭೂಯಾನ್ ಮಲೇರ್ನ ಪೂರ್ವವೈರಿಣ ಅವಿಷಕ್ಷಿಬಿದಂ ಮನ್ಯೇ ಕೇನಾಸೀತ್ ತೇಜಸಾ ಸಮಃ. ಇಂದ್ರ ಬಂದು ನೋಡ್ತಾನೆ, ಬಲಿ ಒಬ್ಬನೇ ಬಂದಾನ. ದೇವಲೋಕದ ಮೇಲೆ ಯುದ್ಧ, ಇಡೀ ದೇವತೆಗಳ ಯುದ್ಧಕ್ಕೆ ಬರಬೇಕು, ಬಲಿ ಒಬ್ಬನೇ ಬಂದಾನ. ಆದರೆ ಅವನ ಮುಖದ ತೇಜಸ್ಸು ನೋಡಿ ಭಾಳ ಆಶ್ಚರ್ಯ ಆಯ್ತು ಇಂದ್ರನಿಗೆ. ಶುಕ್ರ ಗುರುಗಳನ್ನು ಹೋಗಿ ಕೇಳಿದ ಬೃಹಸ್ಪತಿ ಆಚಾರ್ಯನು, ಸ್ವಾಮಿ ಬಲಿ ಯುದ್ಧಕ್ಕೆ ಬಂದಾನೆ, ನಮ್ಮ ಪೂರ್ವವೈರಿ, ಮೊನ್ನೆ ಯುದ್ಧದಲ್ಲಿ ಸೋಲಿಸಿ ಓಡಿಸಿದ್ವಿ, ಈಗ ಮತ್ತೆ ಯುದ್ಧಕ್ಕೆ ಬಂದಾನೆ, ಭಾರೀ ತೇಜಸ್ಸಿನಿಂದ ಹೊಳಿತಾ ಇದ್ದಾನೆ, ದಿವ್ಯವಾದ ಯುದ್ಧಕ್ಕೆ ನನ್ನನ್ನು ಕರೀತಾ ಇದ್ದಾನೆ ಅಂತ. ಗುರುಗಳು ಕೇಳಿದ್ರು ಬೃಹಸ್ಪತಿ ಆಚಾರ್ಯ ಏನು ಮಾಡ್ತೀನಿ ಅಂದರು. ಯುದ್ಧಕ್ಕೆ ಒಲ್ಲೆ ಅಂತ ಅನ್ನೋಂಗಿಲ್ಲ ಕ್ಷತ್ರಿಯ. ಹೆಣ್ಮಕ್ಳು 14 ಕರೆದಂಗೆ ಅಲ್ಲ, ಬ್ರಾಹ್ಮಣ ಊಟ ಕರೆದ್ರೆ ಹೆಂಗಾರ ಒಲ್ಲೆ ಅಂತಾರೋ ಅಂತಾರೆ. ಏನು ಹೇಳಿ, ಹೆಣ್ಣು 14 ಕರೆದ್ರೆ ಕಂಡ್ರೆ ಮಾತಾಡ್ಸಿದಂಗ ಇವತ್ತು ಮಾತ್ರ ಕರೀತಾಳೆ ಅಂತ ಬೈದಾದ್ರೂ ಹಚ್ಕೊಂಡ್ಬರ್ಬೇಕು ಹೋಗಿ. ಕ್ಷತ್ರಿಯ ಯುದ್ಧಕ್ಕೆ ಕರೆದ್ರೆ ಒಲ್ಲೆ ಅಂತ ಅನ್ನೋ ಹಂಗಿಲ್ಲ ಅಂದ ಶುಕ್ರಾಚಾರ್ಯ. ಬೃಹಸ್ಪತಿ ಆಚಾರ್ಯ ಹೇಳಿದ್ರು ಇವತ್ತು ಹೋಗಬೇಡ ಅಂದರು, ಯುದ್ಧಕ್ಕೆ ಹೋಗ್ಬೇಡ. ಯಾಕ್ರಿ ಅಂದ್ರೆ ಇವತ್ತು ಹೋದ್ರೆ ಸೋತು ಹೋಗ್ತೀನಿ ನೀನು ಅಂದರು. ಯುದ್ಧಕ್ಕೆ ಬಂದವನು ಬಲಿಯಲ್ಲ, ಶುಕ್ರಾಚಾರ್ಯರ ತಪಸ್ಸೆ ನಿನ್ನ ಮೇಲೆ ಯುದ್ಧಕ್ಕೆ ಬಂದೆ ಅಂತ ತಿಳ್ಕೊಂಬಿಡು, ನಿನಗೆ ಎದುರಿಸ್ಲಿಕ್ಕೆ ಆಗೋದಿಲ್ಲ, ಹೋಗ್ಬೇಡ ಯುದ್ಧಕ್ಕೆ ಅಂದರು. ಅದು ಏನು ಮಾಡಬೇಕು ಅಂದ, ನಿನ್ನ ಮನೆಗೆ ಹಿತ್ಲು ಬಾಗಿಲಿದೆ ಇಲ್ಲ ಅಂದರು, ಇದರಿಂದ ಓಡಿ ಹೋಗು ಅಂದರು. ಇಂದ್ರನಿಗೆ ಹೇಳಿದ್ರು ನೀವು ಓಡಿ ಹೋಗಿ ಉಳಿತಿ, ಅವನ ಕೈಯಲ್ಲಿ ನೀನು ಸೋತು ಹೋಗ್ತೀವಿ, ಮೊದಲಕ್ಕಿಂತ ಹೆಚ್ಚು ಓಡಿ ಹೋಗ್ಬಿಡು ಅಂತ ಹೇಳಿದ್ರು. ಇಂದ್ರ ಎಲ್ಲವನ್ನು ಬಿಟ್ಟು ರಾಜ್ಯದಿಂದ ಪಲಾಯನ ಮಾಡ. ಬಲಿ ಹೋಗಿ ನೇರವಾಗಿ ಇಂದ್ರ ಸಿಂಹಾಸನದ ಮೇಲೆ ಕೂತ್ಕೊಂಡು, ಜನಾಭಿ ಭಗವನ್ ಶತ್ರುರು ನಾಶ್ಯ ಶಕ್ತ ಪುರಸ್ಥಾತು ದೇವೇಶ್ವತಿಲೀರೇಶು ಬೆಲ್ಲರು ವೈರೋಚನ ಪುರಿಂ ಮೇದೇದಾನಿಷ್ಠಾಯ ವಶಂ ನಿನ್ನೆ ಜಗತ್ರಯಂ. ಇನ್ನು ಓಡಿ ಹೋಗ್ಲಿಕ್ಕೆ ಮಾನ ಹೋಗ್ತದಲ್ಲ, ಓಡಿ ಹೋದು ಅಂತಾರೆ, ಹೆಂಗೆ ಮಾಡಬೇಕು? ಬೃಹಸ್ಪತ್ಯಾಚಾರ್ಯ ಹೇಳಿದರು, ದೇವತಾ ರೂಪದಿಂದ ಹೋಗ್ಬೇಡಿ, ಬೇರೆ ಬೇರೆ ರೂಪ ತೊಗೊಂಡು ಹೋಗ್ರಿ ಇಂದ್ರಂತೆ. ಒಬ್ಬರು ನವಿಲಾಗಿ ಓಡಿ ಹೋಗ್ಬಿಟ್ಟು, ಒಬ್ಬರು ಇಲಿಯಾಗಿ ಓಡಿ ಹೋದ, ಒಬ್ಬನು ಯುವತಿಕಾತಾಗಿ ಓಡಾದ, ಒಬ್ಬನು ಪಾರಿವಾಳ ಆದ. ಹೀಗೆ ಬೇರೆ ಬೇರೆ ರೂಪ ತಗೊಂಡು ದೇವತೆಗಳು ಹೆಂಗೆ ಹೋದ್ರು ಅಂತ ಗೊತ್ತಾಗದಂತೆ ದೇವಲೋಕದಿಂದ ತಪ್ಪಿಸ್ಬಿಟ್ರು. ದೇವಲೋಕ ಖಾಲಿ. ಬಲಿ ಹೋಗಿ ಇಂದ್ರ ಸಿಂಹಾಸನದ ಮೇಲೆ ಕೂತೇ ಬಿಟ್ಟ. 3 ವರ್ಷ 2 ವರ್ಷ ಕೂತು ಕೊಡ್ತೀರಿ ಇಲ್ಲ ಅಂತ ಹೇಳಿ ಬಂಡಾಯ ಏನಿಲ್ಲ ಇಲ್ಲ. ರಕ್ತರಹಿತವಾದ ಕ್ರಾಂತಿ ಅಂತಾರಲ್ಲ, ಯುದ್ಧನೇ ಇಲ್ಲದೆ ರಾಜ್ಯ ಗೆದ್ದೇ ಬಿಟ್ಟ. ತಮ್ ವಿಶ್ವಜಿಂ ಜೈನಂ ಶಿಷ್ಯಂ ಭೃಗವತ್ ಶಿಷ್ಯವತ್ಸಲಾಹ ಶತೇನ ಹಯಮೇಧ್ಯಾನ ಅನೂರ್ತಮಯಾಜಯನ್. ಕೂತ ಶುಕ್ರಾಚಾರ್ಯ ಬಂದ್ರಲ್ಲಿ, ಬಲಿ ಎದ್ದು ನಮಸ್ಕಾರ ಮಾಡಂದ. ನಿಮ್ಮ ಬಲನೇ ಬಲ, ನಿಮ್ಮ ತೇಜಸ್ಸೇ ತೇಜಸ್ಸು, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಅಂದಾವ. ನಾವು 100 ವರ್ಷದಿಂದ ತಲೆಮಾರಿಂದ ಯುದ್ಧ ಮಾಡ್ತೀವಿ. ನಮ್ಮ ಅಜ್ಜನ ಕಾಲದಿಂದ ಹಿರಣ್ಯಕಶಿಪು ನಮಗ ವಿರೋಚನ ಮಗ ಇವನು ಬಲಿ, ಪ್ರಹ್ಲಾದನ ಮೊಮ್ಮಗ ಮರಿ ಮಗ, ಹಿರಣ್ಯಕಶಿಪು ಪ್ರಹ್ಲಾದನ ಮಗ ವಿರೋಚನ ಮಗ ಬಲಿಯ ಮಗ ಬಾಣ. ಹೀಗೆ ಅವ್ರ ಮಂತ್ರದಲ್ಲಿ ಒಬ್ಬನು ಒಳ್ಳೆಯವನು, ಅವನು ದುಷ್ಟ. ಹೀಗೊಂದು ಸೈಕಲ್ ಹೀಗೆ ನಡೆದು ಬಂದಿತ್ತು. ಬಲಿ ಅಂದ, ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದ ನಾವು ಸ್ವರ್ಗಕ್ಕೆ ಯುದ್ಧ ಮಾಡ್ತಾ ಇದ್ದೀವಿ, ಇದನ್ನು ಪಡಿಬೇಕು ಅಂತ ಪ್ರಯತ್ನ ಮಾಡೀವಿ, ನೋಡ್ಲಿಕ್ಕೂ ಬಿಟ್ಟಿರಲಿಲ್ಲ ನಮ್ಮನ್ನು. ಆದರೆ ಈಗ ಯುದ್ಧನೇ ಇಲ್ಲದೆ ರಾಜ್ಯ ಸಿಕ್ಕ ಹೋಗ್ಬಿಡ್ತು, ನಿಮ್ಮ ಬಲ ಭಾರಿ ಬಲ ಅಂತ ಸ್ತೋತ್ರ ಮಾಡ್ದ. ಶುಕ್ರಾಚಾರ್ಯ ಅಂದರು, ನಾನೇನೋ ನಿನ್ನ ಯುದ್ಧಕ್ಕೆ ಇಲ್ಲಿ ತಂದು ಕುಡಿಸಿನಪ್ಪ, ಅದಕ್ಕೆ ಯೋಗ್ಯತೆ ಸಂಪಾದನೆ ಮಾಡ್ಕೋಬೇಕಲ್ಲ ನೀನು. ಇಲ್ಲ ಸುಮ್ಮನೆ ಒಂದು ಕೂತ್ರೆ ಎಷ್ಟು ದಿವಸ ಕೊಡ್ಲಿಕ್ಕೆ ಆಗ್ತದೆ? ಸುಮ್ಮನೆ ಕರ್ಕೊಂಡು ಕುಡಿಸಿದ್ರೆ ಎಷ್ಟು ದಿವಸ ಕುಡಿಸ್ಕೊತಾರೆ? ಯಾರು ಇಲ್ಲ ಅಂತ ಹಂಗಾಮಿ ಪ್ರಧಾನಮಂತ್ರಿ ಮಾಡ್ತಾರಲ್ಲ, ಹಿಂದೆ 3 ದಿವಸ 4 ದಿವಸ 8 ದಿವಸ ಮಾಡ್ತಿದ್ರು. ಗುಲ್ಜಾರಿಲಾಲ್ ನಂದ 2-3 ಸತಿ ಹಿಂಗೆ ಮಾಡಿದ್ರು, ಯಾರು ಇಲ್ಲ ಅಂತೇಳಿ 4 ದಿವಸ ಕುಡಿಸ್ತಿದ್ರು ಪಾಪ. ಹೀಗೆ ಹಂಗೆ ಕೂತೇನು ಉಪಯೋಗ ಇಲ್ಲ, ನೀನು ಅದಕ್ಕೆ ಯೋಗ್ಯತೆ ಸಂಪಾದನೆ ಮಾಡ್ಕೋಬೇಕು. ಏನು ಮಾಡ್ಬೇಕು ಹೇಳ್ರಿ, ಮಾಡ್ತೀವಿ ಅಂದ. ಏನು ಬೇಕಾದ್ ಮಾಡೋದಲ್ಲಪ್ಪ, ಇಂದ್ರನಿಗೆ ಶತಕೃತು ಅಂತ 100 ಅಶ್ವಮೇಧ ಯಾಗ ಮಾಡಿದವರಿಗೆ ಮಾತ್ರ ಇಂದ್ರ ಪದವಿಯಲ್ಲಿ ಕೊಡುವ ಅಧಿಕಾರ. ಆದ್ದರಿಂದ ನೀವು 100 ಅಶ್ವಮೇಧ ಯಾಗ ಮಾಡು ಅಂದ. ಮಾಡಿಬಿಡ್ತೀನಿ ಬಿಡ್ರಿ ಅಂದ. ಮಾಡಿಬಿಡ್ತೀನಿ ಬಿಡ್ರಿ ಅದೇನು ಅಧಿಕ ಮಾಸದ 33 ಪವಮಾನ ಹೋಮನ 4 ಇಟ್ಟಂಗೆ ದುಂಡುಗಿಟ್ಟು 33 ಮಂದಿ ಕೂತಿ ಅದನ್ನು ಮಾಡಿ ಸ್ವಾದಿಷ್ಟಯ ಮದಿಷ್ಟಯ ಅಂತೇಳಿ ತುಪ್ಪ ಹಾಕಿದಂಗೆ ಅಲ್ಲೋದು.
ಒಂದು ಅಶ್ವಮೇಧ ಯಾಗ ಮಾಡಲಿಕ್ಕೆ ಕನಿಷ್ಠ 1 ವರ್ಷ ಬೇಕು. ಒಂದು ಅಶ್ವಮೇಧ ಮಾಡಲಿಕ್ಕೆ 1 ವರ್ಷ ಬೇಕು ಕನಿಷ್ಠ. ಹಾಗಾಗಿ ಮಾಡಬೇಕು ಅಂದ. ಅಲ್ರಿ ಮಾಡಿಸೋರೆ ನೀವು, ಮಾಡೋ ನಾವು ಅಂದರೆ ಕೆಡಿಸೋರು ಯಾರು ಒಂದು ನಾವು. ಬೇರೆ ಕಡೆಗೆ ಯಜ್ಞ ನೆಡೋದು ಯಾಕೆ ಕಷ್ಟ? ನಮ್ಮವ್ರಿಗೆ ಕೆಡಿಸ್ತಾರೆ, ರೈತರಿಗೆ ಕೆಡಿಸ್ತಾರೆ, ಯಜ್ಞ ನಡೆಯೋದು ಕಷ್ಟ. ಕೆಡಿಸೋರೆ ಮಾಡೋರು ಆಗ್ಬಿಟ್ರೆ ಕೆಡಿಸೋರು ಯಾರು? ಸುಲಭವಾಗಿ ನಡೀತದೆ. ಹಿಂದೆ 40 ವರ್ಷದ ಕೆಳಗೆ ಬಿಚ್ಚಿ ಒಂದು ಇದನ್ನು ಕೊಟ್ಟಿದ್ದು ಸಲಹಾ ಕರ್ನಾಟಕ ಸರ್ಕಾರಕ್ಕೆ. ಕಳ್ತನ ಭಾಳ ಆಗಿದೆ ಅಂತ ಯಾರೋ ಕಂಪ್ಲೇಂಟ್ ಮಾಡಿದರು. ಏನು ಮಾಡಬೇಕು ಅಂತ ಎಲ್ಲ ಕಳ್ಳರು ಕರ್ಕೊಂಡು ಪೊಲೀಸರು ಮಾಡಿಬಿಡ್ರಿ ಅಂತ. ಎಲ್ಲರೂ ಪೊಲೀಸ್ ಡಿಪಾರ್ಟ್ಮೆಂಟು ಸೇರಿಸ್ಕೊಂಬಿಡ್ರಿ. ಕಳ್ತನ ಮಾಡೋರು ಯಾರು ಅಂತ. ಅವರಿಗೆ ಕಳ್ತನ ಮಾಡೋಂಗಿಲ್ಲ, ತಾವೇ ಪೊಲೀಸರು ಆಗಿಬಿಡ್ತಾರೆ. ಕಳ್ತನ ಮಾಡೋರು ಹೆಂಗೆ ಮಾಡ್ತಾರೆ ಗೊತ್ತಿರ್ತದೆ, ಹೊಡೆದ್ರೆ ಹೇಳ್ಕೊಂಡ್ಬರ್ತಾರೆ. ಎಲ್ಲ ಕಳ್ಳರನ್ನು ಪೊಲೀಸರು ಮಾಡಿರಿ ಅಂತ ಹೇಳಿದ್ದ. ಹಾಗೆ ಕೆಡಿಸೋರೆ ಉಳಿಸೋರು ಆಗ್ಬಿಟ್ಟು ಮಾಡೋರು ಆದರೆ ಕೆಡಿಸೋರು ಯಾರು? ಯಜ್ಞ ಸರಳ ಆಗುತ್ತೆ. ಮಾಡ್ತೀನಿ ಅಂತ ಶುರುವಾಯಿತು. 99 ಅಶ್ವಮೇಧ ಯಾಗ ಮುಗಿದು ಹೋಯ್ತು. 99 ವರ್ಷ ಆಯಿತು. ಇವನು ಇದ್ರ ಮೇಲೆ ಕೂತು 99 ವರ್ಷ ಆಯಿತು. 100ನೇ ಅಶ್ವಮೇಧ ಯಾಗ ಶುರುವಾಯಿತು. 100ನೇ ಅಶ್ವಮೇಧ ಯಾಗ ಶುರುವಾಯಿತು. ಅದನ್ನು ಎಲ್ಲಿ ಶುರು ಮಾಡಿದವನು? ಭೃಗು ಕಚ್ಚದಲ್ಲಿ ಶುರು ಮಾಡಿ. ನರ್ಮದಾ ನದಿ ತೀರದಲ್ಲಿ ಭೃಗು ಕಚ್ಚ, ಈಗ ಭರೂಚ್ ಅಂತಾರೆ ಅದನ್ನು ಈಗ ಭರೂಚ್ ಅಂತಾರೆ. ಅಲ್ಲಿ 100ನೇ ಅಶ್ವಮೇಧ ಯಾಗ. ಈ ಅಶ್ವಮೇಧ ಯಾಗ ಮುಗಿದು ಬಿಟ್ಟರೆ ಅವನೇ ಶಾಶ್ವತವಾಗಿ ಇಂದ್ರ. ಈ ಕಡೆಗೆ ಅದಿತಿ ಕಶ್ಯಪರನ್ನು ಕೇಳಿದ್ನು, ನನ್ನ ಮಕ್ಕಳು ಏನೂ ತಪ್ಪಿಲ್ಲದೆ ರಾಜ್ಯ ಕಳ್ಕೊಂಡು ಹೋಗಿಬಿಟ್ಟಾರೆ, ಅವರು ರಾಜ್ಯವನ್ನು ಪಡಿಬೇಕು, ಅವರ ಸಂಪತ್ತು ಅವರಿಗೆ ಪಡಬೇಕು, ಅವರು ಏನು ಮಾಡಬೇಕು ಪಡಿಲಿಕ್ಕೆ ಹೇಳ್ರಿ ನನಗೆ ಅಂತ ಕೇಳಿದ್ಲು. ಸಪತ್ನಿ ಸಭಾಜಿತೋ ಅಥಾನ್ಯ ಇದಮಾಹ ಕುರುದ್ವ ಅಪ್ಯಭದ್ರಂ ನ ವಿಪ್ರಾಣಾಂ ಭದ್ರೇ ಲೋಕೆ ಧುನಾಗತಂ ನ ಧರ್ಮಸ್ಯನ ಲೋಕಸ್ಯ ಲೋಕೋ ಮೃತ್ಯೋಚ್ಛಂದಾನವರ್ತಿನಃ. ಯಾಕೆ ಭಾಳ ತಲೆ ಕೆಡಿಸ್ಕೊಂಡು ಯಾಕೆಂದ್ರು ನನ್ನ ಮಕ್ಕಳಿಗೆ ರಾಜ್ಯ ಬೇಕು ಅಂತಾರೆ. ಈ ಮೋಹ ಎಲ್ಲ ಭೂಲೋಕದಲ್ಲಿ ಇರಬೇಕು. ಸ್ವರ್ಗ ಲೋಕದಲ್ಲಿ ನಿನಗೂ ಈ ಮೋಹ ಯಾಕೆ? ದೇವರ ಇಚ್ಛೆ ಇದ್ದಂಗೆ ಆಗುತ್ತೆ. ಲೋಕದೊಳಗೆ ಏನು ಧರ್ಮಾಚರಣೆ ಮಾಡಲಿಕ್ಕೆ ಏನು ತೊಂದರೆ ಇಲ್ಲಲ್ಲ. ದುಷ್ಟರು ಯೋಗ್ಯರನ್ನು ಸಂಹಾರ ಮಾಡ್ತಾ ಇಲ್ಲ, ಸ್ವಲ್ಪ ಚೆನ್ನಾಗಿ ನಡೆದಿಲ್ಲ, ನಡೀಲಿ ಬಿಡಿ, ಯಾರು ರಾಜರಾದ್ರೆ ಏನು ಅಂದರು. ಅದಿತಿ ಅಂದ್ಲು, ನಿಮಗೇನು ಗೊತ್ತು ನಮ್ಮ ಕಷ್ಟ ಅಂದ್ಲು. ಏನು ಕಷ್ಟ ಮಾಡೋ ಅಪರಾಧ ಇಲ್ಲೇ ನಮ್ಮ ಮಕ್ಕಳು ರಾಜ್ಯ ಕಳ್ಕೊಂಡಾರೆ, ಹಾಗಾಗಿ ಏನು ಮಾಡಬೇಕು ಹೇಳ್ರಿ ಅಂತ ಬೆನ್ನು ಹತ್ತಿದ್ಲು. ಅವರಿಗೆ ಅವರು ಮಕ್ಕಳೇ ಇವರು ಮಕ್ಕಳೇ, ಆದರೂ ಅವರು ದೇವತೆಗಳು ಸಾತ್ವಿಕರು ಅಂತ ಗೊತ್ತು, ಆ ಭಗವಂತನ ಇಚ್ಛೆ ಗೊತ್ತವರಿಗೆ. ಆದ್ದರಿಂದ ಏನು ಮಾಡಬೇಕು ಅಂತ ಕೇಳಿದರೆ, ಭದ್ರಂ ದ್ವಿಜಗಮಾಂ ಬ್ರಹ್ಮನ್ ಧರ್ಮಸ್ಯ ಜನಸ್ಯ ಚ ಕ್ವದೇಹೋ ಭೌತಿಕೋನಾತ್ಮ ಕ್ವಚಾತ್ಮ ಪ್ರಕೃತಿ ಪರಃ ಕಚದೇ ಪತಿಪುತ್ರಾದ್ಯ ಮೋಹಯ ಕಾರಣಂ. ಯಾರು ಮಕ್ಕಳು ಯಾರು ಗಂಡ ಏನು ತೊಗೊಂಡು ಏನು ಮಾಡ್ತೀವಿ? ಸ್ವರ್ಗದಲ್ಲಿ ಇದ್ದೀನಿ ನೀನು, ಆದರೂ ಹೋಗಿಲ್ಲ ನಿನಗೆ, ಆದರೂ ನೀನೇನು ಮಾಡಬೇಕು ಅಂತಿದ್ರೆ ಹೇಳ್ತಾನೆ ಕೇಳು. ಉಪತಿಷ್ಠಸ್ವ ಪುರುಷಂ ಭಗವಂತಂ ಜನಾರ್ದನಂ. ಭಗವಂತನ ಉಪಾಸನೆ ಮಾಡು, ಬೇರೆ ಏನು ಉಪಾಯ ಇಲ್ಲ. ತೇ ಕವಿಧಾಸ್ಯತಿ ಕಾಮಾನ್ ಹರಿರ್ದೀನಾನುಕಂಪನಃ. ಏನು ಮಾಡಬೇಕು ಅಂತ ಕೇಳಿದರೆ, ಕೇನಾಹಂ ವಿಧಿನ ಬ್ರಹ್ಮನ್ ಉಪಸ್ಥಾಸ್ಯ ಜಗತ್ಪತಿಂ. ಯಾವ ವಿಧಾನದಿಂದ ನಾನು ದೇವರ ಪೂಜೆ ಮಾಡಬೇಕು, ಯಾವ ರೀತಿಯಿಂದ ಮಾಡಿದರೂ ಪೂಜೆನೆ, ಇದಕ್ಕೆ ಅಂತ ಮಾಡಬೇಕಾದದ್ದೇನು ಅಂತ ಹೇಳ್ತಾರು. ಫಾಲ್ಗುಣ ಶ್ಯಾಮಲೇ ಪಕ್ಷೇ ದ್ವಾದಶಾಹಂ ಪಯೋವೃತಃ ಅರ್ಚಯೇದರವಿಂದಾಕ್ಷಂ ಭಕ್ತ್ಯಾ ಪರಮಯಾನ್ವಿತಃ. ಫಾಲ್ಗುಣ ಮಾಸ ಶುಕ್ಲ ಪಕ್ಷದಲ್ಲಿ 12 ದಿವಸ ಪಯೋವೃತ ಮಾಡು ಅಂದರು. ಪಯೋವೃತವನ್ನು ಆಚರಣೆ ಮಾಡು, ನಿನಗೆ ಭಗವಂತ ಮಂಗಲ ಮಾಡ್ತಾನೆ ಅಂತ ಹೇಳಿದ್ರು. ಶಿನಿವಾಲ್ಯ ಮೃದಾಲಿಪ್ಯ ಸ್ನಾಯಾತ್ ಕ್ರೋಢ ವಿಧಿರ್ಣಯ ಮಾಡಬೇಕು ಅಂತಂದರೆ ಶಿನಿವಾಲಿ ಅಂದರೆ ಚತುರ್ದಶಿಯಿಂದ ಕೂಡಿದ ಅಮಾವಾಸ್ಯ, ದರ್ಶಕ್ಕೆ ಶಿನಿವಾಲಿ ಅಂತ ಕರೀತಾರೆ. ಬರೀ ಅಮಾವಾಸ್ಯೆ ಕುಹು ಅಂತಾರೆ, ಪ್ರತಿ ಅಮಾವಾಸ್ಯೆಗೆ ಕುಹು ರಾಕ ಅಂತ ಕರೀತಾರೆ. ಕುಹು ಅಂದರೆ ಅಮಾವಾಸ್ಯೆ, ರಾಕ ಅಂದರೆ ಹುಣ್ಣಿಮೆ. ಶಿನಿವಾಲಿ ಅಂದರೆ ಚತುರ್ದಶಿ ಮೇಲೆ ಅಮಾವಾಸ್ಯೆ ಬಂದರೆ ಅದಕ್ಕೆ ಶಿನಿವಾಲಿ ಅಂತ ಕರೀತಾರೆ. ಶಿನಿವಾಲ್ಯ ಮೃದಾಲಿಪ್ಯ ಸ್ನಾಯಾತ್ ಕ್ರೋಢ. ಮಾಘ ಮಾಸದ ಅಮಾವಾಸ್ಯ ದಿವಸ ಕ್ರೋಢ ವಿಧಿರ್ಣಯ, ಹಂದಿ ಕೆದರಿದ ಮಣ್ಣನ್ನು ತೊಗೊಂಬರ್ಬೇಕು. ಅಂದರೆ ಊರ ಹಂದಿ ಅಲ್ಲ, ಮತ್ತು ಕಾಡು ಹಂದಿ ಇರ್ತಾವಲ್ಲ, ಆ ಕಾಡು ಹಂದಿ ಕೆದರಿದ ಮಣ್ಣನ್ನು ತೊಗೊಂಬರ್ಬೇಕು. ಅದರಿಂದ ಸ್ನಾನಾದಿಗಳನ್ನು ಮಾಡಬೇಕು, ಅದು ಶುದ್ಧವಾದದ್ದು ಅಂತ. ಅದು ಸಿಕ್ಕಿಲ್ಲ ಅಂದರೆ ಹುತ್ತದ ಮಣ್ಣು ತೊಗೊಂಬರ್ಬೇಕು. ಹುತ್ತದ ಮಣ್ಣು ಇಲ್ಲ ಅಂದರೆ ತುಳಸಿ ಗಿಡದ ಮಣ್ಣು ಇದಲ್ಲ, ಅದನ್ನು ಹಚ್ಕೊಂಡು ಮುಗಿಸ್ಬೇಕು ಕೊನೆ ಪಕ್ಷ. ಅಂತೂ ಕ್ರೋಢ ವಿಧಿರ್ಣಯ ಮಣ್ಣು ತೊಗೊಂಬರ್ಬೇಕು, ಸ್ನಾನ ಮಾಡ್ಕೋಬೇಕು. ಅದು ಸಿಕ್ಕಿಲ್ಲ ಅಂದರೆ ಬೇರೆ ಮಣ್ಣಿನಾದರೂ ಮಂತ್ರ ಸ್ನಾನ ಮಾಡ್ಕೋಬೇಕು. ತ್ವಂ ದೇವ್ಯಾದಿವರಾಹೇಣ ರುಚಾಯ ಸ್ಥಾನಮಿಚ್ಛತ. ಆ ಮಂತ್ರವನ್ನು ಮಾಡಿ ಸ್ನಾನ ಮಾಡ್ಕೋಬೇಕು. ಸ್ನಾನ ಮಾಡಿ ನಮಸ್ತುಭ್ಯಂ ಜಗವತೆ ನಮೋ ದ್ವಿಶೀರ್ಷೆ. ಆಮೇಲೆ ನಿತ್ಯ ಹೋಮ ಮಾಡಬೇಕು. ನಮ ದ್ವಿಶೀರ್ಷೆ ತ್ರಿಪದೇ ಚತುಶೃಂಗಾಯ ತಂತವೇ ಸಪ್ತಹಸ್ತಾಯ ಜ್ಞಾಯ ತ್ರೈ ವಿದ್ಯಾತ್ಮನೇ ನಮಃ ಹೇಳ್ತಾರೆ. ಅದಕ್ಕೆ ಚತ್ವಾರಿ ಶೃಂಗಾತ್ರಯೋ ಅಸ್ಯ ಮಾತಾ ದ್ವೇ ಶೀರ್ಷೆ ಸಪ್ತಹಸ್ತ ಆಸೋ ಅಸ್ಯ ತ್ರಿಧಾ ಬದ್ಧೋ ರೂಢಬೋರೂರು ಇತಿ ಮಹೋದೇವೋ ಮರ್ತ್ಯಾಗಂ ಆವಿವೇಶ. ಈ ಮಂತ್ರವನ್ನೇ ಇಲ್ಲಿ ಹೇಳಿಕೊಡ್ತಾರೆ. ಇದು ಅಗ್ನಿಯ ಸ್ತೋತ್ರ. ಇದು ಈ ಹೇಳ್ತಾರೆ. ಇದೇನಿದ ಅರ್ಥ?
ಚತ್ವಾರಿ ಶೃಂಗ. ಯಜ್ಞ ಅಂತ ಅನ್ನೋದು ಒಂದು ಎತ್ತು, ಧರ್ಮವೃಷ ಅಂತ ಆದರೆ ಅದಕ್ಕೆ ವೇದಗಳೇ 4 ಕೊಂಬದಕ್ಕೆ, 4 ಕೊಂಬಿನ ಎತ್ತದು. ಪ್ರಾತಃಸವನ ಮಾಧ್ಯಂದಿನ ಶಯನ ಸವನ ಅಂತ ಅನ್ನೋದೇ ಕಾಲುಗಳು. ಯಜ್ಞದ ಆರಂಭದಲ್ಲಿ ಪ್ರಾಯಣಿಯ ಒಂದು ತಲೆ, ಕೊನೆಯಲ್ಲಿ ಉದಯನಿ ಇನ್ನೊಂದು ತಲೆ, ಗಾಯತ್ರಿ ಉಷ್ಟಕ ಅನುಷ್ಟುಪ್ ಅಂತ 7 ಛಂದಸ್ಸುಗಳು ಕೈಗಳು, ಮಂತ್ರಭಾಗ, ಕಲ್ಪಶಾಸ್ತ್ರ, 3 ಶಾಸ್ತ್ರಗಳು ಯಜ್ಞ ಕಾರ್ಯ, ಶಸ್ತ್ರಮಂತ್ರ, ಉದ್ಗಾತ ಇತ್ಯಾದಿಯಾಗಿ ಈ ರೂಪದಲ್ಲಿರುವ ಯಜ್ಞ ಅಂತ ಅನ್ನೋದು ಒಂದು ಎತ್ತಿನ ರೂಪದಲ್ಲಿರುವ ವೃಷಭ ಸ್ವರೂಪಿ ಅಂತ ಅಗ್ನಿಯನ್ನು ಸ್ತೋತ್ರ ಮಾಡಿ ಕೊಟ್ಟಿದ್ದಾರೆ. ವೈಯಾಕರಣಿಗಳಿಗೆ ಮಂತ್ರವನ್ನು ಸ್ಫೋಟವನ್ನು ಹೇಳಿಕೊಡ್ತದೆ ಅಂತ. ವೈಯಾಕರಣಿಗಳ ಸಿದ್ಧಾಂತ ಸ್ಫೋಟ ಸಿದ್ಧಾಂತ. ಸ್ಫೋಟದಿಂದ ಮೋಕ್ಷ ಅಂತಾರೋ, ಶಬ್ದ ಸ್ಫೋಟದಿಂದ ಮೋಕ್ಷ ಅಂತ ಕರೀತಾರೆ. ವೈದಿಕರ ಪ್ರಕಾರ ಇದು ಯಜ್ಞವನ್ನು ಹೇಳಿಕೊಡುವ ಪುರುಷನನ್ನು ಹೇಳಿಕೊಡ್ತದೆ. ಈ ಮಂತ್ರದಿಂದ ಸ್ತೋತ್ರ ಮಾಡಬೇಕು. ನಿತ್ಯದಲ್ಲಿ ಹಾಲಿನಿಂದ ಮಾಡಿದ ಅನ್ನವನ್ನು ಹೋಮ ಮಾಡಬೇಕು. ಪಯೋಭಕ್ಷ ಮೃತಮಿದಂ, ಹಾಲು ಕುಡಿಬೇಕು. ಒಂದು ಅಳತೆಯಿಂದ ಹಾಲು ಕುಡಿಬೇಕು. ಭಾಳ ಹಾಲು ಕುಡಿದ್ರೆ ಹಾಲು ತಡೆಯೋದು ಹೊಟ್ಟೆ ಚಾಡಿಸ್ಬಿಡ್ತದೆ. ಒಂದು ಅಳತೆ ಎಷ್ಟು ಹಾಲು ಕುಡಿಬೇಕು, ನೀರು ಕುಡಿಬೇಕು, ಎಷ್ಟು ಬೇಕಷ್ಟು ನೀರು ಕುಡಿಬೇಕು. ನಮ್ಮ ದೇಶದ ಪದ್ಧತಿ, ನಮ್ಮ ದೇಶದ ಸಂಪ್ರದಾಯ. ಉತ್ತರ ಭಾರತದಲ್ಲಿ, ಮಹಾರಾಷ್ಟ್ರದಲ್ಲೆಲ್ಲ ಉತ್ತರ ಭಾರತದಲ್ಲಿ ಹಾಲಿನಿಂದ ಮಾಡಿದೆಲ್ಲ ತಿಂತಾರೆ. ಹಾಲಲ್ಲಿ ಮಾಡಿದ ಅನ್ನ ಊಟ ಮಾಡ್ತಾರೆ. ಹಾಲಲ್ಲಿ ಅನ್ನ ಮಾಡಿ ಅದನ್ನು ಆಹುತಿ ಹಾಕಿ ಅದನ್ನು ಉಳಿದು ಊಟ ಮಾಡ್ತಾರೆ. ಪೇಡೆ, ರಬಡಿ, ಕೆನಿ ಎಲ್ಲ ತಿಂತಾರೆ. ಹಾಗಾಗಿ 12 ದಿವಸ ವೃತ ಮಾಡೋದ್ರೊಳಗೆ ಕೆಂಪಗೆ ಮಿರ್ಜಿ ಟೊಣ್ಣೆ ಆದಂಗೆ ಹಾಕಿ ಕೂತ್ಬಿಡ್ತಾರೆ. ದಿನ ಹಾಲು, ಕೆನಿ, ರಬಡಿ ತಿಂದರೆ ಆಗೋದೇನು? ವೃತ ಮಾಡೋದೇ ಸೊರಗಬೇಕು, ದೇಹವನ್ನು ಬಗ್ಗಿಸ್ಬೇಕು ಅಂತ ಹೇಳಿ. ದಿನ ಎದ್ದು ಕೆನಿ ತಿಂದು ಒಂದು 3 kg ಪೇಡಿ ತಿಂದುಬಿಟ್ರೆ ಕೇಳೋದು ಒಂದು ವಾರದೊಳಗೆ ಮಿಂಚಲಿಕ್ಕೆ ಶುರು ಆಗ್ತಾವೆ. ನಮ್ಮ ದೇಶದಲ್ಲಿ 1 ಲೋಟ ಹಾಲು, 1 ಲೋಟ ನೀರು, ಇದ್ರ ಮೇಲೆ 12 ದಿವಸ ವೃತ ಮಾಡಬೇಕು. ನಿತ್ಯ ಬ್ರಾಹ್ಮಣ ಭೋಜನ ಮಾಡಿಸ್ಬೇಕು. 12 ದಿವಸ ಮುಗಿಸಿ ತ್ರಯೋದಶಿ ಪಾಲನೆ ಮಾಡಿ ತಾನು 13 ದಿವಸ ಪಾಲನೆ ಮಾಡಬೇಕು. ಈಗ 12 ದಿವಸದ ವೃತ ಆಯಿತು. ಇದನ್ನು ಜವರಾನ್ ಭೋಜ 12 ಮಂದಿ ಬ್ರಾಹ್ಮಣರಿಗೆ ಕನಿಷ್ಠ ಆಗಲ್ಲ ಅಂದ್ರೆ 2 ಆದರೂ ನಿತ್ಯದಲ್ಲಿ ಊಟ ಮಾಡಿಸಬೇಕು. ಮಾಡಿ ಬ್ರಹ್ಮಚರ್ಯಾಥ ತದ್ರಾತ್ರ್ಯಾಂ, ಬ್ರಹ್ಮಚಾರಿಯಾಗಿದ್ದು ತ್ರಯೋದಶಿ ಆರಾಧನೆ ಮಾಡಬೇಕು. ಆಮೇಲೆ 3 ಹೊತ್ತು ಸ್ನಾನ ಮಾಡಬೇಕು, ಬ್ರಹ್ಮಚರ್ಯ ಮಾಡಬೇಕು, ನೆಲ ಮೇಲೆ ಮಲ್ಕೋಬೇಕು, ಯಾರಿಗೂ ಬೈಬಾರ್ದು ಅಂದರು. ಯಾಕೆಂದು ಇದೊಂದೇ ಕಷ್ಟ ಅನ್ಲಿಕ್ಕೆ. ಉಪವಾಸ ಮಲಗೋದೇನು ಕಷ್ಟ ಅಲ್ಲ, ಊಟ ಮಾಡದೇ ಇರೋದೇನು ಕಷ್ಟ ಅಲ್ಲ, ಇನ್ನೊಬ್ಬರಿಗೆ ಬೈದೇ ಇರೋದು ಭಾಳ ಕಷ್ಟ. ನಮಗೆ ಇದೇ ಭಾಳ ಕಷ್ಟ ಅಂದರು. ಇದೇ ದೊಡ್ಡ ವೃತ ಅಂದರು. ಇದೇ ನಿಜವಾಗಿ ವೃತ. ಯಾರನ್ನು ಬೈಯೋ ಹಂಗಿಲ್ಲ, ಯಾರಿಗೂ ಹಿಂಸೆ ಕೊಡಬಾರ್ದು. ವಾಸುದೇವ ಪರಾಯಣ ಕಾರಯೇಚ್ಛಾಸ್ತ್ರ ದೃಷ್ಟೇನ ಸ್ನಾಪನಂ ಚರಂ ನಿರುಪಯಸಿ ಸಿಪಿ ವಿಷ್ಟಾಯ ವಿಷ್ಣವೇ. ಅದರಿಂದ ಈ ವೃತವನ್ನು ಭಕ್ತಿಯಿಂದ ಮಾಡು, ಭಗವಂತ ಒಲಿತಾನೆ ಅಂತ ಹೇಳಿಬಿಟ್ಟು ಕೂಡ್ರಿ ಅಂತೇಳಿ ಅವರನ್ನೇ ಕೂಡಿಸ್ಕೊಂಡು ಪುಣ್ಯಾವಚನೆ ಮಾಡಿ ಪಯೋವೃತ ಮಾಡಿದ್ದಾಯಿತು. ಭಕ್ತಿಯಿಂದ ಮಾಡಿ ಭಗವಂತನ ಸ್ಮರಣೆ ಮಾಡ್ತಾ ಯಜ್ಞ ಮಾಡಿ ಆ ಪೂರ್ಣಾಹುತಿ ಹಾಕಿದರು. ಸ್ತೋತ್ರ ಮಾಡಿ ಪೂರ್ಣಾಹುತಿ ಹಾಕಿದ್ಲು, ಯಜ್ಞಾಹುತಿ ಮಾಡಿದರೆ ಭಗವಂತ ಎದುರಿಗೆ ಬಂದೇ ಬಿಟ್ಟ, ಅವತಾರ ಮಾಡೇ ಬಿಡ್ತಾನೆ. ಯಜ್ಞೇಶ ಯಜ್ಞ ಪುರುಷ ಅಚ್ಯುತ ತೀರ್ಥಪಾದ ತೀರ್ಥಸ್ರವಶ್ರವಣ ಮಂಗಲನಾಮಧೇಯ ಆಪನ್ನಲೋಕ ವೃಜಿನೋಪಶಮೋದಯಾದ್ಯ ಶಮ್ನಃ ಕ್ರೀಶ ಭಗವನ್ ಅವಸನ್ನನಾಥ ವಿಶ್ವಾಯ ವಿಶ್ವಸ್ಥಿತಿ ಸಂಯಮಾಯ ಸ್ವಯಂ ಗೃಹೀತ ಪುರುಷಕ್ತಿ ಗುಣಾಯ ಭೂಮ್ನೆ ಸ್ವಚ್ಛಾಯ ಶಶ್ವತ ಪುರ್ಮಿತ ಪೂರ್ಣಬೋಧ ವ್ಯಪಾದಿತಾತ್ಮ ತಮಸೇ ಹರಯೇ ನಮಸ್ತೆ. 3 ಸ್ತೋಕ ಮಾಡಿ ಬಂತಾರೆ. ನೀನು ಯಜ್ಞೇಶ್ವರ, ಯಜ್ಞನಾಮಕ, ಅಚ್ಯುತ, ಗಂಗಾದಿ ತೀರ್ಥಗಳನ್ನು ಹುಟ್ಟಿಸಿದವ, ನಾಮಕ ಅಪನ್ನ ಲೋಕ, ನಿನಗೆ ಯಾರು ಶರಣ ಹೊಂತಾರೋ ಅವರನ್ನು ರಕ್ಷಣೆ ಮಾಡ್ತಿದ್ದು ಪ್ರಸಿದ್ಧನಾದವ, ನಮಸ್ಕಾರ ಅಂತ ಸ್ತೋತ್ರ ಮಾಡಿದ್ರು. ಸ್ತೋತ್ರ ಮಾಡಿದ ಮೇಲೆ ದೇವರು ಕೇಳಿದ, ನನ್ನ ಯಾಕೆ ಕರೆದಿಲ್ಲ? ಅದಕ್ಕೆಂದು ನಿಂಗೆಲ್ಲ ಗೊತ್ತಿದೆಯಲ್ಲ, ಮತ್ತೆ ಯಾಕೆ ನಾನೇ ಕೇಳಿ ಅಂದ. ಅಂತರ್ಯಾಮಿ ನೀನು, ನನ್ನೊಳಗಿದ್ದು ಯಜ್ಞ ಮಾಡಿಸಿ ಪ್ರಾರ್ಥನೆ ಮನಸ್ಸಿನಲ್ಲಿ ಆಸೆಯನ್ನು ಹುಟ್ಟಿಸಿ ನನ್ನಿಂದ ಸ್ತೋತ್ರ ಮಾಡಿಸಿಕೊಂಡು ಬಂದೀನಿ, ನಿನಗೆಲ್ಲ ಗೊತ್ತಿದೆ, ನಾನೇನು ಹೇಳಿ ಅಂದ. ದೇವ ಮಾತ್ರ ಭವತ್ಯಾಮಿ ವಿಜ್ಞಾತಂ ಜನಕಾಂಕ್ಷಿತಂ. ದೇವರಂದ 99 ವರ್ಷದಿಂದ ಓದಾಡ್ತಾ ಇದೆಯಲ್ಲ, ನಿನ್ನ ಮಕ್ಕಳಿಗೆ ರಾಜ್ಯ ಬೇಕು ಅಂತೇಳಿ ಅದಕ್ಕೆ ಕರೆದೇ ಹೋದ, ನನಗೆ ಗೊತ್ತಿದೆ ಅಂದ. ಚಿರಕಾಂಕ್ಷಿತಂ ಯತ್ಸಪತ್ತೇ ಹೃತಶ್ರೀಣಾಂ ಬಾಧಿತಾನಾಂ ಸದಾನತಃ ತಾನ್ ವಿನಿರ್ಜಿತ ಸಮರೇ ದುರ್ಮದಾನ ಸುರಾನ್ ಅರವ ಪ್ರತಿರಬ್ಜಯ ಸ್ತ್ರೀಭಿ ಪುತ್ರೈಚ್ಛುಪಾಸಿತು. ಇಂದ್ರ ಮೊದಲಾದವರು ನಿನ್ನ ಮಕ್ಕಳು ಯುದ್ಧದಲ್ಲಿ ಗೆಲ್ಲಬೇಕು, ದೈತ್ಯರ ಯುದ್ಧದಲ್ಲಿ ಮರಣ ಹೊಂದಬೇಕು. ಯುದ್ಧದಲ್ಲಿ ಮರಣ ಹೊಂದಿ ನಿಂಗೆ ಮಕ್ಕಳಿಗೆ ರಾಜ್ಯ ಸಿಗಬೇಕು ಅಂತ ಬಯಸ್ತೀಯಲ್ಲ, ನಿಂಗೆಲ್ಲ ಗೊತ್ತೇ ಇಲ್ಲ ಸ್ವಾಮಿ, ಮತ್ತೇನು ಕೇಳೋದು ಅಂದಕ್ಕೆ ಆಗೋದಿಲ್ಲ ಅಂದರೆ ಆಗೋದಿಲ್ಲ ಅಂತ ಹೇಳಿದೆ. ಯಾಕೆ ಅಂದರೆ ಪ್ರಾಯೋಧುನಾಥೇ ಅಸುರಯೂಥನಾಥ ಅವಾರಣೀಯ ಇತಿ ದೇವಿ ಮೇ ಮತಿ ಯತ್ರಾನುಕೂಲೇಶ್ವರ ವಿಪ್ರಗುಪ್ತಾ ನ ವಿಕ್ರಮಸ್ತತ್ರ ಸುಖಂ ದದಾತಿ. ಅವರು ಶುಕ್ರಾಚಾರ್ಯರ ಅನುಗ್ರಹ ಪಾತ್ರರಾಗಿದ್ದರು. ಶುಕ್ರಾಚಾರ್ಯರು ತಮ್ಮ ಸಂಪೂರ್ಣ ತಪಸ್ಸನ್ನೇ ಕೊಟ್ಬಿಟ್ಟಾರ ಅವರಿಗೆ. ಹಾಗಾಗಿ ಬ್ರಾಹ್ಮಣರ ಅನುಗ್ರಹಕ್ಕೆ ಪಾತ್ರರಾದವರಿಗೆ ಏನು ಮಾಡೋದಿಲ್ಲ ಅಂತ ನನ್ನದೇ ವೃತ್ತ.
ಬ್ರಾಹ್ಮಣರ ಶರಣ ಹೋಗ್ರಿ, ಅವರಿಗೆ ನಾನೇನು ಆಗೋದಿಲ್ಲ ಅಂತೇಳಿ ನಾನೇ ಮಾತು ಕೊಟ್ಟೀನಿ, ನನ್ನ ಮಾತು ನನಗೆ ಮುರ್ಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ಅದನ್ನು ನೀನು ಅವರನ್ನು ಕೊಲ್ಲೋದು ನನಗೆ ಆಗೋದಿಲ್ಲ ಅಂದದೆ. ಹಾಗಾಗಿ ಅವ್ರು ಹೋಗಬೇಕು ಅಂದರೆ, ಅವರಿಗೆ ಸಂಪತ್ತು ಕಡಿಮೆ ಆಗಬೇಕು ಅಂದರೆ ಶುಕ್ರಾಚಾರ್ಯದಿಂದ ಶಾಪ ಕೊಡಿಸ್ಬೇಕು ಅವ್ರಿಗೆ. ಶುಕ್ರಾಚಾರ್ಯದಿಂದ ಶಾಪ ಕೊಡಿಸಿ ಅವರ ಅನುಗ್ರಹ ಕಡಿಮೆ ಆಗುವಂತೆ ಮಾಡಬೇಕಷ್ಟೇ ಹೊರತು ಅವರ ಸಂಪತ್ತನ್ನು ಕಿತ್ತು ನಿನ್ನ ಮಕ್ಕಳಿಗೆ ನಾನು ಕೊಡ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ನನ್ನ ಮಾತಿದೆ, ಅವರ ಅನುಗ್ರಹ ಇದೆ ಅಂತ ಹೇಳಿ. ಹಂಗಾದ್ರೆ ನಾನು ಮಾಡಿದ್ದ ಎಲ್ಲ ಪಯೋವೃತ ವೇಷ್ಟ, ಸುಮ್ಮನೆ ಉಪವಾಸ ಬಿದ್ದದಷ್ಟೇ ಕರಿ ಆಯ್ತಾ ಅನ್ಲಕ್ಕೆ. ದೇವರಂದ ನದೇವ ತೋಷಣಂ ವೃಥ, ನನ್ನೇನು ಪೂಜೆ ಮಾಡಿಯಲ್ಲ, ನನ್ನನ್ನು ಕುರಿತು ಮಾಡಿದ ವೃತ ನಿಯಮ ಯಾವುದೂ ವ್ಯರ್ಥ ಇಲ್ಲ, ಅದಕ್ಕೆ ಯೋಗ್ಯ ಫಲ ಎಲ್ಲರಿಗೂ ಸಿಕ್ಕೇ ಸಿಗ್ತದೆ. ಎಷ್ಟು ಭಕ್ತಿಯಿಂದ ಮಾಡ್ತಾರೆ ಅಷ್ಟು ಫಲ ಕೊಡ್ತೀರಿ. ನೀನು ಭಕ್ತಿಯಿಂದ ಮಾಡಿದ್ದೀನಿ, ನಿನಗೆ ಫಲ ಕೊಡ್ತೇನೆ. ನಿನ್ನ ಮಕ್ಕಳಿಗೆ ರಾಜ್ಯ ಕೊಡಬೇಕಲ್ಲ, ರಾಜ್ಯ ಕೊಡಿಸ್ತೇನೆ. ಅವ್ರನ್ನ ಕೊಲ್ಲು ಅಂತ ಹೇಳ್ಬೇಕು. ಅವ್ರನ್ನ ನಾನು ಕೊಲ್ಲೋದಿಲ್ಲ, ಅವರು ಶುಕ್ರಾಚಾರ್ಯ ಅನುಗ್ರಹ ಪಾತ್ರರಾಗಿಬಿಟ್ಟಾರೆ, ಅವರು ದೈತ್ಯರು ಪರಸ್ಪರ ಹೊಡೆದಾಡಲೇಬೇಕಾದ್ರೆ ಆವಾಗ ದೇವರಿಗೆ ಬಲ ಕೊಡೋಣಂತೆ. ನಾನು ಅವರನ್ನು ಕೊಲ್ಲೋದಿಲ್ಲ, ರಾಜ್ಯ ಬೇಕಾದ್ರೆ ಕೊಡಿಸ್ತೀನಿ ಅಂತ ಹೇಳಿದ. ಅವರು ಒಂದು ರಾಜ್ಯ ಸಿಕ್ಕರೆ ಸಾಕು, ಅವರು ಇರ್ತಾರೋ ಹೋಗ್ತಾರೋ ನನಗೆ ಮಾಡೋದು, ನನ್ನ ಮಕ್ಕಳಿಗೆ ರಾಜ್ಯ ಸಿಗಬೇಕು. ನನ್ನ ಮಕ್ಕಳಿಗೆ ರಾಜ್ಯ ಸಿಕ್ತು ಅಂತಾದರೆ ಅದರಿಂದ ನನ್ನ ದುಃಖ ಕಡಿಮೆ ಆಗ್ತದೆ, ಅದರಿಂದ ನನ್ನ ಮಕ್ಕಳಿಗೆ ರಾಜ್ಯ ಸಿಗುವಂತೆ ಮಾಡು ಅಂತ ಹೇಳಿದಾಗ, ಅಪ್ಯುಪಾಯೋ ಮಮದೇವಿ ಚಿಂತ ಸಂತೋಷಿತಸ್ಸು ವೃತಚರ್ಯಯಾತೆ ಮಮಾರ್ಚನಂ ನರ್ಹತಿ ಗಂತು ಮನ್ಯಥ ಶ್ರದ್ಧಾನುರೂಪಂ ಫಲಹೇತುಕತ್ವಾತ್. ಮುಂಜಾನೆ ಪಾಠ ಇರುತ್ತೆ, ಹಿಂಗೆ ಆಯ್ತಿದೆ. ಅಪ್ಯುಪಾಯೋ ಮಮದೇವಿ ಚಿಂತ್ಯ ಸಂತೋಷಿತಸ್ಯ ವೃತಚರ್ಯಯಾತೆ ಸ್ವಾಂಸೇನ ಪುತ್ರತ್ವತೆ ಸುತಾನ್ ಪತಸ್ವಿ ಮಾರೀಚ ತಪಸ್ಯ ಬಸ್ಥಿತ. ದೇವರಂದ ನಿನ್ನ ಮಕ್ಕಳಿಗೆ ರಾಜ್ಯ ಕೊಡಿಸ್ಬೇಕಲ್ಲ, ನಾನು ನಿನ್ನ ಮಗ ಆಗಿ ಹುಡ್ತೇನೆ, ನಿನ್ನ ಮಗ ಆಗಿ ಹುಟ್ಟಿ ಭಿಕ್ಷೆ ಬೇಡ ಕೊಡಿಸ್ತೇನೆ ಅವರಿಗೆ ಅಂದ. ಭಿಕ್ಷೆ ಬೇಡ ರಾಜ್ಯ ಕೊಡಿಸ್ತೇನೆ, ಭಿಕ್ಷೆ ಬೇಡಬೇಕಾದ್ರೆ ಕೊಡಿಸ್ತೇನೆ ಅಂದ. ನೋಡ್ರಿ, ಯಾವ ಭಗವಂತ ಯಾರಿಗೂ ಬೇಡಬೇಕಾಗಿಲ್ಲ, ಲಕ್ಷ್ಮೀಪತಿಯಾದ ಪರಮಾತ್ಮ ನಿನಗೋಸ್ಕರ ಭಿಕ್ಷೆ ಬೇಡ ಕೊಡಿಸ್ಬಿಡ್ತೇನೆ ಬೇಕಾದ್ರೆ. ಅವ್ರನ್ನ ಕೊಲ್ಲು ಅನ್ಬೇಡ, ನಾನು ಕೊಟ್ಟವರ ಇದೆ, ಕೊಲ್ಲಕ್ಕೆ ಆಗೋದಿಲ್ಲ ಅಂದ. ಆಯ್ತು, ಏನಾದರೂ ಮಾಡಿ ನನ್ನ ಮಕ್ಕಳಿಗೆ ಸಂಪತ್ತು ಸಿಕ್ಕರೆ ಸಾಕು ಅಂತಂತ. ಉಪಧಾವಪತಿ ಭದ್ರೇ ಪ್ರಜಾಪತಿ ಮಕಲ್ಮಷಂ. ಆದ್ದರಿಂದ ನೀನು ನಿನ್ನ ಪತಿಯ ಜೊತೆಗೆ ಪತಿ ಸೇವೆ ಮಾಡು, ನನ್ನ ಮಗನಾಗ ಹುಡ್ತೀನಿ ಅಂತ ಹೇಳ್ದ. ಏತದುಕ್ತ ಭಗವಾನ್ ಪತ್ರೇವ ಅಂತರ್ಧೀಯತ. ಹೀಗೆ ಭಗವಂತ ತಮ್ಮ ಇದನ್ನು ಮಾಡಿ ಆ ಉದಿತಿಯ ಗರ್ಭದಿಂದ ಜಜ್ಞೆ ಅಗ್ನಿರಿವ ದಾರುಣಿ, ಅದಿತಿಯ ಗರ್ಭದಿಂದ ಭಗವಂತ ಜಜ್ಞೆ ಅಗ್ನಿರಿವ ದಾರುಣಿ ಅಂತಾರೆ. ಕಟ್ಟಿಗೆಯಿಂದ ಬೆಂಕಿ ಹುಟ್ಟುವಂತೆ. ಕಟ್ಟಿಗೆಯಿಂದ ಹುಟ್ಟಿದ ಬೆಂಕಿಗೆ ಕಟ್ಟಿಗೆ ಯಾವ ದೋಷ ಇಲ್ಲ, ಕಟ್ಟಿಗೆ ದೋಷ ಬೆಂಕಿಗಿಲ್ಲ. ಹಾಗೆ ಬೆಂಕಿಯಂತೆ ಭಗವಂತ ಅವಳ ಉದರದಿಂದ ಹುಟ್ಟಿ ಬಂದವನೇ 8 ವರ್ಷದವನಂತೆ ನಿಂತ್ಕೊಂಡು ಹೇಳ್ದ, ಭಿಕ್ಷೆ ಬೇಡ್ಕೊಂಡು ಕೊಡಬೇಕಲ್ಲ, ನನಗೆ ಮುಂಜಿ ಮಾಡಿರಿ ಅಂದ. ಮುಂಜು ಆಗಬೇಕು, ಭಿಕ್ಷೆ ಬೇಡಬೇಕು ಅಂದರೆ ಉಪನಯನ ಆಗಬೇಕಲ್ಲ, ಉಪನಯನ ಮಾಡಿರಿ ಅಂತ ಹೇಳ್ತಾರೆ. ದೃಷ್ಟ್ವಾದಿ ಜಗದ್ ತಮ್ಮಟುಂ ವಾಮನಂ ದೃಷ್ಟ್ವಾ ಮೋದಮಾನ ಮಹರ್ಷಯ ಕರ್ಮಾಣಿ ಕಾರಯಾಮಾಸು ಪುರಸ್ಕೃತ್ಯ ಪ್ರಜಾಪತಿಂ. ಹುಟ್ಟಿದ ಕೂಡಲೇ ಭಿಕ್ಷೆಗೆ ಹೋಗಬೇಕು, ಉಪನಯನ ಮಾಡಿರಿ ಅಂತ. ಉಪನಯನ ಮಾಡಲಿಕ್ಕೆ ಶುರು ಮಾಡಿದರು. ತಸ್ಯೋಪನೀಯ ಮಾನಸ್ಯ, ಉಪನಯನಕ್ಕೆ ಯಾರು ಏನು ಕೊಡಬೇಕು, ಯಾರು ಏನು ಕೊಟ್ಟರು ಹೇಳ್ತದೆ, ಏನು ಕೊಡಬೇಕು ಏನು ಕೊಟ್ಟರು ಹೇಳ್ತಾರೆ. ಸಾವಿತ್ರಿಂ, ಸೂರ್ಯನೇ ಬಂದು ಗಾಯತ್ರಿ ಉಪದೇಶ ಮಾಡಿ. ಉಪದೇಶ ಏನು, ತನ್ನನ್ನು ತಾನು ಸಮರ್ಪಣೆ ಗಾಯತ್ರಿ ಮಂತ್ರವನ್ನು ಅರ್ಪಣೆ ಮಾಡಿಕೊಂಡ. ಬೃಹಸ್ಪತ್ಯಾಚಾರ್ಯರು ಬ್ರಹ್ಮಸೂತ್ರ ಕೊಟ್ಟು. ಮೇಖಲಾಂ ಕಶ್ಯಪೋದವು, ಕಶ್ಯಪರು ಮೇಖಲಾ ಕಟ್ಟಿದರು. ಮೇಖಲಾ ಅಂದರೆ ಹುಲ್ಲಿನಿಂದ ಮಾಡಿದ ಉಡಿದಾರ. ಮೌಂಜ ಅಂತನೋ ಒಂದು ಹುಲ್ಲು, ಮುಂಜ ಅಂತನ್ನುವ ಹುಲ್ಲದು ದರ್ಭ ಜೊತೆಗೆ ಬೆಳೀತದೆ. ಮುಂಜಾದಿವ ಇಶೀಕಾನ್ ಅಂತ ಕಟ್ಟಂತದ್ದು ಹೇಳಿದ್ದಾರೆ. ಮೌಂಜ ಅಂತನೋ ಹುಲ್ಲು, ಅದರಿಂದ ಮಾಡಿದ್ದು ಕಟ್ಟಬೇಕಾದ್ರಿಂದ ಮೌಂಜಿ ಬಂಧನ ಅಂತಾರೆ ಅದಕ್ಕೆ. ಆ ಮೌಂಜಿ ಬಂಧನ ಒಳಗೆ ಮುಂಜಿ ಅಂತ ಆಗಿದೆ. ಆ ಹುಲ್ಲಿನಿಂದ ಮಾಡಿದ ಮೌಂಜಿ ಹುಲ್ಲಿನ ಉಡ್ದಾರ ಕಟ್ಟಿ ಲಂಗೋಟಿ ಹಾಕಬೇಕು. ಇವರು ಉಡ್ದಾರ ಕಟ್ಟಿದರು. ದದವು ಕೃಷ್ಣಾಜಿನಂ ಭೂಮಿ, ಭೂದೇವಿ ಬಂದು ಕೃಷ್ಣಾಜಿನ ಕೊಟ್ಟಲು. ದಂಡಂ ಸೋಮೋ ವನಸ್ಪತಿ, ಚಂದ್ರ ಬಂದು ಪಲಾಸ ದಂಡವನ್ನಿಟ್ಟ. ಕೌಪೀನಾಚ್ಛಾದನಂ ಮಾತಾ, ತಾಯಿ ಬಂದು ಲಂಗೋಟಿ ಹಾಕಿದ್ಲು. 7 ವರ್ಷ 6 ವರ್ಷ 8 ವರ್ಷಕ್ಕೆ ಮುಂಜಿ ಮಾಡಿದರೆ ಲಂಗೋಟಿ ಹಾಕುತ್ತೋ ಪಾಪ. 28 ವರ್ಷ ಆಗಿತ್ತು ಅಂದರೆ, ಮುಂಜಿ ಮಾಡ್ಲಿಕ್ಕೆ 28 ವರ್ಷ ಆಗಿತ್ತು ಅಂದರೆ ಅವು ಮಾತಾಡೋರಾಗೆ ಪ್ಯಾಂಟ್ ಹಾಕೊಂಬಂದು ನಿಂತ್ಕೊಂಡ್ಬಿಡ್ತು ಪಾಪ. ಅವು ನಿಂತ್ಕೊಳ್ಳಿಕ್ಕೆ ನಾಚಿಗೆ.
ಬಂದಿರ್ತಾರೆ, ಆಚಾರ್ಯ ಉಪನಯನ ಮಾಡಬೇಕು, ಕಟಿಂಗ್ ಮಾಡಿಸ್ಬಾರ್ದು. ಅವ್ನು ಕಟಿಂಗ್ ಮಾಡಿಸೋಕೆ ತಯಾರಿಲ್ಲ, ಲಂಗೋಟಿ ಹಾಕ್ಕೊಳಂಗಲ್ಲ, ಲಂಗೋಟಿ ಹಾಕಬಾರ್ದು, ಉಪನಯನ ಮಾಡಿಸ್ರಿ ಅಂತಂದ್ರೆ. ಇರೋದೇ ಎರಡು ಉಪನಯನದೊಳಗೆ ಲಂಗೋಟಿ ಹಾಕೊಂಡು ಮಾಡಿಸೋದೇ ಉಪನಯನ ಅಂತ. ಅವ್ರಿಗೆ ಆಚಾರ್ಯಗೇನು ಹೋಗ್ಬೇಕಾಗಿದೆ, ಕೆಲಸ ಕಡಿಮೆ ಆಯಿತು ಅಂದರು, ಬಾ ಕೂಡು ಅಂತ ಹೇಳಿ ಮೂರು ಕಲಸೆ ಇಟ್ಟು ನಾಲ್ಕು ಉಗ್ಗಿ ತಲೆ ಮೇಲೆ ಮಂತ್ರಕತೆ ಹಾಕಿ ದರ್ಬ ಕಟ್ ಮಾಡಿ 20,000 ರೂಪಾಯಿ ತೊಗೊಂಡು ಹೋಗ್ಬಿಡ್ತಾರೆ. ಅವ್ರ ಅಪ್ಪಂದೇನು ಹೋಗ್ಬೇಕು ಮಾಡಿಬಿಡ್ತಾರೆ ಅಷ್ಟು. ಕಮಂಡಲಂ ಕೌಕು ವೇದಗರ್ಭ, ಬ್ರಹ್ಮದೇವರು ಕಮಂಡಲ ತಂದು ಕೊಟ್ಟರು. ಸಪ್ತಋಷಿಗಳು ಕುಶಾನ್ ಸಪ್ತ ದರ್ಭೆ ಅಂತಂದು ಕೊಟ್ಟರು. ಬ್ರಾಹ್ಮಣ ಹೊರಗೆ ಹೊರಟ್ರೆ ದರ್ಭೆ ಇಲ್ಲೇ ಇರಬಾರ್ದು. ಎಡಗೈಯಲ್ಲಿ ಆ ಬಲಗೈಯಲ್ಲಿ 21 ದರ್ಭೆ, ಒಂದು ಕುಶೂಲ ದರ್ಭೆ ಹಿಡ್ಕೊಂಡೆ ಅಡ್ಡಾಡಬೇಕು. ಬ್ರಾಹ್ಮಣ ಕೈಯಲ್ಲಿ ಯಾವಾಗಲೂ ಇರಬೇಕು. ಎಲ್ಲಿ ಏನು ಪ್ರಸಂಗ ಬರ್ತದೋ ಗೊತ್ತಿಲ್ಲ. ಕ್ಷತ್ರಿಯರು ಹೆಂಗೆ ಅಸ್ತ್ರ ಇಲ್ಲೇ ಹೊರಗೆ ಹೋಗಬಾರ್ದು, ಬ್ರಾಹ್ಮಣರ ದರ್ಭ ಇಲ್ಲೇ ಹೋಗಬಾರ್ದು. ದರ್ಭ ಯಾವಾಗಲೂ ಕೈಯಲ್ಲಿರಬೇಕು. ಹೌದೇ, ಅದೇ ಬ್ರಹ್ಮಾಸ್ತ್ರ ಅವ್ರಿಗೆ. ಅಕ್ಷಮಾಲಾಮ್ ಈಗೆಲ್ಲ ದರ್ಭೆ ಅಂದ್ರೆ ಭಾರಿ ಹೆದರಿಕೆಲ್ಲ ಅವ್ರಿಗೆ. ಆಚಾರ್ಯ ಏನಾದರೂ ದರ್ಭೆ ತೊಗೊಂಬಂದ್ರೆ ಆಚಾರ್ಯ ಶ್ರಾದ್ದ ಮುಗಿಸಿ ಹೋಗೋದು, ಆಚಾರ್ಯ ದರ್ಭೆ ತೊಗೊಂಡು ಹೋಗ್ರಿ ಅವನು. ದರ್ಭೆ ನಿಮ್ಮ ಮನೆಯಾಗ ಇರ್ಲಿಕ್ಕೆ ತೊಗೊಂಡು ಹೋಗ್ರಿ ಅಂತ. ದರ್ಭೆ ಇದ್ಬಿಟ್ಟು ಏನೋ ಆಗ್ತದೋ ಅಂತ. ಮೊದಲೆಲ್ಲ ದರ್ಬಾದ ಮೇಲೆ ಮಲ್ಕೋತಿದ್ರು. ದರ್ಭ ಚಾಪಿ ಇಲ್ಲ ಅಂದರೆ ಪೂಜೆ ಗೀಜೆ ಮುಗಿದ ಮೇಲೆ ಕೆಲವರು ಮಡಿಲೇ ಇರ್ತಿದ್ರು. ಮಡಿಲೇ ಇದ್ದು ಜಪ ಮಾಡಿ ನೀರು ಕುಡಿದು ಮೈಲಿಗೆ ಆಗೋದು. ಹೆಂಗೆ ದರ್ಭ ಹಾಸ್ಕೊಂಡು ಮಲ್ಕೋತಿದ್ರು. ದರ್ಭೆ ಮೇಲೆ ಮಲ್ಕೋಬೇಕು, ಯಾವಾಗಲೂ ದರ್ಭ ಜೊತೆಗೆ ಇರಬೇಕು. ಬ್ರಾಹ್ಮಣ ಕೈಲಿ ದರ್ಭ ಇಲ್ಲೇ ಹೋಗಬಾರ್ದು. ಅಕ್ಷಮಾಲಾಂ ಮಹಾರಾಜ ಸರಸ್ವತಿ ಅಕ್ಷಯಾತ್ಮನಃ. ಆಮೇಲೆ ಸರಸ್ವತಿ ಜಪಮಾಲೆ ಕೊಟ್ಲು. ತಸ್ಯಾ ಇತ್ಯುಪಾನಿ, ಯಾರ್ಯಾರಿಗೇನು ಕೊಡಬೇಕು ಅಂತ ಹೇಳ್ತಾರೆ. ಅಂಬಿಕಾದೇವಿ ಬಂದು, ಉಮಾದೇವಿ ಬಂದು ಬಂಗಾರದ ಪಾತ್ರೆ ಕೊಟ್ಟರು. ಅಂಬಿಕಾ ಮದಾತ್ ಬಂಗಾರದ, ಕುಬೇರ ಬಂದು ಬಂಗಾರದ ಭಿಕ್ಷಾ ಪಾತ್ರೆ ಕೊಟ್ಟ. ಸಾಕ್ಷಾತ್ ಉಮಾದೇವಿ ಬಂದು ಭಿಕ್ಷೆ ಹಾಕಿಲ್ಲ ಅದರೊಳಗೆ. ಉಮಾದೇವಿ ಬಂದು ಅದರೊಳಗೆ ಭಿಕ್ಷೆ ಹಾಕಿದ್ಲಂತೆ. ಹೀಗೆ ಸಬ್ರಹ್ಮ ವರ್ಚಸೇನ ಇವ ಸಮಾಂ ಸಂಭಾವಿತೋ ವಟು ಬ್ರಹ್ಮರ್ಷಿಗಳ ಸಂಗುಷ್ಟ ಅತ್ಯರೋಚಿತ ಮಾರಿಷಃ. ಹಾಗಾಗಿ ಇದರ ಉಮಾದೇವಿನೇ ತಂದು ಹಾಕಿದ್ದು ಬಂಗಾರದ ಪಾತ್ರೆ ಒಳಗೆ. ಎಲ್ಲ ಚಲೋನೆ ಮಾಡ್ಕೊಂಡು ಬಂದಿಲ್ಲ ಪಾಪ. ಇಲ್ಲ ಅಂದರೆ ಭಿಕ್ಷೆ ಹಾಕೋದಕ್ಕೆ ಅಂತಲೇ ಉಂಡಿ ಬೇರೆ ಮಾಡಿರ್ತಾರೆ. ಭಿಕ್ಷಾ ಪಾತ್ರೆ ಒಳಗೆ ಹಾಕೋದಕ್ಕೆ ಅಂತಲೇ ಪ್ರತ್ಯೇಕ ಉಂಡಿ ಮಾಡಿರ್ತಾರೆ. ಅವನು ಅವು ತಿಂದ್ರೆ ಆಚಾರ ಮಕ್ಕಳು ಹಲ್ಲು ತಾನೇ ಮುರಿದು ಹೋಗ್ಬಿಡ್ಬೇಕು, ಹಲ್ಲು ತೆಗೆಸೋದೇ ಬೇಡ ಅಂತ ಉಂಡಿ ಮಾಡಿ ಹಾಕ್ಕೊಟ್ಟು ಕಳಿಸಿರ್ತಾರೆ. ಇಂಥವರು ಇರ್ತಾರೆ. ಇನ್ನು ಕೆಲವರಿಗೆ ಗೊತ್ತಾಗೋದಿಲ್ಲ. ಒಬ್ಬರು ಮುಂಜು ನಡೆದಿತ್ತು, ಹಿಂಗೆ ನಡೀತು. ಮೊಮ್ಮಗನಿಗೆ ಭಾರಿ ಅಂತ ಹೇಳಿ ಬಂಗಾರದ ಇದನ್ನು ಮಾಡಿಸಿದ್ರು ಅವ್ರು. ಜನಿವಾರ ಮಾಡಿಸೋ ಬಂದು ಹಾಕೋ ಕಾಲಕ್ಕೆ ಅವ್ರ ಅಜ್ಜಿ ತಂದು ಬುಟ್ಟಿ ಒಳಗೆ ಹಾಕ್ಬಿಟ್ಲು ಭಿಕ್ಷಾ ಪಾತ್ರೆ ಒಳಗೆ. ಆಚಾರ ತೊಗೊಂಡು ಹೋಗ್ಬಿಟ್ಟು ಭಿಕ್ಷಾ ಪಾತ್ರೆ ನಮಗೆ ಸೇರಬೇಕು ಅಂತ ಕೊಡುವಂತೀವ್ರು. ಅದ್ರೊಳಗೆ ಹಾಕಿದ್ದು ಕೊಡೋಂಗಿಲ್ಲ, ನಮ್ದೊಂದು ತೊಗೊಂಡು ಹೋಗ್ಬಿಟ್ಟು. ಆಮೇಲೆ ನಮ್ಗೆ ಗೊತ್ತಲ್ಲ ಮಾಡಿಸಿದ್ರು, ಇನ್ನೊಂದು ಮಾಡಿಸ್ಕೊಡ್ಬೇಕಾದ್ರೆ ನಮಗೆ ಬಂದದ್ದು ತೊಗೊಂಡು ಹೋಗೇಬಿಟ್ರು. ಹಿಂಗಾಗ್ಬಿಡ್ತು. ಉಮಾ ಅಂಬಿಕಾ ಸತಿ ಬ್ರಹ್ಮ ವರ್ಚಸೇ ದೇವ ಸಭಾಂ ಸಂಭಾವಿತೋ ವಟು. ಆಗ ಬ್ರಹ್ಮದೇವರಿಗೆ ಹೇಳ್ದ, ನಡ್ರಿ ಹೋಗೋಣ, ಬರೋಚಕ್ಕೆ ಹೋಗಬೇಕು. ಭೃಗು ಕಚ್ಚದಲ್ಲಿ ಯಜ್ಞ ನಡೆದಿದೆ. ಆ ಯಜ್ಞ ಮುಗೋದಕ್ಕಿಂತ ಮೊದಲೇ ಹೋಗ್ಬೇಕು. ನಾವೀಗ ಪೂರ್ಣಾಹುತಿಗಿಂತ ಮೊದಲು ಹೋಗಿ ಆ ಯಜ್ಞ ನಿಲ್ಲಿಸ್ಬೇಕು. ಈಗ ನಡೀರಿ ಹೋಗೋಣ ಅಂತೇಳಿ ಎಲ್ಲ ದೇವತೆಗಳನ್ನು ಕರ್ಕೊಂಡು, ದೇವತೆಗಳ ಒಟ್ಟು ರೂಪದಲ್ಲಿ ಭಗವಂತ ಸಣ್ಣ ವಾಮನನಾಗಿ ಸಣ್ಣ ರೂಪದಿಂದ ಹೊರಟನಂತೆ. ಶ್ರುತ್ವಾಶ್ವಮೇಧ ಜಗಾಮತತ್ರಾಖಿಲ ಸಾರ ಸಂಭೃತೋ ಭಾರೇಣ ಗಾಂಸನ್ ನಮಯನ್ ಪದೇ ಪದೇ. ವಾಮನ ಹೊರಟ. ಅವನು ಹೆಂಗಿದ್ದಾನೆ? ಭಾರೇಣ ಗಾಂಸನ್ ನಮಯನ್ ಪದೇ ಪದೇ. ಬಲಗಾಲಿಟ್ರೆ ಭೂಮಿನೇ ಬಲಕ್ಕಾಗಬೇಕು, ಎಡಗಾಲಿಟ್ರೆ ಇಡೀ ಭೂಮಿನೇ ಎಡಕ್ಕೆ ಹೊಳಬೇಕು. ತರೀವ ಸೌವೇ ತರತಃ ಪದೇ ಪದೇ ಅಂತ. ಹಾಗಾಗಿ ಭೂಮಿಯನ್ನೇ ಹೊರಳಿಸ್ತಾ ಹೊರಟಿದ್ದಾವ. ಅಂದರೆ ಬರ್ತಾ ಇರೋದು ಬ್ರಾಹ್ಮಣ ಹುಡುಗ ಅಲ್ಲ, ಭೂಮಿಯನ್ನೇ ಆಳುವ ಭಗವಂತ ಅಂತ ತೋರಿಸ್ತಾನೆ ಬಂದ. ನಾನು ಬರ್ತಾ ಇದ್ದೇನೆ ನೋಡ್ರಿ ಅಂತ ಹೇಳಿ. ನರ್ಮದಾಯಾಸ್ತಟ ವಿತರ್ಕ್ಯಮಾಣೋ ಭಗವಾನ್ ಸವಾಮನಃ ಯಜಮಾನ ಪ್ರದರ್ಶನೀಯಂ ತತ್ಪಾದ. ಹೊರಗೆ ಬಂದು ಕೂಡಲೇ ಬಲಿ ಅಂದ. ಕೂಡಿಸಿ ಕಾಲು ತೊಳೆದು ತಲೆ ಮೇಲೆ ನೀರು ಹಾಕ್ಕೊಂಡ. ತತ್ಪಾದ ಶೌಚಂ ಕಲಿಕಲ್ಮಷಾಪಹಂ ಧರ್ಮೂರ್ಧದತ್ ಸುಮಂಗಲಂ ಯದ್ದೇವದೇವೋ ಗಿರಿಶ್ಚಂದ್ರಮೌಲಿ ದಧಾರ ಮೂರ್ಧಾ ಪರಯಾಚ ಭಕ್ತ್ಯ. ಯಾವ ಭಗವಂತನ ಪಾದೋದಕವನ್ನು ತಲೆ ಮೇಲೆ ಹಾಕ್ಕೊಂಡು ರುದ್ರದೇವರು ಗಂಗಾಧರ ಜನಕ ಮಾಡಿ ಗಂಗಾಧರ ಅಂತ ಆಗಿದ್ದಾರೋ ಅಂತ ಭಗವಂತನ ಪಾದೋದಕ ಅದನ್ನು ತಲೆ ಮೇಲೆ ಹಾಕ್ಕೊಂಡ. ಎಲ್ಲರಿಗೂ ಪ್ರೋಕ್ಷಣೆ ಮಾಡಿ ಆಶ್ಚರ್ಯದಿಂದ ಸ್ತೋತ್ರ ಮಾಡುತ್ತಾನೆ. ಸ್ವಾಗತಂತೆ ನಮಸ್ತುಭ್ಯಂ ಬ್ರಹ್ಮನ್ ಕಿಂ ಕರವಾಮತೆ. ನೀನು ಬಂದು ಬಹಳ ಸಂತೋಷ ಆಯಿತು. ಇಲ್ಲಿ ತನಕ ಅದ್ಯಸ್ಪೃಷ್ಟ ಕೃತಯಂ ಯದ್ಭವಾನಾಗತೋ ಗೃಹಾನ್. ಇವತ್ತು ನೀನು ಬಂದು ಇದು ನಿಜವಾದ ಯಜ್ಞ. 99 ಯಜ್ಞ ಮಾಡಿದ್ದೀನಿ, ಆಗಿದೆ, ಇಲ್ಲ ಅಂತಿಲ್ಲ, ಅಷ್ಟಕ್ಕಷ್ಟೇ, ಅದೇನು ಅಷ್ಟು ಫಲ ಕೊಟ್ಟಿಲ್ಲ. ನೀನು ಬಂದಿಯಲ್ಲ, ಇದು ಸಾರ್ಥಕ ಆಯಿತು. ನೀನು ನೋಡಿರಿ ಅನ್ನಿಸ್ತು ಗೊತ್ತೇ ನನಗೆ. ಬ್ರಹ್ಮರ್ಷೀಣಾಂ ತಪಸ್ಸಾಕ್ಷಾತ್ ಮನ್ಯೇ ತ್ವಾರ್ಯ ವಪುರ್ಧರಂ.
ನಿನ್ನನ್ನು ತಯಾರು ಮಾಡೋದಕ್ಕೆ ಬ್ರಹ್ಮದೇವರು ಏನಂತಾರೆ ಗೊತ್ತೇನು? ಎಲ್ಲ ಬ್ರಾಹ್ಮಣರ ತಪಸ್ಸನ್ನು ಇಸ್ಕೊಂಡು ತಪಸ್ಸಿನಿಂದಲೇ ಮೂರ್ತಿ ಮಾಡಿರ್ಬೇಕು ನೀನು. ನಿನ್ನ ತಪಸ್ಸಿನಿಂದಲೇ ತಯಾರಾದ ಮೂರ್ತಿ ಅಂತ ಕಾಣ್ತೆ, ಅಂತ ತಪೋ ತೇಜಸ್ಸಿನಿಂದ. ಆದ್ದರಿಂದ ನಿನ್ನನ್ನು ಮೂರ್ತಿ ಮತ್ತಾದ ಬಂದ ಎಲ್ಲ ಬ್ರಹ್ಮರ್ಷಿಗಳ ತಪಸ್ಸೇ ನಿನ್ನ ರೂಪದಲ್ಲಿ ಬಂದೆ ಅಂತ ತಿಳ್ಕೊತೀನಿ. ಅಷ್ಟು ತೇಜಸ್ವಿ ಆಗಿದ್ದಿ. ಆದ್ದರಿಂದ ತದ್ವಿಸ್ತಥೈವ ಯದ್ದದ್ವಟೋ ವಾಂಥಸಿ ತತ್ಪ್ರತಿಚ್ಛಮೆ ತಾಮರ್ಥ್ಯನಂ ವಿಪ್ರಸುತಾನು ತರ್ಕಯೇ. ನೀನೇನೋ ಬೇಡ್ಲಿಕ್ಕೆ ಬಂದಂಗಿದೆ ಅಂದ ಬಲಿ. ತ್ವಾಮರ್ಥ್ಯನಂ ವಿಪ್ರಸುತಾನ್ ತರ್ಕಯೇ. ನೀನು ಏನೋ ಬೇಡ್ಲಿಕ್ಕೆ ಬಂದಂಗೆ ಕಾಣ್ತದೆ, ಆದ್ದರಿಂದ ಆ ದೇವರು ಅಲ್ಲಿ ದೇಶಾವರಿ ಮುಖ ಹಾಕ್ಕೊಂಡೇ ಹೋಗಿದ್ದ. ಬೇಡ್ಲಿಕ್ಕೆ ಬೇಕಾದವ್ರು ಹೆಂಗೆ ಹೋಗ್ಬೇಕು ಅದೊಂದು ಪ್ರತ್ಯೇಕ ಕ್ವಾಲಿಟಿ ಇರುತ್ತೆ. ಎಲ್ಲರಿಗೂ ದುಡ್ಡು ವಸೂಲು ಮಾಡ್ಲಿಕ್ಕೆ ಆಗೋದಿಲ್ಲ. ಡೊನೇಷನ್ ವಸೂಲು ಮಾಡೋದು ಒಂದು ಕ್ವಾಲಿಟಿ ಬೇರೆ ಅದು. ಹಾಗಾಗಿ ದೇಶಾವರಿ ಬ್ರಾಹ್ಮಣರ ಮುಖ ಹಾಕ್ಕೊಂಡೇ ಹೋಗಿದ್ದ ದೇವರು. ಆಗ ಬಲಿ ಅಂತಾನೆ, ತಾಮರ್ಥ್ಯನಮ್ಮ ಪ್ರಸುತ, ನೀ ಏನು ಬೇಡ್ಲಿಕ್ಕೆ ಬಂದಿಂದ ನಾನು ಅನ್ನಿಸ್ತಾ ಇದೆ, ನಿಂಗೇನು ಬೇಕು ಹೇಳು, ಕೊಡ್ತೀನಿ. ಗಾಮ್ ಭೂಮಿ ಬೇಕಾ, ಕಾಂಚನಂ ಬಂಗಾರ ಬೇಕಾ, ಗುಣವತ್ವಾದ ಒಳ್ಳೆ ಮನೆ ಬೇಕಾ, ಮೃಷ್ಟಂ ತಥಾ ಅನ್ನಂ ಹೊಟ್ಟೆ ತುಂಬ ಊಟ ಮಾಡ್ತೀಯಾ, ವಿಪ್ರಕನ್ಯಾ ಮದುವೆ ಮಾಡ್ಕೋತೀಯ, ಬ್ರಾಹ್ಮಣ ಕನ್ಯೆ ಬೇಕಾ ಅಷ್ಟಿದೆ ನಾನು ಕೊಟ್ಟು ಮದುವೆ ಮಾಡಿಸ್ತೇನೆ. ಗ್ರಾಮಾನ್ ಸಮುದ್ರ ಗಾಮ ಬೇಕಾ, ತುರಗಾನ್ ಆನೆ ಬೇಕಾ, ಕುದುರೆ ಬೇಕಾ, ಕುದುರೆ ರಥ ಬೇಕಾ, ಏನು ಬೇಕು ಕೇಳ್ಕೊಂಬಿಡು, ಎಲ್ಲ ಕೊಡ್ತೀನಿ ಅನ್ನೋ ತನಕ ಸುಮ್ಮನೆ ಇದು ಕೊಟ್ಟ ಮೇಲೆ ವಾಮನ ಹೇಳ್ತಾನೆ, ವಚಸ್ತವೇತದ್ ಜನದೇವ ಸುನೃತಂ ಕುಲೋಚಿತಂ ಧರ್ಮಯುತಂ ಯಶಸ್ಕರಂ ಯಶ್ಚ ಪ್ರಮಾಣಂ ಭಗವತ್ ಸಂಪರಾಯೇ ಪಿತಾಮಹ ಕುಲ ವೃದ್ಧ ಪ್ರಶಾಂತಃ. ನಿನ್ನ ಮಾತು ಬಹಳ ಸಂತೋಷ ಆಗ್ತದೆ. ನಿನ್ನ ಕುಲಕ್ಕೆ ತಕ್ಕಂತೆ ಮಾತಾಡಿದ್ದಿ, ನಿಮ್ಮ ವಂಶಕ್ಕೆ ತಕ್ಕಂತೆ ಮಾತಾಡಿದ್ದಿ. ನಿನ್ನ ಕುಲದೊಳಗೆ ಎಲ್ಲರೂ ಭಾರಿ ಸಜ್ಜನರೇ ಇದ್ದಾರೆ ಎಲ್ಲ. ಇವರಪ್ಪ ವಿರೋಚನನ ಮಗ ಇವ ವಿರೋಚನ. ಅವನ ದೇವರೇ ಕೊಂದು ಹಾಕ್ತಾನೆ. ಮುತ್ತಜ್ಜ ಇನ್ನೊಬ್ಬ ಅಜ್ಜ ಹಿರಣ್ಯಕಶಿಪು, ಅವನ ದೇವರೇ ಕೊಂದು ಹಾಕಿದ್ದಾನೆ. ಬೇಕಾದಷ್ಟು ಜನ ದೈತ್ಯರಿದ್ದಾರೆ. ಆದರೂ ದುಡ್ಡು ಕೊಡಬೇಕು ಅಂದ್ರೆ ಸ್ತೋತ್ರ ಮಾಡಬೇಕಲ್ಲ. ನಿಮ್ಮ ವಂಶದೊಳಗೆ ಯಾರೂ ದುಷ್ಟರಿಲ್ಲ ಅಂದ. ನಿಮ್ಮ ವಂಶದೊಳಗೆ ಯಾರೂ ದುಷ್ಟರಿಲ್ಲ, ಎಲ್ಲ ಭಾರಿ ಸಜ್ಜನರೇ, ಕೇಳಿದ್ದೆಲ್ಲ ಕೊಡೋರೆ, ಯಾರು ಇಲ್ಲ ಅಂತ ಗೊತ್ತಿಲ್ಲ. ನಿಮ್ಮ ವಂಶದೊಳಗೆ ಕೇಳಿದ್ದನ್ನೆಲ್ಲ ದಾನ ಕೊಡ್ತಾರೆ. ಇಂಥ ವಂಶ ಅಂತ ಸ್ತೋತ್ರ ಮಾಡಿದ. ಯೋವಾದ ಅದು ಯಾರಾದರೂ ಕೊಡ್ತೀನಿ ಅಂತ ಹೇಳಿ ಆಮೇಲೆ ಕೊಡೋದಿಲ್ಲ ಅಂತ ನಿಮ್ಮ ಕುಲದೊಳಗೆ ಯಾರೂ ಹೇಳಿಲ್ಲ ಅಂತಾನೆ. ದಸಂತಿ ತೀರ್ಥೆ ಏದಿ ವಾರ್ಥಿನಾಥ ಪುರಾಂಗ್ ಮುಖಾಯೇತ್ತು ಮನಸ್ವಿನ ನೃಪ. ನಿನ್ನ ವಂಶದಲ್ಲಿ ಹೆಂಗಿದ್ದಾರೆ ಗೊತ್ತೇನು? ಯುದ್ಧದಲ್ಲಿ ಯಾರು ಬೆನ್ನು ತೋರಿಸಿ ಓಡಿ ಬಂದಿಲ್ಲ, ಗೆಲ್ತಾರೆ ಇಲ್ಲ ಅಲ್ಲೇ ಸಾಯ್ತಾರೆ. ಬೆನ್ನು ತೋರಿಸಿ ಓಡಿ ಬಂದಿಲ್ಲ. ಯಾರಾದರೂ ಬೇಡಿ ಬಂದರೆ ಇಲ್ಲ ಅಂದಿಲ್ಲ. ಎರಡು ಗುಣ ನಿಮ್ಮ ಕುಲದ್ದು ಭಾರಿ ಶ್ರೇಷ್ಠವಾದ ಗುಣ. ಹಾಗೆ ಹೀಗೆ ಅಂತ ಸ್ತೋತ್ರ ಮಾಡಿದರು. ಅನೇಕ ಸ್ತೋತ್ರ ಮಾಡಿದ ಮೇಲೆ ಬ್ರಹ್ಮದೇವರು ಅಂದರು, ಇಷ್ಟ್ಯಾಕೆ ಸ್ತೋತ್ರ ಮಾಡ್ತೀನಿ ಅಂದರು. ಕೊಡೋದಿಲ್ಲ ಅಂತಂದ್ರೆ ಸ್ತೋತ್ರ ಮಾಡಿ ವಸೂಲು ಮಾಡ್ಕೊ, ಏನು ಬೇಕಾದ್ರೆ ತಗೋ ಕೊಡ್ತೀನಿ ಅಂತ ಅಲ್ಲ. ಮತ್ತೆ ಯಾಕೆ ಇಷ್ಟಾಗಿ ಸ್ತೋತ್ರ ಮಾಡ್ತೀನಿ ದೇವರಂದ, ನಿಂಗೆ ಗೊತ್ತಿಲ್ಲ ಕೊಡು ಒಂದು. ಸುಮ್ಮನೆ ಕೊಡೋದಿಲ್ಲ, ಡೊನೇಷನ್ ಕೊಡಬೇಕು ಅಂದರೆ ಎಲ್ಲ ಸ್ತೋತ್ರ ಮಾಡಬೇಕಾಗ್ತದೆ, ನಿಂಗೆ ಗೊತ್ತಿಲ್ಲ ಕೂತ್ಕೋ ಅಂತ ಹೇಳಿ ಭಾಳಷ್ಟು ಸ್ತೋತ್ರ ಮಾಡಿ ಅವ ಹಾಕಿ ಎಲ್ಲ ಮಾಡಿ ತತ್ವಾಸ್ತತ್ವ ವಿಷದ್ವೇ ವೃಣೇ ಪದಾಮಿತ್ರಿ ದೈತ್ಯೇಂದ ಸಮ್ಮತಾನಿ ಪದಾಮಮ. ಇಷ್ಟೆಲ್ಲ ಸ್ತೋತ್ರ ಮಾಡಿ ಹೇಳ್ದ. 3 ಪಾದ ಭೂಮಿ ಬೇಕು ನಾನು, ನನ್ನ ಕಾಲಿಂದ ಕೊಡಬೇಕು. ನನ್ನ ಕಾಲಿಂದ ಕೊಟ್ಟರು ಸಾಕು ಅಂದ. ಬಲಿದು ಉತ್ಸಾಹ ಜರ್ರ ಅಂತ ಹೇಳಿ ಏನೇನೋ ಕೊಡಬೇಕು ಅಂದ್ಕೊಂಡಿದ್ದ. ಇವನು 3 ಪಾದ ಭೂಮಿ ಕೊಟ್ಟರು ಸಾಕು ಅಂದ್ಬಿಟ್ಟ. ಬಲಿಗೆ ಸಿಟ್ಟು ಬಂತು. ಅಹೋ ಬ್ರಾಹ್ಮಣದಾಯಾದ ವಾಚಸ್ತ್ಯ ಅವೃದ್ಧ ಸಮ್ಮತಃ ತ್ವಂ ಬಾಲೋ ಬಾಲಿಸಮತಿ ಸ್ವಾರ್ಥಂ ಪ್ರತ್ಯಬುಧೋಯತ. ನೀನು ಸಣ್ಣವಿದ್ದಿ, ಇನ್ನು ಬದುಕಲಿಕ್ಕೆ ಏನು ಬೇಕು ಗೊತ್ತಿಲ್ಲ ನಿನಗೆ, ಎಷ್ಟು ಖರ್ಚು ಬರ್ತದೆ ಅಂತ ನಿನಗೆ ಗೊತ್ತಿಲ್ಲ. ಮದುವೆ ಮಾಡ್ಕೊಂಡು ಅವ್ನು ಫೋನ್ ಮಾಡಿ ಕೇಳಬೇಕಾದ್ರೆ ಒಂದು ತಿಂಗಳಿಗೆ ಎಷ್ಟು ಖರ್ಚು ಬರ್ತದೆ ಅಂತ ಹೇಳಿ ಸುಲಭದಲ್ಲಿ ಮಿಗೋದಿಲ್ಲ. ನಿನ್ನ ಇಡೀ ಜೀವನದವರೆಗೆ ಎಷ್ಟು ಬೇಕೋ ಅಷ್ಟು ಕೊಡ್ಬೇಕು ನಾನು. ಬಲಿ ಅಂತಾನೆ, ಒಂದು ಸರ್ತಿ ಮಾಮುಚೋಭಿಸ್ಸಮಾರಾಧ್ಯ ಲೋಕಾನಾಮಿ ಕಿಶೋರ ಪದತ್ರೆ ಮಣಿದೇವ ಅಬುದ್ಧಿಮಾನಿವ ದಾಶುಷಂ. ಒಂದು ಸರ್ತಿ ಬಲಿಯಿಂದ ಏನಾದರೂ ಇಸ್ಕೊಂಡ ಮೇಲೆ ಅವನು ಇನ್ನೊಬ್ಬನ ಹತ್ರ ಹೋಗಿ ಬೇಡಿದರೆ ಬಲಿ ಕಡಿಮೆ ಕೊಟ್ಟಾನೆ ಅಂತಾನೆ. ನನ್ನ ಹತ್ರ ಬೇಡಿ ಇಸ್ಕೊಂಡು ಜೀವನದೊಳಗೆ ಮತ್ತೆ ಯಾರನ್ನೂ ಬೇಡಬಾರ್ದು, ಅಷ್ಟು ಕೊಡೋನು ನಾನು. ಹಾಗಾಗಿ ಏನು ಬೇಕೆಲ್ಲ ಕೇಳ್ಕೊ. ಫೋನ್ ಆಫ್ ಫ್ರೆಂಡ್ ಇದೆ, ಲೈಫ್ ಲೈನ್ ಕೊಡ್ತೀನಿ, ಬೇಕಾದ್ರೆ ಲಿಸ್ಟ್ ಮಾಡ್ಕೊ. ಏನು ಬೇಕು ಇಸ್ಕೋ, ಒಮ್ಮೆ ಏನು ಮತ್ತೆ ಯಾರನ್ನೂ ಕೇಳಬಾರ್ದು, ಎಲ್ಲ ಕೇಳಿಸ್ಕೊ ಅಂತ. ಹಾಗಂತಾನೆ ತಸ್ಮಾದ್ಭೂತಿ ಕರೀಂ ಭೂಮಿ ಮಠೋ ಕಾಮಂ ಪ್ರತಿಚ್ಛಮೆ. ಎಷ್ಟು ಬೇಕೆಲ್ಲ ಭೂಮಿ ಕೊಡ್ತೀನಿ, ರಾಜ್ಯ ಕೊಡ್ತೀನಿ, ಸಂಪತ್ತು ಕೊಡ್ತೀನಿ, ಏನು ಬೇಕು ಇಸ್ಕೊ ಅಂತ ಹೇಳಿಬಿಟ್ಟ ಭಗವಂತಂತಾನೆ. ಯಾವಂತೋ ನಚಕ್ರ ಪ್ರತಿಪೂರೈತು ನೃಪ ತ್ರಿವಿಕ್ರಮೈನ ಸಂತುಷ್ಟೋ ದ್ವೀಪೇನಾಪಿ ನ ಪೂರ್ಯತೆ ನವವರ್ಷ ಸಮೇತೇನ ಸಪ್ತದ್ವೀಪಧರೇಚ್ಛಯ. ಭಗವಂತಂತಾನೆ 3 ಪಾದ ಭೂಮಿಯಿಂದ ಯಾರಿಗೆ ತೃಪ್ತಿ ಆಗೋದಿಲ್ಲ ಅವರಿಗೆ ಇಡೀ ಭೂಮಂಡಲ ಕೊಟ್ಟರು ತೃಪ್ತಿ ಆಗೋದಿಲ್ಲ.
ಇಡೀ ಭೂಮಂಡಲದಿಂದಲೂ ತೃಪ್ತಿ ಆಗೋದಿಲ್ಲ. ರಾಜರೆಲ್ಲ ಬೇಕಾದಷ್ಟು ಭೂಮಿಯನ್ನು ಗೆದ್ದು ಆದರೂ ಅತೃಪ್ತರಾಗಿ ರಾಜ್ಯ ಬಿಟ್ಟು ಹೋದರು ಅಂತ ಕೇಳಿ ನಾನು. ಅದರಿಂದ ಅದು ತೃಪ್ತಿ ಆಗೋದಿಲ್ಲ. ಯದೃಚ್ಛೋಪನ್ನೇನ ಸಂತುಷ್ಟೋ ವರ್ತದೆ ಸುಖಂ. ದೇವರು ಏನು ಕೊಟ್ಟಿದ್ದಾನೆ ಅದರಲ್ಲಿ ಸುಖವಾಗಿದ್ದರೆ ಸುಖವಾಗಿರ್ತಾನೆ. ಇಲ್ಲ ಅಂತಂದವನಿಗೆ ಸುಖ ಮರೀಚಿಕೆ ಆಗಿಬಿಡ್ತದೆ. ತನ್ನ ಹತ್ರ ಇದ್ದದ್ರಲ್ಲಿ ಯಾರಿಗೆ ಸುಖ ಇಲ್ಲ, ಅವನ ಜೀವನ ಪೂರ್ತಿ ದುಃಖದಲ್ಲೇ ಕಳಿಬೇಕಾಗ್ತದೆ. ನೀನು ಕೊಡ್ತೀಯಪ್ಪ, ನನಗೆ ಇಸ್ಕೊಳ್ಳೋ ಯೋಗ್ಯತೆ ಬೇಕಲ್ಲ ಅನ್ನೋ. ನನಗೆ 3 ಪಾದ ಭೂಮಿ ಸಾಕು, ಕೂತು ಸಂಧಾನ ಮಾಡಲಿಕ್ಕೆ ಅಷ್ಟು ಜಾಗ ಬೇಕು ನನಗೆ. ನೀನು ಕೊಡ್ತೀನಿ ಅಂತ ಇಸ್ಕೊಂಡ್ಬಿಟ್ರೆ ನನಗೊಂದು ಯೋಗ್ಯತೆ ಬೇಕಲ್ಲ. ಕೊಡ್ತಾರೆ ಅಂತ ಇಸ್ಕೊಂಬೋದು ಇಸ್ಕೊಂಡು ಏನು ಮಾಡೋದು ಅದನ್ನು? ಅದಕ್ಕೆ ವೈದಿಕರು ಅಂತಾರಂತೆ, ಒಯ್ಯೋದು ಗಂಟು ಇಕ್ಕೋದು ಅದನ್ನು. ಹಾಗಾಗಿ ವೈದಿಕರು ಅಂದ್ರೆ ಒಯ್ದೋದು ಇರ್ತಾರೆ, ತಂದು ಕೊಟ್ಟರೆ ಏನು ಮಾಡ್ಬೇಕು ಪಾಪ. ಹಂಗಾಗಿ ಕೊಡ್ತಾರೆ ಅಂತ ಇಸ್ಕೊಂಡು ಏನು ಮಾಡಲಿ ನಾವು. ದಾನ ಸುಮ್ಮನೆ ಬರೋದಿಲ್ಲ. ದಾನ ಅಂದರೆ ಏನರ್ಥ ಗೊತ್ತಾ? ಸಂಸ್ಕೃತದಲ್ಲಿ ದಾನ ಅಂದರೆ ಕತ್ತರಿಸೋದು ಅಂತ ಅರ್ಥ. ಸಂಸ್ಕೃತದಲ್ಲಿ ದಾನ ಅಂದರೆ ಕತ್ತರಿಸೋದು ಅಂತ ಅರ್ಥ. ದಾನ ಶಬ್ದಕ್ಕೆ ಕತ್ತರಿಸೋದು ಅಂತ ಅರ್ಥ. ಅದೇನು ಕತ್ತರಿಸ್ತದೆ? ದಾನ ತೆಗೆದುಕೊಂಡವನ ಪುಣ್ಯ ಕತ್ತರಿಸ್ತದೆ, ಕೊಟ್ಟವನ ಪಾಪ ಕತ್ತರಿಸ್ತದೆ. ದಾನ ಕೊಟ್ಟವನ ಪಾಪವನ್ನು ಕತ್ತರಿಸಿ ತಗೊಂಡವನಿಗೆ ಹಾಕ್ತದೆ, ತೆಗೆದುಕೊಂಡವನ ಪುಣ್ಯ ಕತ್ತರಿಸಿ ದಾನ ಕೊಟ್ಟವನಿಗೆ ಹಾಕಿಬಿಡ್ತದೆ. ಅದಕ್ಕೆ ದಾನ ಅಂತ ಕರೆಯೋದು, ಅದನ್ನು ಕತ್ತರಿಸು ಅಂತ ಅರ್ಥ ಅದಕ್ಕೆ. ಹಾಗಾಗಿ ದಾನ ಇಸ್ಕೊಂಬ ಕಾಲಕ್ಕೆ ಬೆಳ್ಳಿ ತಮ್ಮಿಗೆ ಕಾಣ್ತದೆ, ಬಂಗಾರ ಕಾಣ್ತದೆ, ಹಣ್ಣು ಹಂಪಲು ಬಟ್ಟೆ ಕಾಣ್ತದೆ, ಅದರಿಂದ ಬರುವ ಪಾಪ ಕಾಣೋದಿಲ್ಲ. ಹಾಗಾಗಿ ದಾನ ಕೊಟ್ಟಿದ್ದಾರೆ ಅಂಥೇಳಿ ಇಸ್ಕೊಂಬನಿಗೆ ಭಾಳ ಸಂತೋಷ ಆಗಿರ್ತದೆ. ಅದರಿಂದ ತನ್ನಷ್ಟು ಪುಣ್ಯ ಕಳ್ಕೊತಾನೆ. ಹಾಗಾಗಿ ವಿಷ್ಣು ತೀರ್ಥರಂತಾರೆ, ಯಃ ಪ್ರಾಣವೃತ್ಯ ಪರಿತುಷ್ಟಾತ್ಮವಾನ್ ಸಿದ್ಧತೆ ದೂರ ಅನ್ನತದೇಂದ್ರಿಯ ಪ್ರಿಯ. ಬದುಕಲಿಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಇಸ್ಕೊಂಡ್ರೆ ಪಾಪ ಬರೋದಿಲ್ಲ. ಇಸ್ಕೊಂಡು ನಾಳೆ ಇಟ್ಟು ಪಾಪ ಶುರು. ಅದರಿಂದ ಇಸ್ಕೊಂಡು ಸಂಗ್ರಹ ಮಾಡಿದರೆ ಅದರಿಂದ ಪಾಪ ಬರ್ತದೆ ಅಂತ ಆ ಭಾಗವತದ ವಾಕ್ಯವನ್ನೇ ಕೊಟ್ಟು ವಿಷ್ಣು ತೀರ್ಥರು ಹೇಳ್ತಾರೆ. ವಿಷ್ಣು ತೀರ್ಥರ ಪತ್ರದಲ್ಲಿ ಬರೆದ ಮಾತಿದೆ, ಶ್ರೇಷ್ಠರಿಗೆ ಪತ್ರದಲ್ಲಿ ಬರೆಕೊಟ್ಟ ಮಾತನ್ನು ಹೇಳಿ ಈ ಮಾತನ್ನು ಹಾಕ್ತಾರೆ. ಆದ್ದರಿಂದ ಸಂಗ್ರಹ ಮಾಡಿದರೆ ಪಾಪ ಬರ್ತದೆ. ಬದುಕಲಿಕ್ಕೆ ಬೇಕಾದಷ್ಟು ಇಸ್ಕೊಂಡವನಿಗೆ ಪಾಪ ಇಲ್ಲ. ಹಾಗಾಗಿ ನನಗೆ ಬದುಕಲಿಕ್ಕೆ ಇಟ್ಟು ಸಾಕು, ನೀನು ಕೊಡ್ತೀನಿ ಅಂತ ತಗೋಬಾರ್ದು. ಯಾರೋ ಬಂದು ಆಚಾರ್ಯ ಒಂದು ಆನೆ ದಾನ ಕೊಡ್ತೀನಿ ತಗೋತೀರಾ ಅಂತ. ಯಾಕೆ ಅಂದ್ರೆ ಇಲ್ರಿ ನಮ್ಮಪ್ಪ ಆನೆ ದಾನ ಕೊಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದಂತೆ. ಅವನ ಕಾಲಕ್ಕೆ ಆಗಲಿಲ್ಲ, ಏನೋ ಸಾಲ ಮೂಲ ಆಯಿತು, ಕಷ್ಟ ಆಯಿತು, ಹೋಗ್ಬಿಟ್ಟ. ನನಗೆ ಹೇಳಿ ಹೋಗ್ಯಾನ, ಇದೊಂದು ಹರಕೆ ಇದೆ ತೀರಿಸು ಅಂತ ಹೇಳಿ. ಈಗ ನಾ ಬಿಸ್ನೆಸ್ ಮಾಡಿ ವಿಕಾಸ ಗಳಿಸೀನಿ, ₹1 ಕೋಟಿ ಬಿದ್ದರೂ ಅಡ್ಡಿ ಇಲ್ಲ, ಒಂದು ಆನೆ ದಾನ ಕೊಡ್ತೀನಿ ತಗೊಳ್ರಿ ಅಂದವ. ಆಚಾರ ಒಂದು ಆಕಳ ಕಟ್ಟಿದ್ರೆ ಸಗಣಿ ಬೆಳೆಯೋರೇ ಗತಿ ಇಲ್ಲ. ಆನೆ ದಿನ ಕ್ವಿಂಟಲ್ ಗಟ್ಟಲೆ ತಿಂದು ಲದ್ದಿ ಹಾಕಿದ್ರೆ ಅದನ್ನು ಬೆಳೆಯೋರು ಯಾರು? ಅದನ್ನು ಕಟ್ಟೋದಲ್ಲಿ ಒಂದು ಸೈಕಲ್ ಇಟ್ಕೊಳ್ಳಿಕ್ಕೆ ಜಾಗ ಇಲ್ಲ, ಪಾರ್ಕಿಂಗ್ ಜಾಗ ಇಲ್ಲ ನಮಗೆ. ಆನೆ ಕೊಡ್ತೀನಿ ತೊಗೊಂಡ್ರೆ ಏನು ಮಾಡೋದು? ಕೊಡ್ಲಿಕ್ಕೆ ನಿಂಗೆ ಯೋಗ್ಯತೆ ಇರ್ಬೋದು, ನನಗೆ ಅವಶ್ಯಕತೆ ಇರಬೇಕಲ್ಲ. ಸುಮ್ಮನೆ ಕೊಟ್ಟಿನ ತೊಗೊಂಡು ಉಪಯೋಗ ಇಲ್ಲ, ನನಗೆ ಅಪೇಕ್ಷೆ ಇಲ್ಲ, ಬೇಡ ಅನ್ನವ. ಕೊಡೋದಾದ 3 ಪಾದ ದಾನ ಕೊಡು, ಇಲ್ಲ ಅದು ಬೇಡ ಹೋಗ್ತೇನೆ ಅಂತ. ಸರಿ ಹೋಗ್ತೀನಿ, 3 ಪಾದ ಮಾತ್ರ ಬೇಕು ಅಂದ. ತೇಜೋ ತತ್ಪುರುಷಾಂ ಮೆತ್ತ ಸಂತೋಷ ಅಸ್ಮಾತ್ರೀಣಿ ಪದಾನ್ನೇ ಒಳ್ಳೆ ತದೃಶ ವರ್ಷಭಾತ್ ಏತಾಯತೈವ ಸಿದ್ಧೋಹಂ. ಇವತ್ತು ಯಾವತ್ತು ಪ್ರಯೋಜನ, ಇದರಿಂದಲೇ ನಾನು ತೃಪ್ತ. ಅಷ್ಟು ಕೊಟ್ಟರೆ ಸಾಕು ಅಂದ. ಇಲ್ಲಾಂದ್ರೆ ಹಂಗೆ ಹೋಗ್ಬಿಡ್ತೇನೆ. ಯಾವುದೂ ಇಲ್ಲ, ಹೋಗ್ಬೇಡಪ್ಪ ನೀನು. ಬಲಿ ಯಜ್ಞಕ್ಕೆ ಬಂದು ದಾನ ಇಸುವಾಗ ಒಬ್ಬ ಬ್ರಾಹ್ಮಣ ಹೋದ ಅಂತ ಆಗೋದು ಬೇಡ. ನೀ ಏನು ಕೇಳ್ತೆ ಅಷ್ಟೇ ಕೊಡ್ತೀನಿ ಇಸುವ ಅಂದ. ಬಲಿ ತಯಾರಾದ, ದಾನ ಮಾಡಿ ಏಟ ಅಷ್ಟರೊಳಗೆ ಶುಕ್ರಾಚಾರ್ಯ ಅಂದರು, ಯಾರು ಅಂದ್ಕೊಂಡು ಇವನು ದಾನ ಕೊಡಬೇಡ ಅವನಿಗೆ. ಇವನು ಯಾವುದೋ ಬ್ರಾಹ್ಮಣ ಹುಡುಗ ಅಲ್ಲ. ಏಷ ವೈರೋಚನೆ ಸಾಕ್ಷಾತ್ ಭಗವಾನ್ ವಿಷ್ಣುರಭಯ ಕಶ್ಯಪಾದ ಜಾತೋ ದೇವಾನಾಂ. ದೇವತೆಗಳ ಕಾರ್ಯ ಸಾಧ ಮಾಡಿ ನಿನ್ನ ಸಂಪತ್ತು ಕಿತ್ಲಿಕ್ಕೆ ಬಂದಾನ. ಆದ್ದರಿಂದ ಕೊಡಬೇಡ. ನ ಸಾಧುಮನ್ಯ ದೈತ್ಯಾನಾಂ ಮಹಾನುಪಗತೋಯ ಏಷತೆ ಸ್ಥಾನಮೈಶ್ವರ್ಯಂ ಶ್ರಿಯಂ ತೇಜೋ ಯಶಸ್ರುತಂ ದಾಸ್ಯತ್ತಾಚಿದ್ಯ ಶಕ್ರಾಯ ಮಾಯಾಮಾಣವ ಕೋರಿ. ಬ್ರಹ್ಮಚಾರ್ಯ ರೂಪದಲ್ಲಿ ಬಂದ ಪರಮಾತ್ಮ ಇವು. ನಿಂದೆಲ್ಲ ಕಿತ್ತಿಂದ್ರೆ ಕೊಟ್ಟು ಬಿಡ್ತಾನೆ. ಆದ್ದರಿಂದ ದಾನ ಕೊಡಬೇಡ ಅಂತ ಹೇಳ್ತಾನೆ. ಮೂಢವರ್ತಿ ನೀ ಹೇಗೆ ಉಳಿತಿ ಅಂತ ಕೇಳ್ದ. ದೇವ್ರಿಗೆ ಗೊತ್ತಿಲ್ಲದೆ ಮೋಸ ಮಾಡಿ ಶುಕ್ರಾಚಾರ್ಯ ಹೇಳಿದರು, 1 ಪಾದದಿಂದ ಭೂಮಿ ಹೇಳ್ತಾನೆ, 2ನೇ ಪಾದದಿಂದ ಆಕಾಶ ಹೇಳಿಬಿಡ್ತಾನೆ, 3ನೇ ಪಾದಕ್ಕೆ ನಿನ್ನೆ ನಿಂತ್ಕೊಂಡು ಹಾಕ್ಬಿಡ್ತಾನೆ, ಕೊಡಬೇಡ ಅಂತ ಹೇಳಿ ಬಲಿ ಅಂದ. ಅಲ್ರಿ ನಾನು ಕೊಡ್ತೀನಿ ಅಂತ ಮಾತು ಕೊಟ್ಟಿನ ಮಾತು ತಪ್ಪಿದಂಗೆ ಆಗ್ತದೆ, ಸುಳ್ಳು ಹೇಳಿದಂಗೆ ಆಗ್ತದೆ. ಅಸಾಧುವಾದ ಅದ್ಭುತ ಮುದ್ವಿಜಯತ. ನನಗೆ ರಾಜ್ಯ ಹೋಗಲಿ, ಸಂಪತ್ತು ಹೋಗಲಿ, ಸುಳ್ಳು ಹೇಳಿದ ಅಂತ ಅಪಕೀರ್ತಿ ಬರಬಾರ್ದು. ನಾನು ಸುಳ್ಳು ಹೇಳಿದೆ ಅಂತ ಆಗಬಾರ್ದು. ಬಲಿ ಕೊಟ್ಟು ಬಿಡ್ತೇನೆ ಅಂತ. ಸುಳ್ಳು ಹೇಳಿದ್ರು ತಪ್ಪಿಲ್ಲ ಅಂದರು, ಅನುಕೂಲ ಸಿಂಧು ಹೇಳಿಬಿಟ್ರು. ಸುಳ್ಳು ಹೇಳಿದ್ರು ತಪ್ಪಿಲ್ಲ. ಆದ್ದರಿಂದ ಧರ್ಮ ಯಶಸ್ರ್ಥಾಯ ಪಂಚದ ವಿಹಾವತ್ರ ಮೋದತೆ. ಹಾಗಾಗಿ ಧರ್ಮಶಾಸ್ತ್ರ ಹೇಳ್ತಾರೆ, ಸ್ತ್ರೀಷು ನರ್ಭೆ ವಿವಾಹೇಚ ವೃತ್ತರ್ಥೆ ಪ್ರಾಣ ಸಂಕಟೆ ಗುಬ್ರಾಹ್ಮಣಾರ್ಥೆ ಹಿಂಸಾಯಾಮ್ ನಾನೃತಂ ಸ್ಯಾತ್ ಜುಗುಪ್ಸಿತಂ. ಹೆಣ್ಮಕ್ಳಿಗೆ ಸುಳ್ಳು ಹೇಳಿದ್ರೆ ತಪ್ಪಿಲ್ಲಂತ, ಸ್ತ್ರೀಯರಿಗೆ ಸುಳ್ಳು ಹೇಳಿದ್ರೆ ಏನು ತಪ್ಪಿಲ್ಲಂತ. ಅದು ಕೊಡಿಸು ಇದು ಕೊಡಿಸಿದ್ರೆ ಇನ್ನೂ ಪಗಾರ ಆಗಿಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಸುಳ್ಳು ಹೇಳಿದರೆ ಬರೀ ಸುಳ್ಳು ಹೇಳಬಾರ್ದು. ಯಾವಾಗ ಸ್ತ್ರೀಷು ನರ್ಮೆ ಹಾಸ್ಯಕ್ಕೆ ಸುಳ್ಳು ಹೇಳಿದ್ರೆ ಅಡ್ಡಿ ಇಲ್ಲ. ವಿವಾಹೇಚ ಮದುವೆ ಕಾಲಕ್ಕೆ ಸುಳ್ಳು ಹೇಳಿದರೆ ತಪ್ಪಿಲ್ಲಂತ. ಹಂಗಾಗಿ 1000 ಸುಳ್ಳು ಹೇಳಿ ಮದುವೆ ಮಾಡೋ ಅಂತಿದ್ರು ಮೊದಲು. ಈಗೆಲ್ಲ ಹಂಗೆ ಮಾಡಬಾರ್ದು.
ಈ ಖರೆ ಮದುವೆ ಹೇಳಿ ಮಾಡಿದರೆ ನಿಲ್ಲೋದು ಕಷ್ಟ ಆಗಿದೆ. ಖರೆ ಹೇಳಿ ಮದುವೆ ಮಾಡಿದ್ರೇನೆ ಇರೋದು ಕಷ್ಟ ಈಗ. ಯಾಕಂದ್ರೆ ಒಂದು ಕಾಲ ಆಯ್ತು ಮದುವೆ ಆಗಿಬಿಟ್ರೆ ಮುಗಿದು ಹೋಯ್ತು ಅಂತ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತಿತ್ತು. ಒಂದು 25 ವರ್ಷದ ಹಿಂದಿನ ಕಥೆ ಅದು. ಈಗ ಎಲ್ಲರಿಗೂ ಪಾಲಿಗೆ ಬಂದದ್ದು ಪಂಚಗವ್ಯ. ಪಾಲಿಗೆ ಬಂದದ್ದು ಪಂಚಗವ್ಯ ಚಲೋ ಇಲ್ಲ ಅಂತಾರೆ. ಅದರೊಳಗೂ ನಾವು ಮುಂದುವರೆದೀವಿ ಅಂತ ಅನ್ಕೋತೀವಿ. ಬೆಳಗಾವದಲ್ಲಿ ಒಬ್ಬರು ಕೋರ್ಟ್ ಒಳಗಿದ್ದಾರೆ. ನಾನು ಒಂದು ಮದ್ದು ನೋವು ಪ್ರವಚನಕ್ಕೆ ಹೋಗಿದ್ದೆ. ಅವ್ರು ಬಿಡ್ಲಿಕ್ಕೆ ಬಂದಿದ್ದರು. ದಿನ ಬಸ್ಸಿಗೆ ಅವರೇ ಬಿಡ್ತಿದ್ರು 4 ದಿವಸ. ಅವ್ರು ಹೇಳಿದ್ರು, ಆಚಾರ್ಯ ಕೋರ್ಟ್ ಒಳಗೆ ಅವರು ಇದ್ರೊಳಗೆ ದೊಡ್ಡ ಪೋಸ್ಟ್ ಒಳಗಿದ್ದಾರೆ ಪಾಪ. ಆಚಾರ್ಯ ನೀವು ಒಂದು ಆಶ್ಚರ್ಯ ಹೇಳ್ತೀನಿ, ನಂಬ್ತಿರೋ ಬಿಡ್ತಿರೋ, ನಮ್ಮ ಸಮಾಜ ಮುಂದುವರೆದ ಅಂತಿರೋ ಹಿಂದೆ ಹೋಗ್ತೀವಿ ಅಂತಿರೋ, ನೀವು ನೋಡ್ರಿ ಒಟ್ಟಾರೆ ಸಮಾಜದೊಳಗೆ ನಾವಿರೋದು 2%. ಇಡೀ ಭಾರತ ನಾವು 2% ರಾಮರಿದ್ದೀವಿ. ಡೈವರ್ಸ್ ಕೇಸ್ ಒಳಗೆ 15% ಇದ್ದೀವಿ ಅಂತ ನಾವು. ಕೋರ್ಟ್ ಒಳಗೆ ಡೈವರ್ಸ್ ಕೇಸ್ 15% ರಾಮರೇ ಇದ್ದಾರೆ ಅಂದರು. ಇಡೀ ದೇಶದ ಎಲ್ಲ ಲೆಕ್ಕ ತೆಗೆದಿದ್ರು. ಹೇಳಿದ್ರು ದೇಶದಲ್ಲಿರೋ ಡೈವರ್ಸ್ ಕೇಸ್ ಒಳಗೆ 15% ನಮ್ಮದೇ ಇದೆ, ನಾವಿರೋದು 2% ಅಂದರು. ಇದು ಹಿಂಗೂ ಮುಂದುವರೆದೀವಿ ಅಂತ ಸಂತೋಷ ಪಡ್ಬೇಕೇನೋ ಗೊತ್ತಿಲ್ಲ. ಹಾಗಾಗಿ ಈಗೆಲ್ಲ ಎಲ್ಲರಿಗೂ ಪಾಲಿಗೆ ಬಂದದ್ದು ಪಂಚಗವ್ಯ. ಖರೆ ಹೇಳಿ ಮದುವೆ ಮಾಡಿಕೊಂಡ್ರೆ ನಿಲ್ತಾ ಇಲ್ಲ. ಈಗ ಸುಳ್ಳು ಹೇಳಿ ಮದುವೆ ಮಾಡಿ ಏನು, ಈಗೆಲ್ಲ ಖರೆ ಹೇಳೇ ಮಾಡೋದೇ ಒಳ್ಳೆಯದು. ಅರ್ಥಾಭಿಪ್ರಾಯ ಇಷ್ಟೇ, ಮದುವೆ ಸಂದರ್ಭದಲ್ಲಿ ಅಕಸ್ಮಾತ್ತಾಗಿ ಒಂದು ಸುಳ್ಳು ಹೇಳಿದರೆ ಪಾಪ ಇಲ್ಲ ಅಷ್ಟೇ. ಮದುವೆ ನಿಮಿತ್ತ ಸುಳ್ಳು ಹೇಳಿದ್ರೆ ಪಾಪ ಇಲ್ಲ ಅಷ್ಟೇ ಹೊರತಾಗಿ ಸುಳ್ಳೇ ಹೇಳಿ ಮದುವೆ ಮಾಡಬಾರ್ದು. ಹಿಂಗಾಗ್ಬಿಡ್ತದೆ. ಒಂದು ಘಟನೆ ಹೇಳ್ತಾರೆ, ಹಿಂದೆ 40 ವರ್ಷಗಳಿಗೆ ಒಂದು ಘಟನೆ ಆಗಿತ್ತಂತ. ಚಿತ್ರದುರ್ಗದ ಒಬ್ಬ ದೊಡ್ಡ ಶ್ರೀಮಂತ ಮದುವೆ ಮಾಡ್ಕೊಂಡು ಮಗಳಿಗೆ ಒಂದು 100 ತೊಲೆ ಬಂಗಾರ ಹಾಕ್ಕೊಡ್ತೀನಿ ಅಂದ್ಬಿಟ್ಟ. ಒಂದು 100 ತೊಲೆ ಬಂಗಾರ ಹಾಕ್ಕೊಡ್ತೀನಿ ಅಂತ ಮದುವೆ ಹತ್ತಿರ ಬಂದ್ಬಿಡ್ತು. ಅವನಿಗೇನೋ ಲಾಸ್ ಆಗ್ಬಿಡ್ತು. ದೊಡ್ಡ ಶ್ರೀಮಂತ ಅವನು ವಿದ್ಬಿಸ್ ಲಾಸ್ ಆಗಿ ಖಾಲಿ ಆಗ್ಬಿಟ್ಟು ಏನಿಲ್ಲ ಅವನ ಹತ್ರ. ಮಾನ ಹೋಗ್ಬಾರ್ದಲ್ಲ, ಏನು ಮಾಡಬೇಕು? ಇದು ನಡೆದ ಘಟನೆ. ಏನು ಮಾಡಿದಂತೆ, ಒಂದು 100 ತೊಲೆ ರೋಡ್ಕೊಂಡು ಹಾಕಿದ. 100 ತೊಲೆ 110 ಹೆಚ್ಚಿಗೆ ರೋಡ್ಕೊಂಡು ಬಂಗಾರ ಹಾಕಿ ಬೈಭವ ಮದುವೆ ಮಾಡಿಕೊಟ್ಬಿಟ್ಟ. ಆ ಬೀಗರಿಗೆ ಹೊಂಡ್ಬೇಕಲ್ಲ, ಅವಾಗಿನ ಇಲ್ಲ ಸಾವಕಾಶ ಇದ್ರ ಮೇಲೆ ಚಕಡಿ ಗಿಡಿ ಎಲ್ಲ ಹೋಗಬೇಕು. ಕತ್ಲಾಗೋ ತನಕ ಇಡಿಸ್ಬಿಟ್ಟ. ಕತ್ಲಾಗಿ 7-8 ಗಂಟೆ ಮೇಲೆ ಬಿಡಿಸಿ ಒಂದು 10 ಕಿಲೋಮೀಟರ್ ಅರಣ್ಯ ಮಾರ್ಗ ತಾನೇ ಕಳ್ಳರು ಕರೆಸಿ ದರೋಡೆ ಮಾಡಿಸ್ಬಿಟ್ನಂತವ್ರು. ಆ ಎಲ್ಲ ಬಂಗಾರ ದರೋಡೆ ಮಾಡಿಸಿ ಬರೀ ಕಳಿಸ್ಬಿಟ್ಟ. ಹಂಗಾಯ್ತು ಅಂತ ಹೇಳಿದ್ರು. ಕೊಟ್ಟಿದ್ದೆ ನಾನು ತೊಗೊಂಡು ಹೋಗಲಿಲ್ಲ, ಏನು ಮಾಡಲಿ ಅಂತ. ಕೊಟ್ಟಿದ್ದೆ ನಾನು ತೊಗೊಂಡು ಹೋಗಲಿಲ್ಲ, ನಾನು ನಿನ್ನ ಜವಾಬ್ದಾರಿ ಕಾಯ್ಕೊಂಬೋದು ಅಂದ್ಬಿಟ್ಟ. ಎಲ್ಲ ಲೂಟಿ ಮಾಡಿಸ್ಬಿಟ್ಟಂತ. ಹಾಗಾಗಿ ಕಿತ್ತು ಹಾಕ್ಬಿಟ್ಟ. ಎಂಥ ಬಂಗಾರ ಕೊಟ್ಟಿದ್ದು ಕೂಡ ಗೊತ್ತಾಗಲಿಲ್ಲ ಅವ್ರಿಗೆ. ಹಾಗಾಗಿ ಬಂಗಾರ ಕೊಟ್ಟಂಗೆ ಮಾಡಿ ಕಿತ್ಕೊಂಡು ಕಳಿಸ್ಬಿಟ್ಟಂತ. ಮದುವೆ ಸಂದರ್ಭದಲ್ಲಿ ಹಿಂಗೆ ಮಾಡಿದ್ರೆ ಇಂಥದ್ದೇನು ಅಕಸ್ಮಾತ್ ಮಾಡಿದ್ರೆ ಪಾಪ ಇಲ್ಲ ಅಂತ ಅಭಿಪ್ರಾಯವೇ ಹೊರತು ಬರೀ ಸುಳ್ಳು ಕಟ್ಟಬಾರ್ದು ಮದುವೆಯಲ್ಲಿ. ವೃತ್ತಾರ್ಥ ಸುಳ್ಳು ಹೇಳೋ ಪ್ರಸಂಗ ಬಂದರೆ ವೃತ್ತಿಗೆ ಸುಳ್ಳು ಹೇಳಿದ್ರೆ ಅಡ್ಡಿ ಇಲ್ಲ. ಪ್ರಾಣ ಸಂಕಟ ಬಂದಾಗ ಯಾರಾದರೂ ನಿಮ್ಮನ್ನು ಹೇಳಿದ ನಿನ್ನ ಹೆಸರೇನು, ಬಂಗಾಲಕ್ಕೆ ಹೋಗಿದ್ರೆ ನಿನ್ನ ಹೆಸರೇನು ಅಂದರೆ ಅಬ್ದುಲ್ಲಾ ಅಂತ ಹೇಳ್ಬೋದು. ನೀವು ಅಬ್ದುಲ್ಲಾ ಅಂತ ಹೇಳ್ಕೊಂಡು ಪಾರಾಗಿ ಬರ್ಬೋದು. ಪ್ರಾಣ ಸಂಕಟೆ. ಗೋವುಗಳ ಪ್ರಾಣ ರಕ್ಷಣೆಗಾಗಿ ಸುಳ್ಳು ಹೇಳಿದರೆ ದೋಷ ಇಲ್ಲ. ಬ್ರಾಹ್ಮಣರ ಪ್ರಾಣ ರಕ್ಷಣೆಗಾಗಿ ಸುಳ್ಳೇ ಸತ್ಯ ಅಂತಾರೆ ಆಚಾರ್ಯರು ಹೇಳ್ತಾರೆ. ಕೌಶಿಕ ಗೋತ್ರದ ಒಬ್ಬ ಬ್ರಾಹ್ಮಣ ಮನೆ ಬಿಟ್ಟು ಹೋದ ತಪಸ್ಸಿಗೆ ಅಂತ. ನಾ ಸತ್ಯವನ್ನೇ ಮಾತಾಡ್ತೀನಿ ನಿರ್ಣಯ ಮಾಡಿದ್ದ. ಅವನು ಕಂಡದ್ದಂತ ಹೇಳೋದೇ ಸತ್ಯ ಅಂದ್ಕೊಂಡಿದ್ದ. ಅವನ ಪಕ್ಕದ ಊರಲ್ಲಿ ದರೋಡೆ ಮಾಡೋರು ಬಂದರು. ಕೆಲವ್ರನ್ನ ಅಟ್ಸ್ಕೊಂಡ್ಬಂದರು. ಓಡಿ ಬಂದು ಇವನು ಆಶ್ರಮದಿಂದ ಅಡ್ಕೊಂಡಿದ್ರು. ಬಂದು ಕೇಳಿದ್ರು. ಒಂದು 4 ಜನ ಓಡಿ ಬಂದರು. ನೋಡಿರೇನು ಅಂದರು. ಅವ್ನು ಸತ್ಯ ಹೇಳ್ತೀನಿ ಅಂದ್ಕೊಂಡಿದ್ದು. ನಾನು ಇಲ್ಲಿದ್ದಾರೆ ನೋಡ್ರಿ ಅಂತ ತೋರಿಸಿದ. ಅವರೆಲ್ಲ ಕೊಂದು ಹಾಕಿ ತೊಗೊಂಡು ಓಡಿ ಹೋಗ್ಬಿಟ್ಟು ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಅವನಿಗೆ ಸತ್ಯ ಹೇಳಿದ್ದಕ್ಕೆ ಪುಣ್ಯ ಬಂತ, ಏನಾಯಿತು? ನರಕ ಆಯ್ತು ಅವನಿಗೆ ಅಂದರು. ಸತ್ಯ ಹೇಳಿ ನರಕ ಆಯ್ತು ಅವನಿಗೆ. ಹಾಗಾಗಿ ಸತ್ಯ ಅಂದರೆ ಯತ್ಸತಾಮಿತಮತ್ಯಂತಂ ತತ್ಸತ್ಯಮತಿ ನಿರ್ಣಯ. ಕಂಡಂಗೆ ಹೇಳೋದು ಸತ್ಯ ಅಲ್ಲ, ಜಗತ್ತಿಗೆ ಉಪಕಾರ ಮಾಡೋದೇ ಸತ್ಯ. ಹಾಗಾಗಿ ನೀನು ಬದುಕಬೇಕು, ಸುಳ್ಳು ಹೇಳು ಅಂದರು. ಬಲಿಯಿಂದ ನಿಮ್ಮ ಉಪದೇಶ ಏನೋ ಚೆನ್ನಾಗೇ ಇದೆ, ಆದರೆ ಸುಳ್ಳು ಹೇಳಿ ಬದುಕುವ ಅವಶ್ಯಕತೆ ನನಗಿಲ್ಲ. ನಾನು ಸತ್ಯ ಹೇಳಿ ನಾಶ ಆದರೂ ಪರವಾಗಿಲ್ಲ. ನಿಮ್ಮ ದೇವ್ರು ಬಂದಾನೆ ಅಂತ ಹೇಳಿರಲಿ, ನಿಮ್ಮ ದೇವ್ರ ಸತ್ಯ ಸಂಕಲ್ಪ ಹೋದ್ರು ಅಲ್ರಿಂದ. ಹೌದು, ಯಾಕೆ ಅಂದರು. ನೀವು ಸಂಧಾನ ಮಾಡ್ತೀರಾ ಅಂದ. ಮಾಡ್ತೀವಿ. ದಿವಸ ಯಾಕೆ ಮಾಡ್ತೀರಿ? ವಿಷ್ಣು ಪ್ರೀತ್ಯರ್ಥಮಂತ ಮಾಡ್ತೀರಿ. ಯಾವ ದೇವರು ಕಂಡೇ ಇಲ್ಲ ನಿಮಗೆ, ಅವನ ಸಲುವಾಗಿ ದಿನ ಸಂಧಾನ ಮಾಡಿ ನೀರು ಬಿಟ್ಬಿಟ್ಟು ಒದ್ದಾಡ್ತೀರಿ. ಅದೇ ದೇವರು ನನ್ನ ಎದುರಿಗೆ ಬಂದು ಬೇಡಲಿಕ್ಕೆ ನಿಂತಾನೆ ಇವತ್ತು. ಇನ್ನು ದೇವ್ರ ಸತ್ಯ ಸಂಕಲ್ಪ ಅಂತೀರಿ. ಅವ್ನು ನನ್ನ ರಾಜ್ಯ ಕಿತ್ಕೋಬೇಕು ಅಂತ ಸಂಕಲ್ಪ ಮಾಡಿದ ಮೇಲೆ ಉಳಿಸೋರು ಯಾರು? ಅವನು ಕಿತ್ಕೋತಾನೆ ಅಂತ ಗೊತ್ತಾದರೆ ಕೊಟ್ಟು ಮನೆಗೆ ಹೋಗೋದು ಕ್ಷೇಮ. ನಾಳೆ ನಮ್ಮನ್ನು ಕಿತ್ತು ಹಾಕ್ತಾರೆ ಅಂತ ಗೊತ್ತಾದರೆ ನಾನೇ ನನ್ನ ಸ್ವಇಚ್ಛೆಯಿಂದ ವೈಯಕ್ತಿಕ ಕಾರಣದಿಂದ ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಬರೆದು ಹೋಗ್ಬಿಟ್ರೆ ಅಷ್ಟೇ ಮರ್ಯಾದೆ. ಅಂದ ನಿಮ್ಮ ದೇವ್ರು ಹೆಂಗೂ ಕಿತ್ಕೋತಾನೆ ಅಂತ ಆದಮೇಲೆ ನಾನೇ ಕೊಟ್ಟು ಮರ್ಯಾದೆ ಉಳಿಸೋದನ್ನ ಅಡ್ಡ ಹಾಕ್ಬಿಡ್ರಿ ಅಂತ ಶುಕ್ರಾಚಾರ್ಯ ಅಂದ್ರೆ ನನ್ನ ಮಾತು ಮೀರ್ತೀಯ, ನರಕಕ್ಕೆ ಹೋಗಿ ನೀನು ಒಂದು ಶಾಪ ಕೊಟ್ಟು. ದೇವ್ರು ಹೇಳಿದ್ದ ಶಾಪ ಕೊಡಿಸ್ತೇನೆ ಅವರಿಗೆ ಅಂತ, ದೈತರಿಗೆ. ನರಕಕ್ಕೆ ಹೋಗ್ತೀನಿ ನಾನು ಶಾಪ ಕೊಟ್ಟು. ಶಾಪ ಕೊಟ್ಟು ಅಡ್ಡಿ ಇಲ್ಲ, ನರಕಕ್ಕೆ ಹೋದ್ರೂ ಅಡ್ಡಿ ಇಲ್ಲ. ದಾನ ಕೊಟ್ಟು ಮುಗಿಸ್ತೇನೆ ಇರ್ರಿ ಅಂತ. ದಾನ ಕೊಟ್ಟು ಮುಗಿಸ್ತೇನೆ ಇರ್ರಿ ಅಂತ ಹೇಳಿ ವಿಂಧ್ಯಾವಳಿಗೆ ಹೇಳಿ ನೀರು ತಗೊಂಬ ಅಂದ. ಪತ್ನಿ ಜಾನಕ ಮಾಲಿನಿ, ಆಕೆ ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಬಂಗಾರದ ಗಿಂಡಿ ಒಳಗೆ ನೀರು ಹಿಡ್ಕೊಂಬಂದು ನಿಂತ ಹೇಳಿದ್ಲು. ಹಾಕಿ ನೀರು ಪಾದ ತೊಳೆರಿ, ನೀರು ಬಿಡ್ರಿ ಅಂದ್ಲ. ಭಾಗವತ ಒಳ್ಳೆ ವೈಭವದ ನೀರು ಬಿಡ್ರಿ ಅಂತ ಬಂದ್ಲಂತ. ಅದಕ್ಕೆ ಅವಳಿಗೂ ದಾನ ಕೊಡ್ರಿ ಅಂತ ಅಪೇಕ್ಷೆ ಇತ್ತು. ಕೃಷ್ಣನಿಗೆ ಕೊಡ್ರಿ ಅಂತ. ಇಲ್ಲೇ ಇದ್ದರೆ ಹೆಂಡತಿ ಬೇಡ ಅಂದ್ರೆ ದಾನ ಕೊಡೋ ಯಾರು? ಗಂಡ.
ಬೇಡ ಅಂದ್ರೆ ಕೊಡುವಂಗೂ ಇಲ್ಲ, ಹೆಂಡತಿದ ಅಧಿಕಾರ ಸಂಪತ್ತಿನ ಮೇಲೆ. ಆಮೇಲೆ ಹೆಚ್ಚು ಹುಚ್ಚುಚ್ಚಾಕಾರ ಸಾಲ ಆಗೋಷ್ಟು ದಾನ ಕೊಡಬಾರ್ದು. 100 ರೂಪಾಯಿ ಇದ್ರೆ 20 ರೂಪಾಯಿ ಮಾತ್ರ ದಾನ ಮಾಡಲಿಕ್ಕೆ ಅಧಿಕಾರ ಗೃಹಸ್ಥನಿಗೆ, ಅದಕ್ಕಿಂತ ಹೆಚ್ಚಲ್ಲ. ಯಾರೋ ಕರೆದಾರೆ ಅಂತ ಕೊಟ್ಟು ದಾನ ಹುಚ್ಚಾಗಬಾರ್ದು. ಮಂದಿಗೆ ದಾನ ಕೊಟ್ಟು ನಾವು ಈ ಮತ್ತು ಬೋಧಿ ಭಿಕ್ಷಂದ ಏನು ಹೋಗ್ಬಿಟ್ರೆ ನಿನಗೆ ಹಾಕೋರು ಯಾರು? ಪಂಚತಾ ವಿಭಜನ ಮುತ್ತಮ್ಮ ಶುಕ್ರಾಚಾರ್ಯ ಹೇಳಿದರು, ಒಂದು 100 ರೂಪಾಯಿ ಇದ್ರೆ 20 ರೂಪಾಯಿ ದಾನ ಮಾಡಬೇಕು, ಅದಕ್ಕಿಂತ ಹೆಚ್ಚು ದಾನ ಕೊಡ್ಲಿಕ್ಕೆ ಆಗೋದಿಲ್ಲ. 20 ರೂಪಾಯಿ ಖರ್ಚು ಮಾಡಬೇಕು, 20 ರೂಪಾಯಿ ಧರ್ಮ ಕಾರ್ಯಕ್ಕೆ ಇಟ್ಕೋಬೇಕು, 20 ರೂಪಾಯಿ ರಿಸರ್ವ್ ಫಂಡ್ ಇಟ್ಕೋಬೇಕು, 20 ರೂಪಾಯಿ ಮಾತ್ರ ಖರ್ಚು ಮಾಡಬೇಕು. 20% 1/5 ಭಾಗ ಖರ್ಚು ಮಾಡ್ಲಿಕ್ಕೆ ಆಗುತ್ತೆ. ಅಷ್ಟು ದಾನ ಕೊಡ್ಬೋದು, ನೀ ಎಲ್ಲ ಕೊಡ್ತಾ ಇದ್ದಿ ಅಂತ ನೋಡು ಒಂದು ಬೈದರು. ಕೇಳಲಿಲ್ಲ. ಅದಕ್ಕೆ ಹೇಳಿದರು, ಅವನ ಹೆಂಡತಿ ನೀರು ತೊಗೊಂಬಂದು ಬೇಗ ದಾನ ಕೊಟ್ಬಿಡ್ರಿ ಅಂದ್ಲಂತ. ಅವಳಿಗೂ ಅಷ್ಟು ಬೇಗ ಉತ್ಸುಕತೆ ಇತ್ತು. ಇಲ್ಲಾದ್ರೆ ಹೆಂಡತಿ ದಾನ ಕೊಡಬೇಡ ಅಂದ್ರೆ ಕೊಡೋರು ಯಾರು? ಹಿಂಗಾಗ್ತಿಲ್ಲ, ದಾನ ಕೊಡಬೇಕು ಅಂತೇಳಿ ತಯಾರಾಗಿರ್ತಾನೆ. ಅವ್ರು ಯಾರು ಇಸ್ಕೊಳ್ಳಿಕ್ಕೆ ಬಂದಿರ್ತಾರೆ, ಇನ್ನೇನು ಚೆಕ್ ಬರೀಬೇಕು, ತಯಾರು ಸಹಿ ಮಾಡಿ ಕೊಡಬೇಕು, ಸ್ವಲ್ಪ ಒಳಗೆ ಬರ್ತೀರಾ ಅಂತ ಹೇಳಿ ಹುಲಿ ಎದ್ದು ಹೋದಂಗೆ ಹೋಗಿರ್ತಾನೆ. ಹೊಳೆ ಬರೋ ಕಾಲಕ್ಕೆ ಇಲ್ಲಿ ಆಗ್ಬಿಡ್ತಾನೆ. ಮಗನ ಕರೆದು ಹೇಳ್ತಾನೆ, ಅವ್ರನ್ನ ಕರ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಹೋಗಿ, ನಾ ಅಲ್ಲೇ ಬಂದು ಭೇಟಿ ಆಗ್ತೀನಿ, ನಡ್ರಿ ನೀವು ನಡ್ರಿ ಅಂತ ಹೇಳಿ ಕಳಿಸಿ ಅವ್ರನ್ನ ಹೊರಗೆ ಕಳಿಸೇ ಒಳಗೆ ಬರಬೇಕು. ಒಳಗಡೆಗೆ ಅಷ್ಟು ಚಾರ್ಜಿಂಗ್ ಆಗಿರ್ತದೆ, ಕರೆಂಟ್ ಸಾಕು ಕೊಟ್ಟಿರ್ತಾವೆ. ಚಾರ್ಜಿಂಗ್ ಮಾಡಿದರೆ ಹೆಂಡತಿ ಬೇಡ ಅಂದು ದಾನ ಕೊಟ್ಟು ಮನೆಯಲ್ಲಿರೋ ಗಂಡ ಯಾರು? ಅದು ದಾನ ಕೊಡ್ಲಿಕ್ಕೆ ಆಗೋದಿಲ್ಲ. ಇವಳೊಂದು ಬೇಗ ದಾನ ಕೊಡ್ರಿ ಅಂತ ನೀರು ಹಾಕಿದ್ಲು. ಭಗವಂತನ ಪಾದ ತೊಳೆದು ನೀರು ಹಾಕಿ ದಾನ ಮಾಡಿ ಕೃಷ್ಣಾರ್ಪಣ ನಾಮಮ್ಮ ಅಂದ. ದೇವರು ಬೆಳಲಿಕ್ಕೆ ಶುರು ಮಾಡಿದ್ನಂತ. ದೇವರು ಬೆಳಲಿಕ್ಕೆ ಶುರು ಮಾಡಿ ವಾಮನ ಇದ್ದ, ಅವನು ತ್ರಿವಿಕ್ರಮನಾಗ್ಲಿಕ್ಕೆ ಶುರು ಮಾಡ. ತ್ರಿವಿಕ್ರಮ ಯದ್ದಾಸದಿ ಲೋಕಸ್ಮಿನ್ ಸಂಪರೇತು ಏವಂ ಶಪ್ತ ಸ್ವಗುರುಣ ತದ್ವಾಮನಂ ರೂಪಂ ಅವರ್ಧದಾದ್ಭುತಂ ಹರೇರನಂತಸ್ಯ ಗುಣತ್ರಯಾತ್ಮಕಂ ಬುಕಂ ದಿಶೋಜರ್ವಿವಾಪೈಸರೇಂದ್ರ ದೇವಾಂದ್ರಶಯೋ ಯದಾಸನ್. ಆ ಅದ್ಭುತವಾಗಿ ಬೆಳಿಲಿಕ್ಕೆ ಶುರು ಮಾಡ. ಆ ಬೆಳೀತಾ ಇಡೀ ಪ್ರಪಂಚ ಭಗವಂತ ದೇಹದೊಳಗೆ ಸೇರಿಕೊಂಡು ಹೋಗ್ಬಿಡ್ತು. ದೇವ್ರು ಹೆಂಗೆ ಬೆಳೆದನಂತೆ? ದೇವರು ಬೆಳೆದ ಎತ್ತರ ಆಗಿ ತೆಲುಗಿನಲ್ಲಿ ಒಂದು ಭಾಗವತಲ್ಲಿ ಹೇಳ್ತಾರೆ, ಪೋತನ ಭಾಗವತಲ್ಲಿ ಅಂತಾರೆ. ದೇವರು ಬೆಳೆದ್ರೆ ಸೂರ್ಯಮಂಡಲ ಇತ್ತಲ್ಲ, ದೇವರ ತಲೆ ಮೇಲಿನ ಕಿರೀಟದ ಮಣಿ ಆಯ್ತದ. ಇನ್ನೂ ಬೆಳೆದ ಕುತ್ತಿಗೆ ಒಳಗಿನ ಹಾರ ಆಯ್ತದ ಸೂರ್ಯಮಂಡಲ. ಇನ್ನೂ ಬೆಳೆದ್ರೆ ದೇವರ ಉಡುಗಾರದಲ್ಲಿನ ಮಣಿ ಕಂಡಂಗೆ ಕಾಣ್ತಂತೆ. ಇನ್ನೂ ದೇವರು ಬೆಳೆದ್ರೆ ದೇವರ ಕಾಲಲ್ಲಿನ ಗೆಜ್ಜೆ ಒಳಗಿನ ಗಂಟೆ ಕಂಡಂಗೆ ಆಯ್ತಂತೆ. ಅಲ್ಲಿ ತನಕ ಪಾದ ಬೆಳಿತಾವ. ಹೀಗೆ ಸೂರ್ಯಮಂಡಲವನ್ನು ಮೀರಿ ಪಾದ ಹೋಗುವಷ್ಟು ಬೆಳೆದು ಎದ್ದು ನಿಂತುಕೊಂಡ. ಒಂದು ಪಾದದಿಂದ ಭೂಮಿಯನ್ನು ಅಳದಾಯಿತು, ಎರಡನೇ ಪಾದದಿಂದ ಎತ್ತಿ ಇಡೀ ಆಕಾಶವನ್ನು ದುಲೋಕವನ್ನು ಅಳೆದು ಮುಗಿಸಿಬಿಟ್ಟು. ಹಾಗೆ ಭಾಗ ಎತ್ತಿದರೆ ದೇವರ ಉಗುರು ತಾಕಿ ಬ್ರಹ್ಮಾಂಡದ ಕರ್ಪೂರ ಹೊಡಿತಂತೆ. ಬ್ರಹ್ಮಾಂಡದ ಕರ್ಪೂರ ಸೀಳಿ ಬ್ರಹ್ಮಾಂಡದ ಹೊರಗಿನ ನೀರು ಒಳಗೆ ಬಂತು. ಅದೇ ಗಂಗೆ ಬ್ರಹ್ಮಾಂಡದ ಬಾಹ್ಯೋದಕ್ಕೆ ಹೊರಗೆ ಬಂತು. ಅದನ್ನು ಬ್ರಹ್ಮದೇವರ ಕಲಶದಲ್ಲಿ ಹಿಡಿದು ಭಗವಂತನ ಪಾದವನ್ನು ತೊಳೆದರು. ಆಮೇಲೆ ಭಗೀರಥನ ಕಾಲಕ್ಕೆ ತಸ್ಯ ಭಗವತಃ ಸಾಕ್ಷಾದ್ಯಲಿಂಗಸ್ಯ ವಿಷ್ಣುರ್ವಿಕ್ರಮತಃ ವಾಮ ಪಾದಾಂಗುಷ್ಟನಗ ನಿರ್ಭಿನ್ನ ದ್ವರ್ದ್ವಾಂಡ ಕಟಾ ವಿವರೇಣ ಅಂತಃಪ್ರವಿಷ್ಟ ಯಾ ಬಾಹ್ಯಜಲಧಾರ ತಚ್ಚರಣ ಪದಪಂಕಜ ಅವನೇ ಕಿಂಜಲ್ ಕೋಪರಂಜಿತ ಜಗದಗಮಲಾ ಪೌಸ್ಪರ್ಶನ ಮಲ ಸಾಕ್ಷಾತ್ ಭಗವತ್ ವಚೋಬ್ರಮೀಯಮಾನ ದೇವ ಮೂರ್ಧನ್ಯವತಾರ ಮೇಲೆ ಬಂತು. ಬ್ರಹ್ಮಾಂಡದ ಕರ್ಪೂರ ಹೊಡಿಬೇಕು ಅಂದ್ರೆ ದೇವರು ಎಷ್ಟು ಉಗುರು ಬಿಟ್ಟಿರ್ಬೇಕು. ಅದಕ್ಕೆ ಮಾಸ ಉಗುರು ತೆಗೆದಿರಲಿಲ್ಲ ಅಂತ ಅನಿಸ್ತು. ಅವನು ಕೂದಲು ಕಟ್ ಮಾಡಬಾರ್ದು ಅಂತ ಉರ್ತಾ ಇಟ್ಟದ್ದ. ಆ ಉಗುರು ಎಲ್ಲ ನೀರು ಬ್ರಹ್ಮಾಂಡ ಹೊಡೆದು ನೀರು ಹೊರಗೆ ಬಂತು. ಆ ಗಂಗೆಯನ್ನು ಎಲ್ಲರೂ ತಲೆ ಮೇಲೆ ಹಾಕ್ಕೊಂಡು ಉದ್ಧಾರ ಆದವಿ ಅಂತಂದರು. ಆಗ ಒಳಗೆ ಬಂದವಳು ಗಂಗೆ. ಆ ತ್ರಿವಿಕ್ರಮನಾಗಿ ಹೀಗೆ ಬೆಳೆದ. ಎರಡೂ ಪಾದ ಮುಗಿದೋಯ್ತು. ಆವಾಗ ದೇವರಂದ, ಬಾಲೋ ಬಾಲಿಶಮತಿ, ನಿಂಗೆ ಬುದ್ಧಿ ಇಲ್ಲ, ದಾನ ಬೇಡಲಿಕ್ಕೆ ಗೊತ್ತಿಲ್ಲ ಅಂತಿದ್ದಲ್ಲೋ, 3 ಪಾದ ಕೊಡು ಮೊದಲು ನೀನು, ಆಮೇಲೆ ಹೆಚ್ಚು ಕೊಡು ಅಂತ. 3 ಪಾದ ಕೊಡೋ ಯೋಗ್ಯತೆಯಲ್ಲಿ ನಿನಗೆ 2 ಪಾದ ಅಳದು ಮುಗಿಸ್ಬಿಟ್ಟಿನ. ಈಗ 3ನೇ ಪಾದ ಎಲ್ಲಿಡಲಿ? 3ನೇ ಪಾದವನ್ನು ಎಲ್ಲಿಡಬೇಕು? ಇಡ್ಲಿಕ್ಕೆ ಜಾಗ ಇಲ್ಲ. ತ್ವಯೇ ಸಮರ್ಹಣೆ ತಸ್ಮಾನಸ್ಯ ವಧೋ ಧರ್ಮೋ ಭೃತು ಶುಶ್ರೂಢಂ ತಥಾ ಹಾಹಾಕಾರೋ ಮಹಾನಾಸೀತ್. ಅವನನ್ನು ಕಟ್ಟಿ ಹಾಕಿ ವರುಣಪಾಶದಿಂದ ಬಂಧನ ಮಾಡಿಸಿದ. 3ನೇ ಪಾದ ಕೊಟ್ಟಿಲ್ಲೇನು ಅಂತ ವರುಣಪಾಶ ಬಂಧನ ಮಾಡಿಸೋದು. ಮುಂದೆ ಗರುಡ ಅದಕ್ಕೊಂದು ವಿಶೇಷ ಕಾರಣದಿಂದ ವರುಣಪಾಶದಿಂದ ಬಂಧನ ಮಾಡಿಸಿದ. ಬಲಿ ಅಂದ, ಸ್ವಾಮಿ ನೀ ಬೇಕಾದ್ದು ಹೇಳು, ಶಾಪ ಕೊಂದು ಹಾಕು, ನರಕಕ್ಕೆ ಹಾಕು, ಬೇಕಾದ್ದು ಮಾಡು, ಸುಳ್ಳು ಹೇಳ ಅಂತ ಅನ್ಬೇಡ. ನಾನು 3 ಪಾದ ಕೊಟ್ಟಿಲ್ಲ ಅಂತೆಲ್ಲ, 3ನೇ ಪಾದ ನನ್ನ ತಲೆ ಮೇಲೆ ಬಿಡು. ಕುರು ಶೀರ್ಷ್ಣಿಮೇ ಪದಂ, ನಿನ್ನ 3ನೇ ಪಾದವನ್ನು ನನ್ನ ತಲೆ ಮೇಲೆ ಇಟ್ಟು ಆಳ್ಕೊಂಡ್ಬಿಡು ಅಂದ. ಭೂಲೋಕ ಕಳಲಿಕ್ಕೆ ದೊಡ್ಡ ಪಾದ ಮಾಡಿದ್ದ. ಭೂಲೋಕದ ಹೋಗಿ ದೇವ್ರ ಬಲಿ ತಲೆ ಮತ್ತೆ ಸಣ್ಣವಾಗ್ಬಿಟ್ಟು ವಾಮನ ಪಾದ ಮಾಡಿ ತಮ್ಮ ತಲೆ ಮೇಲೆ ಇಟ್ಟ. ಎಷ್ಟು ಬೇಕು ಅಷ್ಟು ಇಟ್ಟು ಆಳ್ಕೊಂಡ್ಬಿಟ್ನಂತ. ಈ ದೇವರೇ ಕಲಿಸಿದ್ದು. ಶೆಟ್ರ ಅಂಗಡಿಯಾಗ ಶೇರು ಇರ್ತಾವೆ ನೋಡ್ರಿ, ರಾಮನ ಸೇರು ಕೃಷ್ಣನ ಸೇರು ಅಂತ ಇಟ್ಟಿರ್ತಾರ. 2 ಸೇರು ಇಟ್ಟಿರ್ತಾರ. ನಾವು ಹೋಗಿದ್ದು ಧಾನ್ಯ ಕೊಟ್ಟರೆ ಹಾಕೊಂಬ ಸೇರೇ ಬೇರೆ, ಅವ್ರು ಹಾಕೋ ಸೇರೇ ಬೇರೆ. ಅದರಿಂದ ಅವ್ರ ಅಪ್ಪನ ಹಣೆ ತೊಗೊಂಬಂಗಿಲ್ಲ ಅವ್ರು. ಹಾಗಾಗಿ ಅವ್ರು ರಾಮನ ಸೇರು ಕೃಷ್ಣನ ಸೇರು ಅಂತ 2 ಸೇರು ಇಟ್ಕೊಂಡಿರ್ತಾರೆ.
ಹಂಗೆ ದೇವರು ತೋರಿಸಿದ ಪಾದ ಬೇರೆ, ಅಳತೆ ಮಾಡಿದ್ದು ಬೇರೆ, ಪಾದ ಬೇರೆ ಮಾಡಿದ್ದ. ಈಗ ಮತ್ತೆ ಪಾದವನ್ನು ಸಣ್ಣದು ಮಾಡಿ ಅಳತೆ ಮಾಡಿ 3ನೇ ಪಾದ ಕೊಡು ಅಂದಾಗ ಬಲಿ ಆತ್ಮಸಮರ್ಪಣೆ ಮಾಡಿಕೊಂಡಿರಲಿಲ್ಲ. ಎಲ್ಲ ಕೊಟ್ಟರು ನಾನು ಕೊಡ್ತೀನಿ ದಾನ ಮಾಡುವಂಥ ಅಹಂಕಾರದಲ್ಲಿ ಇದ್ದ. ಭಕ್ತಿಯ ಕೊನೆಯ ಆತ್ಮಸಮರ್ಪಣೆ ಮಾಡಿಕೊಂಡಿಲ್ಲ, ಅದನ್ನು ಮಾಡಿಸ್ಬೇಕಾಗಿತ್ತು ದೇವರಿಗೆ. ಆತ್ಮಸಮರ್ಪಣೆ ಮಾಡಿಕೊಂಡು ಆಡಿ ಕಟ್ಟಿ ಹಾಕಿಬಿಟ್ಟ. ಆಗ ಬ್ರಹ್ಮದೇವರಂದರು ಅಂತಾರೆ, ಒಂದು ದಳ ತಿಳಿಸಿರುಸಿ ಬಿಂದು ಗಂಗೋದಕವು ಶ್ರೀ ತುಳಸಿ ಅರ್ಪ ಶ್ರೀ ಹುಲ್ಲು ತರುವ ಅಂಥೇಳಿ ಇಲ್ಲಿದೆ, ಇಲ್ಲೇ ಬಂದ ಶ್ಲೋಕ. ಅದನ್ನು ಕನ್ನಡದೊಳಗೆ ಮಾಡ್ತಾರೆ. ಬಲಿ ಅಂದ ಅಥಾಹಮಪ್ಯತ್ಮರಿವಸ್ತವಂತಿಕಂ ದೈವೇರಣ ಅತ ಪ್ರಶಿವಂ ತ್ಯಾಜಿತ ಶ್ರೀಹಿ ಇದಂ ಕೃತಾಂತಾಂತಿಕ ವರ್ತಿ ಜೀವನಂ ದುಯಾತ್ರೋಂ ತಬ್ಧಮತಿರ್ನ ಬುದ್ಧತೆ. ಇದನ್ನು ವಿಷ್ಣುತೀರ್ಥರು ಸಂಗ್ರಹ ಮಾಡ್ತಾರೆ. ಅವರಂತಾರೆ, ನನಗೆ ಸಂಪತ್ತು ಹೋಯ್ತು ಒಂದು ದುಃಖ ಇಲ್ಲ. ನನಗೆ ಶತ್ರುವಾದ ನಿನ್ನ ಹತ್ರ ಬಂದು ಸೇರಿ ನೀನು. ನಾವು ದೇವರು ಅವನಿಗೆ ಹೆಂಗೆ ಶತ್ರು ಅಂದರೆ, ಅವನು ಭಕ್ತನೇ, ಅಸುರ ಜಾತಿಯಲ್ಲಿ ಹುಟ್ಟಿದ್ದರಿಂದ ದೇವರು ಅಸುರಾರಿ ಅಂತ ಕರೀತಾರೆ. ಆದ್ದರಿಂದ ಶತ್ರು ಅಂತ ಸಂಬೋಧನೆ ಮಾಡ್ತಾನೆ. ಅಸುರ ಜಾತಿಯಲ್ಲಿ ಮಾಡಿ ನಾನು ಹೆಂಗೂ ಸಂಪತ್ತು ನಿನಗಾಗಿ ನಾನು ಬಿಡಬೇಕಾಗಿತ್ತು, ನೀನೇ ಕಿತ್ಕೊಂಡ್ಬಿಟ್ಟೆ, ಒಳ್ಳೇದಾಯ್ತು. ನಾವು ಕಿತ್ಕೊಂಡ್ಬಿಟ್ಟೆ, ಒಳ್ಳೇದಾಯಿತು. ಇದಂ ಕೃತಾಂತಾರ್ಥಿಕ ವರ್ತಿ ಜೀವನಂ, ಈ ಜೀವನವೇ ಅಶಾಶ್ವತ, ಆದ್ದರಿಂದ ಸಂಪತ್ತು ಅಶಾಶ್ವತ. ಅಶಾಶ್ವವಾದ ಸಂಪತ್ತನ್ನು ಕಿತ್ಕೊಂಡೆ, ಅದರಿಂದ ನನಗೇನು ದುಃಖ ಇಲ್ಲ, ನಿನ್ನ ಅನುಗ್ರಹ ಇದ್ರೆ ಸಾಕು ಅಂದ್ಬಿಟ್ಟು. ಆಗ ಬ್ರಹ್ಮದೇವರು ಅಂದರು, ಬಿಟ್ಬಿಡು ಇವನಿಗೆ ಅಂದರು. ಬಿಡ್ತೀನಿ ತಡಿ, ಸ್ವಲ್ಪ ಅವಸರ ಯಾಕೆ ಮಾಡ್ತಿ, ಇನ್ನೊಂದು 5 ನಿಮಿಷ ಪ್ರವಚನ ಮುಗಿಸ್ಬಿಡ್ತೀನಿ, ಬಿಡ್ತೀನಿ ಇಡು ಅಂದರು ದೇವರಂದ. ಇಡು ಬಿಡ್ತೀನಿ ಇಡು ಅಂತ ಹೇಳಿ ಪ್ರಹ್ಲಾದರನ್ನು ಕರೆದು, ನಿಮ್ಮ ಮಗ 2-3 ಪಾದ ಕೊಡ್ತೀನಿ ಅಂತ 2 ಕೊಟ್ಟಾನೆ, ಕಟ್ಟಿ ಹಾಕಿನಿಂದ. ಪ್ರಹ್ಲಾದ ರಾಜರಂದರು, ತ್ವಯೈವ ದತ್ತಂ ಪದ ಮಹೀಂದ್ರ ಊರ್ಜಿತಂ ಹೃತಂ ತ್ವಯೈವ ದತದೇವ ಶೋಭನಂ. ಅವನಿಗೆ ಇಂದ್ರ ಪದವಿ ನೀನೇ ಕೊಟ್ಟಿದ್ದಿ, ಇಂದ್ರ ಪದವಿಯನ್ನು ಕೂಡಿಸಿದ್ದಿ. ಕೊಟ್ಟಾಗ ನಾವು ಯಾಕೆ ಅಂತ ಕೇಳಲಿಲ್ಲ. ಈಗ ಬೇಡ ಅಂತ ಕಿತ್ಕೊಂಡ್ರು ನಿಂದೇ ಅಧಿಕಾರ, ಯಾಕಂತ ಕೇಳೋದಿಲ್ಲ. ನೀ ಮಾಡಿದ್ದೆಲ್ಲ ಸರಿ ಅಂದರು. ಹೆಂಡತಿನೇ ಕರೆದು, ವಿಂಧ್ಯಾವಳಿಯನ್ನು ಕರೆದ, ನಿನ್ನ ಗಂಡನ ಕಟ್ಟಿ ಹಾಕಿನಿ ಏನಂತೇನು. ವಿಂಧ್ಯಾವಳಿ ಅಂದ್ಲು, ನನ್ನ ಗಂಡನಿಗೆ ಬುದ್ಧಿ ಇಲ್ಲ ಅಂದ. ಇದನ್ನೆಲ್ಲರೂ ಅಂತಾರೆ ಅಂದ ದೇವರು. ನನ್ನ ಹೆಂಡತಿನ ಬಂದ್ಬಿಟ್ಟು ಎಲ್ಲರೂ ನಮ್ಮ ಮನೆಯವ್ರಿಗೆ ಏನು ತಿಳಿಯೋದಿಲ್ಲ ರೀ, ನಮ್ಮ ಯಜಮಾನ್ರಿಗೆ ಬುದ್ಧಿ ಇಲ್ಲ, ಹೋಗಿ ಕೆಟ್ಟದ ಕಾಯಿಪೆಲ್ಲ ತಂದು ಹಾಕ್ಬಿಡ್ತಾರೆ, ಉದಾಹರಣೆ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಬರ್ತಾನೆ, ಅವನಿಗೇನು ಗೊತ್ತಿಲ್ಲ. ನಮ್ಮ ಯಜಮಾನ್ರಿಗೆ ಬುದ್ಧಿ ಇಲ್ಲ ಅಂತ ಎಲ್ಲ ಹೆಂಡ್ತಿನೂ ಅಂತಾರೆ. ಯಾಕೆ ಬುದ್ಧಿ ಇಲ್ಲ ಅಂತೆ ಅವನಿಗೆ ಅಂತ. ಅವಳಂದು ದಾನ ಯಾಕೆ ಕೊಡ್ಬೇಕವ ಅಂದಕ್ಕೆ. ದಾನ ಕೊಟ್ಟೋದಕ್ಕೆ ಬೈತೇನೆ ಅಂದ್ರೆ, ಹೌದು ಅದಕ್ಕೆ ದಾನ ಕೊಡ್ತೀನಿ, ದಾನ ಕೊಡ್ಲಿಕ್ಕೆ ಅವನಿಗೇನು ಅಧಿಕಾರ ಅಂದಕ್ಕೆ. ನೀ ದಾನ ಕೊಡು ಅಂತ ಕೇಳಿದಲ್ಲ, ಅವನೇನು ಹೇಳ್ಬೇಕಾಯ್ತು, ಕ್ರೀಡಾರ್ಥಮಾತ್ಮನೈಜಂ ತ್ರಿಜಗನ್ ಕೃತತ್ತೆ ಸ್ವಾಮ್ಯಂತು ತತ್ರ ಕುಧಿಯ ಅಪರಯೀಶ ಕುರ್ಯು. ನೀನು ದಾನ ಕೊಡು ಅಂದ್ರೆ, ಸ್ವಾಮಿ ಇದು ನಿಂದೇ ರಾಜ್ಯ, ಇದಕ್ಕೆ ನೀನೇ ನಿಜವಾದ ಯಜಮಾನ, ನಾನು ಇದರಲ್ಲಿ ತಾತ್ಕಾಲಿಕವಾಗಿದ್ದ ಅಪಾಯಿಂಟ್ ಆಗಿದ್ದನ್ನು ನಾನು ನೋಡ್ತಾ ಇದ್ದ ರಾಜ, ನಾನು ಇದು ನಿಂದೇ ಸೇರಿದ್ದು, ನಿನಗೆ ನಾನು ದಾನ ಕೊಡೋದು ಅಂತ ತನ್ನ ಅಧಿಕಾರ ಎಷ್ಟು ಅಂತ ಅವನು ತಿಳ್ಕೋಬೇಕಾಗಿತ್ತು. ತನ್ನ ಅಧಿಕಾರವನ್ನು ಮೀರಿ ವರ್ತನೆ ಮಾಡಿದ್ದಾನೆ, ಶಿಕ್ಷೆ ಆಗಲಿಲ್ಲಕ್ಕೆ. ಯಾರು ತನ್ನ ಅಧಿಕಾರ ಮೀರಿ ವರ್ತನೆ ಮಾಡ್ತಾರೆ ಅದಕ್ಕೆ ಶಿಕ್ಷೆ ಕೊಡ್ತಾನೆ ಪರಮಾತ್ಮ. ತನ್ನ ಅಧಿಕಾರವನ್ನು ಉಪಯೋಗ ಮಾಡಿಕೊಂಡ್ರೆ ಎಷ್ಟು ಫಲ ಕೊಡುವ ದೇವರು, ಅಧಿಕಾರ ಮೀರಿದಾಗ ಅದಕ್ಕೆ ಶಿಕ್ಷೆಯನ್ನು ಕೊಡ್ತಾನೆ. ನೀನು ದಾನ ಕೇಳಿದೆ, ಈ ಜಗತ್ತಿಗೇನಂತಾರೆ, ಅವಳು ಹೇಳಿದ್ಲು, ಈ ಜಗತ್ತೆಲ್ಲ ನಿನ್ನ ಕ್ರೀಡದ ಅಂಗಣ ಇದೆ, ಈ ಜೀವರೆಲ್ಲ ನಿನ್ನ ಆಟದ ಗೊಂಬೆ ಅಂತ ಕರೀತಾರೆ, ಇದೆಲ್ಲ ನಿನ್ನ ವಶದಲ್ಲಿದೆ, ಹಾಗಾಗಿ ನೀನು ದಾನ ಕೊಡು ಅಂದ್ರೆ, ನಿಂದೇ ಸ್ವಾಮಿ ನಂಗೆ ದಾನ ಕೊಡ್ಲಿಕ್ಕೆ ಅಧಿಕಾರ ಇಲ್ಲ ಅಂತ ಅನ್ಬೇಕಾಗಿತ್ತು, ನಂದು ಅಂತ ದಾನ ಕೊಟ್ಟನಲ್ಲ, ನಂದು ಅಂದ್ಕೊಂಡು ದಾನ ಕೊಟ್ಟಲ್ಲ, ಅಪರಾಧ ಮಾಡಿದ್ದಾರೆ, ಶಿಕ್ಷೆ ಕೊಡೋವನಿಗೆ ಅಲ್ಲ. ದೇವರನ್ನ ನಿಮ್ಮ ಫ್ಯಾಮಿಲಿನೇ ಹಿಂಗಿದ್ದೀರಿ ಅನ್ನೋದು ನಾವು ಎಲ್ಲರೂ, ನೀನು ಮಾಡಿದ್ದೆಲ್ಲ ಸರಿ ಅಂತೀರಲ್ಲ, ನಿಮ್ಮ ಫ್ಯಾಮಿಲಿ ನೋಡಿ ನನಗೆ ಬಹಳ ಸಂತೋಷ ಆಯಿತು. ಆದ್ದರಿಂದ ತ್ಯಕ್ತಕ್ರಿಯ ತ್ವದವರೋಪಿತ ಕರ್ತೃವಾದಾಹ, ಬಲಿಯ ದರ್ಪವನ್ನು ಇಳಿಸಿದ್ದೆ ನೀನು, ನಾನು ಬಹಳ ದೊಡ್ಡವಂತ ಅಹಂಕಾರಿಯಾಗಿದ್ದ, ಬಲಿಯನ್ನು ಇಳಿಸಿದ್ದೆ, ಭಾಳ ಚೆನ್ನಾಗಿ ಮಾಡಿದ್ದೆ ಅಂದ್ಲಕ್ಕೆ. ನನ್ನ ಗಂಡನ ಸೊಪ್ಪು ಇಳಿಸಿ ಅವನನ್ನು ಯಥಾರ್ಥವಾದ ಜ್ಞಾನ ಮಾಡಿಸಿಕೊಟ್ಟಿದ್ದಿ, ಅವನ ಅಧಿಕಾರ ದುರುಪಯೋಗ ಮಾಡಿದ್ದಾನೆ, ನೀನು ಮಾಡಿ ಸರಿಯಾಗಿದೆ ಅಂದು. ಆಮೇಲೆ ಅಂತಾರೆ, ಯತ್ಪಾದಯೋರವಶದಿ ಸಲಿಲಂ ಪ್ರದಾಯ ದುರ್ವಂಕುರೈರಪಿ ವಿಧಾಯ ಸತಿಂ ಸಪರ್ಯಾಂ ಅತ್ಯುತ್ತಮಂ ಗತಿಮಸೌ ಭಜತೆ ತ್ರಿಲೋಕ್ಯಂ ದತ್ವಾನ ವಿಕ್ಲವ ಮನಃ ಕಥಮಾರ್ತಿ ಮೃಚ್ಛೇತ್. ಆದ್ದರಿಂದ ಬ್ರಹ್ಮದೇವರು ಅಂತಾರೆ, ಹುಲ್ಲು ತಂದು ಒಂದು ದಳ ತುಳಸಿ ಇಟ್ಟು ನೀರು ಹಾಕಿದರೆ ಅವ್ರ ಮನೆಗೆ ಹೋದೆ, ಹುಲ್ಲು ತಂದು ಅರ್ಜುನ ಕುದುರೆ ಕಾಯ್ದೆ, ನೀನು ಇವನಿಗೆ ಯಾಕೆ ಕಟ್ಟಿ ಹಾಕಿದ್ದೆ, ಬಿಡಿಸು ಅಂತ ಹೇಳ್ದ. ದೇವರನ್ನು ಬಿಡಿಸ್ಲಿಕ್ಕೆ ಬಂದಿರು ಅಂತ ಹೇಳಿ ಅವನಿಗೆ ಬಿಡಿಸಿ ಹೇಳ್ತಾನೆ ಬಲಿಗೆ, ನೀನು ರಾಜನಾಗಬೇಕು ಅಂತ ಮಾಡಿಯನಪ್ಪ, ಇಂದ್ರ ಆಗಬೇಕು ಅಂತ ಮಾಡಿಯ. ಹೌದು ಸ್ವಾಮಿ, ನೀನು ಅನುಗ್ರಹ ಇದ್ರೆ ಆಗ್ತೀನಿ ಅಂದ. ಆಗಬೇಕು ಅಂದಾದ್ರೆ ಶತಕೃತ ಆಗಬೇಕಲ್ಲ, ಈ ಯಜ್ಞ ಮುಗಿಸಿದನು ಅಂದ. ಯಜ್ಞಕ್ಕೆ ಪೂರ್ಣಾಹುತಿ ಹಾಕು ಅಂತ ಹೇಳಿ ಶುಕ್ರಾಚಾರ್ಯ ಹೇಳಿ ಯಜ್ಞವನ್ನು ಮುಗಿಸಿ ಆಮೇಲೆ ಹೇಳ್ತಾನೆ, ಈಗ ಇಂದ್ರ ಪದವಿ ಖಾಲಿ ಇಲ್ಲ, 28ನೇ ಇಸ್ವಿಗೆ ಎಲೆಕ್ಷನ್ ಆದಾಗ ನಿನ್ನ ಚಾನ್ಸ್. ಅಲ್ಲಿ ತನಕ ಇಂದ್ರ ಪದವಿ ಖಾಲಿ ಇಲ್ಲ. ಅಲ್ಲಿ ತನಕ ಏನು ಮಾಡಲಿ ಅಂದರೆ, ನೀನು ರಸಾತೊಳಗಿದ್ದುಬಿಡು, ರಸಾತೊಳಗಿದ್ದುಬಿಡು. ಯಾಕಂದ್ರೆ ಈ ಇಂದ್ರನಿಗೆ ಪದವಿ ಕೊಟ್ಟದ್ದು ನಾನೇ, ಮುಂದಿನ ಕಲ್ಪಕ್ಕೆ ನೀನೇ ಇಂದ್ರ, ಮುಂದಿನ ಪೂರ್ತಿ ಕಲ್ಪ ನಿನ್ನನ್ನೇ ಇಂದ್ರನಾಗಿ ಮಾಡ್ತೀನಿ. ಅಲ್ಲಿ ತನಕ
ರಸ ತೊಗೊಳೋಗಿದ್ರು ಅಲ್ಲಿ ಏನಿಲ್ಲ ಅಂತ ತಿಳ್ಕೊಬೇಡ. ಮತ್ತೆ ಏನು ಆಫೀಸ್ ಕ್ವಾರ್ಟರ್ಸ್ ಖಾಲಿ ಇಲ್ಲ ಅಂತ ಔಟ್ ಹೌಸ್ದಾಗ ಇಟ್ಟಿರ್ತಾರಲ್ಲ, ಹಂಗಲ್ಲ. ಅದು ಸ್ವರ್ಗಕ್ಕಿಂತ ಹೆಚ್ಚಿನ ಸುಖ ಇದೆ ಅಲ್ಲಿಂದ ದೇವರು. ಸ್ವರ್ಗದೊಳಗೆ ವಯಸ್ಸು ಗೊತ್ತಾಗ್ತದೆ, ಕಾಲ ಗೊತ್ತಾಗುತ್ತೆ, ಸೂರ್ಯ ಗೊತ್ತಾಗ್ತದೆ. ಇಷ್ಟು ದಿವಸ ಮುಗಿದು ಹೋದರೆ ಸ್ವರ್ಗದಿಂದ ಹೊರಗೆ ಹಾಕ್ತಾರೆ ಅಂತ ದುಃಖ ಆಗುತ್ತೆ. ಸ್ವರ್ಗದೊಳಗೆ ಹೋದ್ರೆ ದಿನ ಕ್ಯಾಲೆಂಡರ್ ತೋರಿಸ್ತಾರೆ, ಇನ್ನು 9 ವರ್ಷ, ಇನ್ನು 3 ವರ್ಷ, ಇನ್ನು 4 ದಿವಸ ನಿನ್ನ ಮುಗಿತು ಹೊರಗೆ ಹೋಗ್ತೀನಿ ಅಂತ ತೋರಿಸಿ ಹೋಗ್ತಿರ್ತಾರೆ. ಅಷ್ಟು ದುಃಖ ಉಂಟು ಮಾಡ್ತಾರಲ್ಲಿ. ಕ್ಷೀಣೆ ಪುಣ್ಯ ಮತ್ತೆ ಲೋಕಂಶಂತಿ ಅಂತ. ರಸಾತಳದೊಳಗೆ ಅದೇ ದುಃಖ ಇಲ್ಲ ನಿನಗೆ, ಸುಖವಾಗಿರಬೇಕು. ಅಷ್ಟೇ ಅಲ್ಲ, ನಾನೇ ವಾಚ್ಮನ್ ಆಗ್ತೀನಿ, ನಿನ್ನ ಮನೆ ಮುಂದೆ ಕಾಯ್ಕೊಂಡಿದ್ದು ಬಿಡ್ತೀನಿ, ಗದ ಹಿಡ್ಕೊಂಡು ವಾಚ್ಮನ್ ಆಗಿ ನಿಂತಿರ್ತೀನಿ. ಜನಪ ಮೆಚ್ಚಿದರಿವ ಧನ ಕನಕ ವಸನ ವಾಹನ ವಿಭೂಷಣಗಳ ತನು ಮನಗಳಿತ್ತಾದರೆ ಎಷ್ಟು ಬೇಕಾದವರಾಗಿದ್ದರು ಯಾರು ವಾಚ್ಮನ್ ಕೆಲಸ ಮಾಡ್ತಾರೆ? ಲಕ್ಷ್ಮೀಪತಿ ಆದ ದೇವರು ವಾಚ್ಮನ್ ಆಗಿ ನಿಂತ್ಕೊಂಡಾನೆ. ಇವನ ಕಾರುಣ್ಯಕ್ಕೇನೆಂಬೆ ಅಂತ ಭಗವಂತ ಅವನ ಮನೆಗೆ ಹೋಗಿ ಅವನ ಮನೆ ಮುಂದೆ ನಿಂತು ಹೇಳ್ತಾನೆ, ಮುಂದೆ ಕಲ್ಪಕ್ಕೆ ನಿನ್ನ ಬಲಿಯನ್ನಾಗಿ ಮಾಡ್ತೀನಿ, ಅಲ್ಲಿ ತನಕ ನಿನ್ನ ಮನೆಯೊಳಗೆ ನೀ ಕರೆದಾಗ ನಾನೇ ಬೆಲ್ಲ ಹೊಡೆದು ಸಾಕು, ನಾನೇ ಬಂದು ನಿಂತ್ಕೊಂಡ್ಬಿಡ್ತೀನಿ, ನಿನ್ನ ಮನೆಗೆ ಗೇಟ್ ಕೀಪರ್ ಆಗಿ ನಿಂತ್ಕೋತೀನಿ ಅಂತ ಬಲಿಗೆ ಅನುಗ್ರಹ ಮಾಡಿದ. ಹೀಗೆ ಬಲಿ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗಿ ಮುಂದಿನ ಕಲ್ಪದ ಇಂದ್ರನಾಗ್ತಾನೆ. ಹೀಗೆ ಇಂದ್ರ ಪದವಿಗೆ ಬರುವವರಿಗೆ ಕರ್ಮಜ ದೇವತೆಗಳು ಅಂತ ಕರೀತಾರೆ. ಅಜಾನದ ದೇವತೆಗಳು ಅಂದರೆ ಹುಟ್ಟುತ್ತಾನೆ ದೇವತೆಯಾಗೆ ಹುಟ್ಟಿದವರು, ದೇವತೆಗಳ ಕುಲದಲ್ಲೇ ಹುಟ್ಟಿದವರು. ಬೇರೆ ಕುಲದಲ್ಲೇ ಹುಟ್ಟಿ ತಮ್ಮ ವಿಶಿಷ್ಟವಾದ ಕರ್ಮದ ಬಲದಿಂದ ದೇವತೆ ಪದವಿಯನ್ನು ಪಡೆದವರಿಗೆ ಕರ್ಮಜ ದೇವತೆಗಳು ಅಂತ ಕರೀತಾರೆ. ಪ್ರಹ್ಲಾದರಾಜನು ಶಂಕುಕರ್ಣ ಅಂತನೋ ಕರ್ಮಜ ದೇವತೆ, ಬಲಿನೂ ಇಂದ್ರ ಪದವಿಯಿಂದ ಕರ್ಮಜ ದೇವತೆ. ಇಂಥವ್ರನ್ನ ಕರ್ಮಜ ದೇವತೆಗಳನ್ನು ಶಾಸ್ತ್ರ ವಿಭಾಗ ಮಾಡಿ ಕೊಡ್ತದೆ. ಅವನಿಗೆ ಹೀಗೆ ಅನುಗ್ರಹ ಮಾಡಿ ಭಗವಂತ ಪೂರ್ಣಾನುಗ್ರಹ ಮಾಡಿದ ಅಂತ ಆ ಇಂದ್ರನ ಕಥೆಯನ್ನು ಹೇಳಿ ಕೊನೆಗೆ ಹೇಳ್ತಾರೆ. ಕೊನೆಗೆ ಭಗವಂತ ಬ್ರಹ್ಮದೇವನು ಯದದತ್ ಅವತಾರ ಕಥಾ ಮಯಾ ಮತ್ಸ್ಯ ವಿಡಂಬನಂ ಗೋ ವಿಪ್ರಸು ಉಚ್ಚಾವಚೇಶ ಚರನ್ವಾಯುರವೇಶ್ವರ. ಹಿಂದೆ ಯೋಸಾವಸವ ಮಹಾಕಲ್ಪೆ, ಹಿಂದಿನ ದಿನಕಲ್ಪದ ಕೊನೆಯಲ್ಲಿ ಸ್ವಯಂಭೂ ಮನ್ವಂತರದ ಪ್ರಾರಂಭದಲ್ಲಿ ಹಯಗ್ರೀವಾಸುರ ವೇದವನ್ನು ಕದ್ಕೊಂಡು ಹೋಗ್ಬಿಟ್ಟು, ವೇದವನ್ನು ಕದ್ಕೊಂಡು ಹೋದಾಗ ಆ ಭಗವಂತ ಮತ್ಸ್ಯಾವತಾರ ತಾಳಿದ. ಚಾಕ್ಷುರದ ಮನ್ವಂತರದಲ್ಲಿ ಮತ್ತೆ ತಿರುಗಿ ಮತ್ತೊಮ್ಮೆ ವ್ಯಕ್ತನಾದ. ಮುಂದೆ ಸತ್ಯವೃತನ ವೃತ್ತಾಂತವನ್ನು ವಿಸ್ತಾರವಾಗಿ ಹಯಗ್ರೀವ ವಿಸ್ತಾರವನ್ನು ಹೇಳ್ತಾರೆ. ಹೀಗೆ ಸತ್ಯವೃತ ಅಂತರಾಜ, ಅವನು ವೈವಸ್ವತನೇ ಮನುವೆ ಸತ್ಯವೃತ ಅಂತರಾಜನಾಗಿದ್ದ. ಅವನು ಒಂದು ಸಂದರ್ಭದಲ್ಲಿ ತನಯಸ್ಥ ಇವ ಶ್ರಾದ್ದದೇವ ಇತಿ ಖ್ಯಾತೋ ಮನುತ್ವ ಶ್ರಾದ್ದದೇವ, ಅವನು ಕೃತಮಾಲಾ ನದಿಯಲ್ಲಿ ಒಂದು ದಿವಸ ತಪಸ್ಸು ಮಾಡಿ ಅರಿಕೆ ಕೊಡ್ತಾ ಇದ್ದ. ತಪಸ್ಸು ಮಾಡ್ತಾ ಇದ್ದಾಗ ಒಂದು ಸಣ್ಣ ಮೀನು ಬಂತು, ಕೈ ಒಳಗೆ ಸಣ್ಣ ಮೀನು ಬಂತು ಅಂತ ಬಿಡಬೇಕು ಅಂತ ಹೋದ. ರಾಜ ಬಿಡಬೇಡ ಅಂತ. ಮೀನಿನ ಜಾತಿಯಲ್ಲಿ ಅವಸ್ಥೆ ಇದು ಏನು ಅಂದರೆ, ದೊಡ್ಡ ಮೀನು ಸಣ್ಣ ಮೀನು ತಿಂದು ಹಾಕ್ಬಿಡ್ತು. ನಾನು ತಿಂತಾವೆ ಅಂತ ಹೆದರಿ ನಾನು ನಿನ್ನ ಕೈ ಒಳಗೆ ಬಂದೀನಿ, ರಕ್ಷಣೆ ಮಾಡು ಅಂತ. ಮಾತಾಡ್ದಲ್ಲ ಅಂತ ತನ್ನ ಕಮಂಡಲೊಳಗೆ ಹಾಕ್ಕೊಂಬಂದ. ಮನೆಗೆ ಬರೋದ್ರೊಳಗೆ ದೊಡ್ಡದಾಗ್ಬಿಡ್ತು ಕಮಂಡಲ್ ತುಂಬ. ನಂಗೆ ಕಮಂಡಲ್ ಸಾಲೋದಿಲ್ಲ ಅಂತ ದೊಡ್ಡ ಪಾತ್ರೆಗೆ ಹಾಕ್ಸಿದ. ಇದು ಸಾಲೋದಿಲ್ಲ ಅಂತ ದೊಡ್ಡದಾಗಿ ಬಾವಿಗೆ ಹಾಕ್ಸಿದ. ಕೆರೆಗೆ ಹಾಕಿದ್ರು ಸಾಲಿಲ್ಲ. ಮತ್ತು ನದಿಗೆ ತೊಗೊಂಡೋಗಿ ಹಾಕಬೇಕು ಅಂತ ಹೊರಟ. ನದಿಗೆ ಹೆದರೇ ಬಂದಿದ್ದೆ, ನಾನು ಅಲ್ಲೇ ಹಾಕ್ತೀಯ ಅಂತದ್ದು. ಅವನಂದ, ನೀನು ಮೀನಲ್ಲ, ಒಂದೇ ರಾತ್ರಿ ಒಳಗೆ ಇಷ್ಟೆಲ್ಲ ಯಾವ ಮೀನು ಬೆಳಿತಾವೆ, ನೀನು ದೇವರೇ ಇರಬೇಕು, ನೀನು ಮೀನಲ್ಲ ಅಂದ. ಇಷ್ಟೊತ್ತಾಯ್ತಾನೆ ನಿಂಗೆ ಗೊತ್ತಾಗಲಿಕ್ಕೆ ಅಂದ. ಇಷ್ಟೊತ್ತು ಗೊತ್ತಾಯ್ತಾನೆ ನಿನಗೆ, ಇನ್ನು 7 ದಿವಸಕ್ಕೆ ದಿನಕಲ್ಪ ಪ್ರಳಯ ಆಗುತ್ತೆ. ನೀವು ಸಪ್ತರ್ಷಿಗಳನ್ನು ಕರ್ಕೊ, ಎಲ್ಲ ಬೀಜಗಳನ್ನು ಸಂಗ್ರಹ ಮಾಡಿ ಒಂದು ದೋಣಿ ಮಾಡ್ಕೊಂಡು ತಯಾರಾಗಿರು, ನಾನು ಬರ್ತೀನಿ. ಒಂದು ದೊಡ್ಡ ಸರ್ಪದ ಬಲದಿಂದ ನನ್ನ ಮೇಲೆ ಒಂದು ಕೋಡಿದೆ, ಅದಕ್ಕೆ ದೋಣಿ ಕಟ್ಟು ನಿಮ್ಮನ್ನು ತಿರುಗಿಸ್ತಿರ್ತೀನಿ. ಇವತ್ತು ಸೃಷ್ಟಿ ಕಲ್ಪಕ್ಕೆ ನಿಮ್ಮನ್ನು ತಂದು ಬಿಡ್ತೀನಿ. ಜಗತ್ತು ಮುಂದೆ ಸೃಷ್ಟಿ ಆಗಬೇಕಲ್ಲ, ದಿನಕಲ್ಪ ಸೃಷ್ಟಿ ಆದಮೇಲೆ ಮತ್ತೆ ಸೃಷ್ಟಿ ಆಗಬೇಕು. ಹಾಗಾಗಿ ನಾನು ನಿನ್ನನ್ನು ಅಡ್ಡಾಡಿಸ್ತೀನಿ, ಆ ವೇದ ಉದ್ಧಾರ ಮಾಡಿ ಅಂತೇಳಿ ಆ ಮತ್ಸ್ಯಾಸುರ ಹಯಗ್ರೀವನ ಸಂಹಾರ ಮಾಡಿ ವೇದವನ್ನು ತಂದಿಟ್ಟು ತಾನು ಮೀನು ರೂಪದಲ್ಲಿ ಬಂದು ಇವರನ್ನು ಕೂಡಿಸ್ಕೊಂಡು ಎಲ್ಲ ಜಲ ಸಂಚಾರ ಮಾಡಿಸಿ ಮತ್ತೆ ತಂದುಬಿಟ್ಟು ಭಗವಂತ ಮತ್ಸ್ಯ ರೂಪವನ್ನು ತೋರಿಸಿ ತಾನು ಅವತಾರವನ್ನು ಮಾಡಿದ ಅಂತ ಮತ್ಸ್ಯ ರೂಪವನ್ನು ಸಂಕ್ಷೇಪದಲ್ಲಿ ಹೇಳಿ ಅದಕ್ಕೆ ಜಿಹ್ಮ ಮೀನು ನತೋಸ್ಮಿ ಅಂತಾರೆ. ಸತ್ಯ, ನೀನು ಏನೋ ಕಾಳು ಮೀನು, ನೀನು ಮೀನಲ್ಲ, ನೀನು ದೇವರೇ ಇರಬೇಕು ಅಂತ ಹೇಳಿ ಭಗವಂತ ತನ್ನ ಮತ್ಸ್ಯಾವತಾರವನ್ನು ತೋರಿಸ್ತಾನೆ. ಹಾಗಾಗಿ ದೇವರು ಮತ್ಸ್ಯನಾದರೂ ಅಷ್ಟೇ, ಕೂರ್ಮನಾದರೂ ಅಷ್ಟೇ, ರಾಮನಾದರೂ ಕೃಷ್ಣನಾದರೂ ಅಷ್ಟೇ, ಎಲ್ಲವೂ ಸಂಪೂರ್ಣವಾದ ಜ್ಞಾನಾನಂದಮಯವಾದ ಶರೀರ. ಅದರಲ್ಲಿಗೇನು ದೋಷ ಇಲ್ಲ, ಅಧಿಷ್ಠಾನಕೃತವಾದ ದೋಷ ಇಲ್ಲ. ಮೀನಾದ ಮಾತ್ರಕ್ಕೆ ದೇವರಿಗೇನು ದೋಷ ಇಲ್ಲ. ಒಂದು ಆಕಾರ ಅಷ್ಟೇ. ಅದು ಎಲ್ಲ ಸಕ್ರೆ ಗೊಂಬೆ ಮಾಡಿರ್ತಾರಲ್ಲ, ಅದಕ್ಕೆ ಇದು ಎಲ್ಲ ಸಕ್ರೆ ಗೊಂಬೆ ಮಾಡಿ ಮೊದಲೆಲ್ಲ ಈ ಸಂಕ್ರಮಣ ಅಂದರೆ ಸಕ್ರೆ ಗೊಂಬೆ ಮನೆಯೊಳಗೆ ಪಾಕ ಮಾಡಿ ಹಾಕ್ತಿದ್ರು. ಸಕ್ರೆ ಗೊಂಬೆ ಮಾಡಿ ಕೊಟ್ಟರೆ ಏನೋ ಸಕ್ರೆ ಗೊಂಬೆ ಕೊಟ್ಟರು ಬ್ಯಾಗ್ ಹಾಕೊಂಡ್ಬಿಟ್ರು ಆಚಾರ. ಆಚಾರ ಮೀನು ತಿಂದರು ಅಂದರೆ ಸಕ್ರೆ ಗೊಂಬೆ ಅದು ಮೀನಿನ ಆಕಾರದಲ್ಲಿ ಹಾಕಿ ಸಕ್ರೆ ಗೊಂಬೆ. ಹಾಗೆ ದೇವರು ಯಾವ ಆಕಾರದಲ್ಲಿದ್ದರೂ ಚಿದಾನಂದಾತ್ಮಕವಾದ ಶರೀರದಿಂದ ಆಯಾ ರೂಪವನ್ನು ತಗೊಂಡು ತನ್ನ ಲೀಲೆಯನ್ನು ಮಾಡ್ತಾನೆ ಅಂಥೇಳಿ ಆ ಭಗವಂತನ ಮತ್ಸ್ಯಾವತಾರದ ಕಥೆಯನ್ನು ಹೇಳಿಕೊಟ್ಟು ಮತ್ಸ್ಯಾವದ ಅಷ್ಟಮ ಸ್ಕಂದವನ್ನು ಉಪಸಂಹಾರ ಮಾಡಲಿಕ್ಕೆ ಆ ವೇದವ್ಯಾಸದೇವರು ಉಪಸಂಹಾರ ಮಾಡ್ತಾರೆ.
ಉಪಸಂಹಾರ ಮಾಡ್ತಾ, ಸತ್ಯವರ್ತರ್ಸ ರಾಸ್ಯ ಮಾಯಾಮಚ್ಛಸ್ಯ ಶಾಂಗಿಣ ಸಂವಾದಂ ಮಹದಾಖ್ಯಾನಂ ಶ್ರುತ್ವ ಮುಚ್ಚೇತ ಕಿಲಿಬಿಷಾತ್. ಯಾರ ಮತ್ಸ್ಯರೂಪವನ್ನು ಕಥೆ ಕೇಳ್ತಾರೆ, ವಾಮನ ರೂಪದ ಕಥೆಯನ್ನು ಹೇಳ್ತಾರೆ. ವಾಮನ ರೂಪದ ಕಥೆಯನ್ನು ಬ್ರಾಹ್ಮಣರ ಸಭೆಯಲ್ಲಿ ಶ್ರಾದ್ದ ನಡೆದ ಕಾಲದಲ್ಲಿ ಹೇಳಿದರೆ ಶ್ರಾದ್ದ ಅನಂತವಾಗ್ತದೆ ಅಂತ ಭಾಗವತಲ್ಲಿ ಹೇಳಿಕೊಟ್ಟು, ಅವತಾರಂ ಹರೇರಿಯೋಂ ಕೀರ್ತಯೇದನ್ವಹಂ ನರಃ ಸಂಕಲ್ಪಾಸ್ಯ ಜಿದಂತಿ ಪ್ರಯಾತಿ ಚ ಪರಾಂ ಗತಿಂ ಪ್ರಳಯ ಪಯಷಿ ಧಾತು ಸುಪ್ತ ಶಕ್ತಿರ್ಮುಖೇಭ್ಯ ಶ್ರುತಿಗಣಮುಪನೀತಂ ಪ್ರತ್ಯುಪಾದತ್ತ ಹತ್ವ ದೀತಿಜಮಕಥಯಚ್ಚ ಬ್ರಹ್ಮ ಸತ್ಯವ್ರತಾಯ ತಮಹಮಖಿಲ ಹೇತುಂ ಜಿಹ್ಮವೀನುಂ ನತೋಸ್ಮಿ. ಅಂತಹ ಮಾಯಾ ಮತ್ಸ್ಯಮೂರ್ತಿ, ಮಾಯಾರೂಪದ ಮತ್ಸ್ಯವನ್ನು ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಅಷ್ಟಮಸ್ಕಂದವನ್ನು ವೇದವ್ಯಾಸದೇವರು ಉಪಸಂಹಾರ ಮಾಡ್ತಾರೆ. ಇಲ್ಲಿಗೆ ಅಷ್ಟಮ ಮುಗಿದ ಮುಂದೆ ನವಮಸ್ಕಂದದಲ್ಲಿ ಅನೇಕ ರಾಜರ್ಷಿಗಳ, ಪತಿವೃತೆಯರ, ಋಷಿಗಳ ಬೇರೆ ಬೇರೆ ಮಹಾತ್ಮರ ಕಥೆಯೆಲ್ಲ ಬರ್ತದೆ. ಅದನ್ನು ಮುಂದಿನ ಪ್ರವಚನಕಾರ ಮುಂದುವರಿಸ್ತಾರೆ. ಇಲ್ಲಿಗೆ ಈ ವಿಷ್ಣುತೀರ್ಥರ ವಿಶೇಷ ಸನ್ನಿಧಾನದಲ್ಲಿ ನಡೀತಾ ಇರುವ ಅಧಿಕ ಮಾಸದ ಪ್ರವಚನದ 8ನೇ ಸ್ಕಂದದ ಕಥಾಭಾಗ ನಾವು ಮುಗಿದಿಲ್ಲ. ಅದು ಭಾಗವತ ಮುಗಿಯೋದಲ್ಲ, ನಾವು ಮುಗಿಸಿವಿ ಅಷ್ಟೇ. ನಮ್ಮ ಯೋಗ್ಯತೆ, ನಮ್ಮ ಶಕ್ತಿ, ನಮ್ಮ ಸಮಯ ಅದಕ್ಕೆ ಅನುಗುಣವಾಗಿ ಮುಗಿಸಬೇಕು. ಅಂತಹ ವಿಶಿಷ್ಟವಾದ ಕಾರ್ಯಕ್ರಮ ಈ ದಿವ್ಯವಾದ ಸನ್ನಿಧಾನ. ಇಲ್ಲಿ ವಿಶೇಷವಾಗಿ ಪ್ರಯತ್ನ ಮಾಡಿ ನಮ್ಮ ಶ್ರೀಹರಿ ಪೂಜಾ ಭಾಳ ಪ್ರಯತ್ನದಿಂದ ಮಾಡ್ತಾ ಇದ್ದಾರೆ. ಬಹಳ ಕಷ್ಟದ ಕೆಲಸ ಇದೆ. ಈಗೆಲ್ಲ ಜ್ಞಾನಸತ್ರ ಪ್ರವಚನಗಳು ತಿಂಗಳುಗಟ್ಟಲೆ ದೊಡ್ಡ ಊರೊಳಗೆ ಬೇಕಾದಷ್ಟು ನಡೀತಿರ್ತವೆ. ಹಳ್ಳಿಯೊಳಗೆ ಇದನ್ನು ತಿಂಗಳುಗಟ್ಟಲೆ ಸಾಧಿಸೋದು ಕಷ್ಟ. ಇಲ್ಲಿ ಆರಾಧನೆ ನಡೀತವೆ. ಒಂದು ದಿವಸ 2 ದಿವಸಕ್ಕೆ ಜನ ಸೇರ್ತಾರೆ, ಗದ್ದಲ ಹಾಕಿ ಹೋಗಿಬಿಡ್ತಾರೆ. ಗದ್ದಲ ಉತ್ಸವಗಳು ನಡೆದು ಹೋಗ್ಬಿಡ್ತದೆ, ಬಂದು ಮಾಡಿ ಹೋಗ್ತಾರೆ. ನಿರಂತರವಾಗಿ ಒಂದು ಕೆಲಸವನ್ನು ತಿಂಗಳುಗಟ್ಟಲೆ ಮಾಡೋದು ಇವತ್ತಿನ ವಾತಾವರಣದ ಹಳ್ಳಿಯಲ್ಲಿ ಬಹಳ ಕಷ್ಟದ ಕೆಲಸ ಅದು. ಆದರೆ ಅದು ವಿಷ್ಣುತೀರ್ಥರ ಅನುಗ್ರಹ ಇದೆ. ಅವರು ಇಚ್ಛೆ ಮಾಡಿ ಸಂಕಲ್ಪ ಮಾಡಿ ಮಾಡಿಸಿದ್ದಾರೆ ಅಂತ ಅನ್ನೋ ಕಾರಣಕ್ಕೆ ದೇವರ ಗುರುಗಳ ಅನುಗ್ರಹದಿಂದ ಅವನು ವಿಶೇಷವಾಗಿ ಪ್ರಯತ್ನ ಮಾಡಿದ್ದಾನೆ. ಬೇರೆ ಎಲ್ಲ ಅರ್ಚಕರ ಮತ್ತು ಆ ಸ್ಥಳೀಯರ ಎಲ್ಲ ಜನರ ಸಹಕಾರ, ವಿಶೇಷವಾಗಿ ಎಲ್ಲವೂ ಕೂತು ಸೇವೆ ಮಾಡುವ ಸೇವಾಕರ್ತರ ವಿಶೇಷದ ಸಹಕಾರದಿಂದ ವಿಶೇಷವಾಗಿ ಇದಕ್ಕೆ ಶ್ರಮ ಬೇಕು, ದ್ರವ್ಯ ಬೇಕು, ವಿಶೇಷವಾಗಿ ಸಂಪರ್ಕ ಬೇಕು, ಪ್ರಯತ್ನ ಬೇಕು. ಇಷ್ಟೆಲ್ಲ ಇದ್ದರೂ ಒಂದು ಮಾಡಬೇಕಾದ ಬಹಳ ಕಷ್ಟ ಸಾಧ್ಯವಾದ ಕಾರ್ಯವನ್ನು ಆ ಶ್ರೀಹರಿ ಪೂಜಾರಿ ಯುವ ವಿದ್ವಾಂಸ ಮಾಡಿದ್ದಾರೆ. ಅದರಿಂದ ವಿಶೇಷವಾಗಿ ಅವರಿಗೆ ವಿಶೇಷವಾಗಿ ಜ್ಞಾನ, ಭಕ್ತಿ, ವೈರಾಗ್ಯ ಇತ್ಯಾದಿಗಳನ್ನು ಕೊಟ್ಟು ಅನುಗ್ರಹ ಮಾಡಲಿ. ಅದರಿಂದ ಅವರು ವಂಶಾಭಿವೃದ್ಧಿ ಆಗಿ ವಿಶೇಷವಾಗಿ ವಿಷ್ಣುತೀರ್ಥರ ಗುರುಗಳ ದೇವರ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ 4 ಮಾತುಗಳನ್ನು ವಿಷ್ಣುತೀರ್ಥರ ಸನ್ನಿಧಾನದಲ್ಲಿ ಈ ಅಧಿಕ ಮಾಸದಲ್ಲಿ ಕಾಲ ಅನೇಕ ಜವಾಬ್ದಾರಿಗಳು ಬರಲಿಕ್ಕೆ ಆಗೋದಿಲ್ಲ. ಏನೋ ಒತ್ತಡ ಇದ್ದರೆ ಎಲ್ಲ ಬಿಟ್ಟು ಬರುವ ಪ್ರಸಂಗ ಬರ್ತದೆ. ಹಾಗಾಗಿ ಅವರ ಎದುರಿಗೆ ಭಾಗವತಾದಿಗಳನ್ನು ಹೇಳುವ ಯೋಗ್ಯತೆ ಯಾರಿಗೂ ಇಲ್ಲ. ಅವರು ಭಾಗವತವನ್ನು ಅಪರೋಕ್ಷ ಮಾಡಿಕೊಂಡವರು, ಭಾಗವತವೇ ಅವರು ಬದುಕಿದವರು. ಅವರ ಎದುರಿಗೆ 4 ಭಾಗವತವನ್ನು ಹೇಳುವ ಅವಕಾಶವನ್ನು ಅನೇಕ ವಿದ್ವಾಂಸರಿಗೆ ಕೊಡಿಸಿದ ಎಲ್ಲರಿಗೂ, ಆ ಸೇವಾಕರ್ತರಿಗೂ ಅವರ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಹರಯ್ಯ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಗೋವಿಂದ 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 ಹರಿನಾರಾಯಣ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಜನೋಯಾಂ ಪ್ರತ್ಯೂಹೇ ಜನನಸಮಯೇಥಾಪಿ ವಿಪದಿ ಸ್ಮರತ್ಯದ್ಧಾ ನಾಶೇ ನನು ಖಲು ತತೋನ್ಯತ್ರ ಸಮಯೇ ಸ್ಮೃತಾಯಾ ಸಂತಾಪಂ ಹರತಿ ಚ ಮುದೈವಾಶುಪರಯಾ ಪರಬ್ರಹ್ಮಾಣಿ ಸಾ ನನು ವಿಜೇತೆ ಮಧ್ರುದಿ ಸದಾ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ.
ಯಶ್ಯ ಪ್ರಚಂಡ ತಪಸಾ ಶ್ರುತಿಗೀತರುತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ ಶ್ರೀಮಧ್ವಸನ್ಮತಪಯೋನಿಧಿ ಪೂರ್ಣಚಂದ್ರ ಶ್ರೀ ವಿಷ್ಣುತೀರ್ಥಮುನಿರಾಣ್ ಮುದಮಾತನೋತು. ಅಧಿಕ ಮಾಸದ ಜ್ಞಾನಯಜ್ಞದ 18ನೆಯ ದಿವಸ 8ನೆಯ ಸ್ಕಂದದ ಮೂಲಕವಾಗಿ ಸಂಪನ್ನಗೊಂಡಿದೆ. ಇನ್ನು 12 ದಿನಕ್ಕೆ 12ನೆಯ ಸ್ಕಂದದೊಂದಿಗೆ ಸಂಪೂರ್ಣವಾಗಿ ಈ ಭಾಗವತ ಮಹಾಯಜ್ಞದ ಕಾರ್ಯಕ್ರಮ ಪೂರ್ಣಗೊಳ್ಳಲಿದೆ. ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀಕರಾಚಾರ್ಯ ಅಡವಿಯವರು ಅನೇಕ ಒತ್ತಡಗಳು, ತಮ್ಮದೇ ಆಗಿರತಕ್ಕಂಥ ಮಠ, ಮನೆಯಲ್ಲಿ ಹಿರಿಯರ ಸೇವೆ, ಈ ಎಲ್ಲ ಒತ್ತಡಗಳ ಧಾವಂತದ ಮಧ್ಯದಲ್ಲಿಯೂ ಕೂಡ ವಿಶೇಷವಾಗಿ ಈ ಜ್ಞಾನಯಜ್ಞದಲ್ಲಿ ಪಾಲ್ಗೊಂಡು ನಮ್ಮನ್ನು ಪುನೀತರನ್ನಾಗಿ ಮಾಡಿದ್ದಾರೆ. ಆಚಾರ್ಯರು ಒಳ್ಳೆಯ ಶ್ಲೋಕಗಳ ಮೂಲಕವಾಗಿ ವಿವರಣೆಯನ್ನು ಕೊಡ್ತಾ ಮೂಲ ಭಾಗವತದಿಂದ ಆಚೆ ಈಚೆ ಹೋಗದೆ ಜೊತೆಗೆ ತಮ್ಮ ಜೀವನದ ಅನುಭವ, ವೈಚಾರಿಕ ವಿಚಾರಗಳು, ಅದೇ ಪ್ರಕಾರವಾಗಿ ಬೇರೆ ಬೇರೆ ಘಟನೆಗಳ ಮೂಲಕವಾಗಿ ನಮಗೆ ಭಾಗವತದ ಒಂದು ಚಿಂತನೆ ವಿಶಿಷ್ಟವಾಗಿ ದೊರಕಿರತಕ್ಕಂಥದ್ದು ಅನುಭವ ಆಗಿರತಕ್ಕಂಥದ್ದಾಗಿದೆ. ಅವರು ಬಹಳ ಕ್ರಿಯಾಶೀಲರು, ಗ್ರಂಥಕಾರರು. ವಿಶೇಷವಾಗಿ ನಾವು ಅವರನ್ನು ಯಾಕೆ ಸ್ಮರಣೆ ಮಾಡೋದು ಅಂದರೆ, ವಿಷ್ಣುತೀರ್ಥರ ಗ್ರಂಥಗಳನ್ನು ಕನ್ನಡದಲ್ಲಿ ವ್ಯಾಸತತ್ವಜ್ಞ ತೀರ್ಥ ಪ್ರತಿಷ್ಠಾನ ಅಂತಕ್ಕಂಥ ಒಂದು ಪ್ರತಿಷ್ಠಾನದ ಮೂಲಕವಾಗಿ ಕಳೆದ ಅನೇಕ ವರ್ಷಗಳಿಂದ ತಾವು ಕಂಡಿರತಕ್ಕಂಥ ಒಂದು ಕನಸನ್ನು ನನಸು ಮಾಡಿಕೊಂಡಿದ್ದಾರೆ. ಅನೇಕ ಪ್ರತಿಷ್ಠಾನಗಳು ಆಗ್ತವೆ, ಆದರೆ 8-4 ಪುಸ್ತಕಗಳನ್ನು ಬಿಡುಗಡೆ ಮಾಡಿ ವೈಭವವಾಗಿ ಮಾಡಿ ಮುಗಿಸಿ ಅದಕ್ಕೆ ಮಂಗಳವನ್ನು ಹೇಳಿರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಆದರೆ ಪ್ರತಿ ವರ್ಷವೂ ಕೂಡ ಒಂದಿಲ್ಲ ಒಂದು ಪುಸ್ತಕವನ್ನು, ವಿಷ್ಣುತೀರ್ಥರ ಗ್ರಂಥವನ್ನು ಜನರಿಗೆ ತಿಳಿಸ್ತಾ, ಆ ಗ್ರಂಥಗಳು ಜನರು ಪಠಣ ಮಾಡ್ತಾ ಅವರು ಆ ಒಂದು ಮುಕ್ತಿ ಮಾರ್ಗಕ್ಕೆ ನಡೆಯೋದಕ್ಕೆ ವಿಶೇಷವಾಗಿರತಕ್ಕಂಥ ಪ್ರಯತ್ನ ಪೂಜ್ಯ ಶ್ರೀಕರಾಚಾರ್ಯರಾಗಿರತಕ್ಕಂಥದ್ದು. ಈ ವರ್ಷ ಅವರದೇ ಆರಾಧನಾ ಪರ್ಯಾಯ ಇರೋದರಿಂದ ಈ ಸಂದರ್ಭದಲ್ಲಿ ವಿಷ್ಣುತೀರ್ಥರ ಸನ್ನಿಧಾನದಲ್ಲಿ ಅವರು 2 ದಿನ ಇದ್ದಿರತಕ್ಕಂಥದ್ದು ಬಹಳ ಸಂತೋಷ. ಅದೇ ಪ್ರಕಾರವಾಗಿ ಆ ಮಹನೀಯರಿಗೆ ಈ ಪ್ರಸ್ತುತವಾಗಿರತಕ್ಕಂಥ ಪೂಜಾ ಪರ್ಯಾಯಸ್ಥರಾಗಿರತಕ್ಕಂಥ ಶ್ರೀಹರಿ ಆಚಾರ್ಯರು ವಿಷ್ಣುತೀರ್ಥರ ಆಶೀರ್ವಾದ ರೂಪದಿಂದ ಫಲಮಂತ್ರಾಕ್ಷತೆಯನ್ನು ಸಮರ್ಪಿಸಬೇಕು ಅಂಥೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜೈ ಶ್ರೀರಾಮ್. ಸಾಕಲ್ರಿ.